ಹಾಗೂ ಯೂನಿಯನ್ ಆಫ್ ಕರ್ನಾಟಕ ಇದರ ಕಾರ್ಯದರ್ಶಿಗಳಾದ ಜನಾಬ್ ಯುಕೆ ಖಾಲಿದ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಆರಂಭ ಕಿರಾತ್ನ ಮೂಲಕ. ಕಿರಾತ್ಗಾಗಿ ಉಳ್ಳಾಲ ಶಾಖೆಯ ಸದಸ್ಯ ಬ್ರದರ್ ನುಮಾನ್ ರವರನ್ನು ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಕಿರಾತ್ನ ಅನುವಾದವನ್ನು ಬ್ರದರ್ ಹುದೈಫ್ ರವರು ಮಾಡಲಿದ್ದಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. أعوذ بالله من الشيطان الرجيم. بسم الله الرحمن الرحيم. وقضى ربك ألا تعبدوا إلا إياه وبالوالدين إحسانا إما يبلغن عندك الكبر أحدهما أو كلاهما فلا تقل لهما أف ولا تنهرهما وقل لهما قولا كريما. ಶಪಿತ ಶೈತಾನನ ಉಪಟಳದಿಂದ ನಾನು ಅಲ್ಲಾಹನಲ್ಲಿ ಅಭಯವನ್ನು ಯಾಚಿಸುತ್ತೇನೆ. ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ನಿಮ್ಮ ಪ್ರಭು ವಿಧಿಸಿಬಿಟ್ಟಿದ್ದಾನೆ, ನೀವು ಕೇವಲ ಅವನೊಬ್ಬನ ಹೊರತು ಇನ್ನಾರ ದಾಸ್ಯ ಆರಾಧನೆಯನ್ನು ಮಾಡಬಾರದು. ಮಾತಾಪಿತರೊಡನೆ ಸೌಜನ್ಯದಿಂದ ವರ್ತಿಸಿರಿ. ಅವರ ಪೈಕಿ ಒಬ್ಬರು ಅಥವಾ ಅವರಿಬ್ಬರೂ ವೃದ್ಧರಾಗಿ ನಿಮ್ಮ ಬಳಿಯಲ್ಲಿದ್ದರೆ ಅವರ ಬಗ್ಗೆ ಚಕಾರವೆತ್ತಬೇಡಿರಿ. ನಯ ವಿನಯ ಮತ್ತು ಕರುಣೆಯೊಂದಿಗೆ ಅವರ ಮುಂದೆ ಬಾಗಿಕೊಂಡಿರಿ. ನನ್ನನ್ನು ಸಾಕಿದಂತೆಯೇ ನೀನು ಅವರ ಮೇಲೆ ಕೃಪೆ ತೋರು ಎಂದು ಪ್ರಾರ್ಥಿಸಿರಿ. إن تكونوا صالحين فإنه كان لأوابين غفورا. ನಿಮ್ಮ ಅಂತರಂಗದಲ್ಲಿ ಏನಿದೆ ಎಂಬುದನ್ನು ನಿಮ್ಮ ಪ್ರಭು ಚೆನ್ನಾಗಿ ಬಲ್ಲನು. ನೀವು ಸಜ್ಜನರಾಗಿ ಬಾಳಿಕೊಂಡಿದ್ದರೆ ತಮ್ಮ ಅಪರಾಧಗಳ ಬಗ್ಗೆ ಜಾಗೃತರಾಗಿ ದಾಸ್ಯ ಆರಾಧನೆಯ ಕಡೆಗೆ ಮರಳಿ ಬರುವಂತಹ ಸರ್ವರನ್ನು ಅವನು ಕ್ಷಮಿಸುವನಾಗಿರುತ್ತಾನೆ. وآت ذا القربى حقه والمسكين وابن السبيل ولا تبذر تبذيرا. ಸಂಬಂಧಿಕನಿಗೆ ಅವನ ಹಕ್ಕನ್ನು, ದರಿದ್ರನಿಗೂ ಪ್ರಯಾಣಿಕನಿಗೂ ಅವನವನ ಹಕ್ಕನ್ನು ಕೊಡಿರಿ, ದುಂದು ವೆಚ್ಚ ಮಾಡಬೇಡಿರಿ. المبذرين كانوا إخوان الشياطين وكان الشيطان لربه كفورا. ದುಂದು ವೆಚ್ಚ ಮಾಡುವವನು ಶೈತಾನನ ಸಹೋದರರಾಗಿರುತ್ತಾರೆ ಮತ್ತು ಶೈತಾನನು ತನ್ನ ಪ್ರಭುವಿಗೆ ಕೃತಜ್ಞನು. وإما تعرضن عنهم ابتغاء رحمة من ربك ترجوها فقل لهم قولا ميسورا. ನೀವು ನಿರೀಕ್ಷಿಸುತ್ತಿರುವ ಅಲ್ಲಾಹನ ಕೃಪೆಯನ್ನು ಇನ್ನೂ ಅರಸುತ್ತಿರುವ ಕಾರಣ ನಿಮಗೆ ಅವರಿಂದ, ನಿರ್ಗತಿಕರಾದ ಸಂಬಂಧಿಕರಿಂದ, ದರಿದ್ರರಿಂದ ಮತ್ತು ಪ್ರಯಾಣಿಕರಿಂದ ತಪ್ಪಿಸಿಕೊಳ್ಳಬೇಕೆಂದಾದರೆ ಅವರಿಗೆ ನಯವಾಗಿ ಉತ್ತರ ಕೊಡಿರಿ. ولا تجعل يدك مغلولة إلى عنقك ولا تبسطها كل البسط فتقعد ملوما محسورا. ನಿಮ್ಮ ಕೈಯನ್ನು ಕೊರಳಿಗೆ ಕಟ್ಟಿಕೊಂಡಿರಲು ಬೇಡಿರಿ ಮತ್ತು ನಿಂದ್ಯರು ನಿಸ್ಸಹಾಯಕರು ಆಗಿ ಬಿಡುವಂತೆ ಅದನ್ನು ಸಂಪೂರ್ಣವಾಗಿ ತೆರೆದಿಟ್ಟು ಬಿಡಲು ಬೇಡಿರಿ.
إن ربك يبسط الرزق لمن يشاء ويقدر إنه كان بعباده خبيرا بصيرا. ನಿನ್ನ ಪ್ರಭು ತನಗಿಷ್ಟ ಬಂದವರಿಗೆ ಜೀವನಾಧಾರವನ್ನು ವಿಶಾಲಗೊಳಿಸುತ್ತಾನೆ ಮತ್ತು ತನಗಿಷ್ಟ ಬಂದವರಿಗೆ ಸಂಕುಚಿತಗೊಳಿಸುತ್ತಾನೆ. ಅವನು ತನ್ನ ದಾಸರ ಸ್ಥಿತಿಗತಿಗಳನ್ನು ಅರಿತವನಾಗಿರುತ್ತಾನೆ ಮತ್ತು ಅವರನ್ನು ವೀಕ್ಷಿಸುತ್ತಿದ್ದಾನೆ. ولا تقتلوا أولادكم خشية إملاق نحن نرزقهم وإياكم إن قتلهم كان قطعا كبيرا. ನಿಮ್ಮ ಮಕ್ಕಳನ್ನು ಬಡತನದ ಭೀತಿಯಿಂದ ಕೊಲ್ಲಬೇಡಿರಿ. ನಾವು ಅವರಿಗೂ ಆಹಾರ ನೀಡುವೆವು, ನಿಮಗೂ ನೀಡುವೆವು. ವಾಸ್ತವದಲ್ಲಿ ಅವರ ವಧೆಯು ಒಂದು ಘೋರ ಅಪರಾಧವಾಗಿದೆ. ولا تقربوا الزنا إنه كان فاحشة وساء سبيلا. ವ್ಯಭಿಚಾರದ ಹತ್ತಿರವು ಸುಳಿಯಬೇಡಿರಿ, ಅದು ಅತಿ ಹೀನ ಕಾರ್ಯ ಮತ್ತು ಅತ್ಯಂತ ಕೆಟ್ಟ ಮಾರ್ಗವಾಗಿದೆ. ولا تقتلوا النفس التي حرم الله إلا بالحق ومن قتل مظلوما فقد جعلنا لوليه سلطانا فلا يسرف في القتل إنه كان منصورا. ಅಲ್ಲಾಹನು ಸನ್ಮಾನಿಸಿರುವ ಜೀವವನ್ನು ನ್ಯಾಯದಿಂದಲ್ಲದೆ ಹರಣ ಮಾಡಬೇಡಿರಿ. ಅಕ್ರಮವಾಗಿ ವಧಿಸಲ್ಪಟ್ಟವನ ವಾರಿಸುದಾರನಿಗೆ ಪ್ರತೀಕಾರ ಪಡೆಯುವ ಹಕ್ಕನ್ನು ನಾವು ನೀಡಿರುತ್ತೇವೆ. ಆದುದರಿಂದ ಅವನು ವಧೆಯಲ್ಲಿ ಹದಮೀರಬಾರದು. ನಿಶ್ಚಯವಾಗಿಯೂ ಅವನಿಗೆ ಸಹಾಯ ಮಾಡಲಾಗುವುದು. ولا تقربوا مال اليتيم إلا بالتي هي أحسن حتى يبلغ أشده وأوفوا بالعهد إن العهد كان مسؤولا. ಅನಾಥನ ಸ್ವತ್ತನ್ನು ಉತ್ತಮ ರೀತಿಯಿಂದಲ್ಲದೆ ಸಮೀಪಿಸಬಾರದು. ಅವನು ಯೌವನಾವಸ್ಥೆಗೆ ತಲುಪುವ ತನಕ ವಚನವನ್ನು ಪಾಲಿಸಿರಿ. ನಿಶ್ಚಯವಾಗಿಯೂ ವಚನದ ಕುರಿತು ನಿಮ್ಮನ್ನು ಪ್ರಶ್ನಿಸಲಾಗುವುದು. وأوفوا الكيل إذا كلتم وزنوا بالقسطاس المستقيم ذلك خير أحسن تأويلا. ಅಳತೆ ಮಾಡಿ ಕೊಡುವಾಗ ಪೂರ್ಣ ತುಂಬಿಸಿಕೊಡಿರಿ. ತೂಗುವಾಗ ಸರಿಯಾದ ತಕ್ಕಡಿಯಲ್ಲಿ ತೂಗಿರಿ. ಇದು ಒಳ್ಳೆಯ ಕ್ರಮ ಮತ್ತು ಪರಿಣಾಮದ ದೃಷ್ಟಿಯಿಂದಲೂ ಇದುವೇ ನಿಮಗೆ ಉತ್ತಮ. ಸದಕಲ್ಲಾಹುಲ್ ಅಲೀಮ್. ಅಸ್ಸಲಾಮು ಅಲೈಕುಂ. ಧನ್ಯವಾದಗಳು. ಮತ್ತು ಹುದೈಫ್ರವರಿಗೆ ಇಂದಿನ ವಿಚಾರಗೋಷ್ಠಿ ಕಾರ್ಯಕ್ರಮ ವಿಷಯ ಮಾನವ ಸ್ವಾತಂತ್ರ್ಯ, ಕಲ್ಯಾಣ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಜಿ.ಕೆ. ಭಟ್ ಸಂಕಬಿತ್ತಲು, ಕುಟುಂಬ ವೈದ್ಯರು, ಮಂಗಳೂರು, ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಚಾರ್ಲ್ಸ್ ವಿ ಫುರ್ಟಾಡೋ, ಇಂಗ್ಲಿಷ್ ಪ್ರಾಧ್ಯಾಪಕರು ಮತ್ತು ನಿರ್ದೇಶಕರು, ಅಡ್ಮಿನ್ ಬ್ಲಾಕ್, ಸೇಂಟ್ ಅಲೋಸಿಯಸ್ ಡೀಮ್ಡ್ ಯೂನಿವರ್ಸಿಟಿ, ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಯೂನಿಯಫ್ ಕರ್ನಾಟಕ ಇದರ ಅಧ್ಯಕ್ಷರಾದ ಜನಾಬ್ ರಫೀಯುದ್ದೀನ್ ಕುದ್ರೋಳಿ, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಯೂನಿಯಫ್ ಕರ್ನಾಟಕದ ಪದಾಧಿಕಾರಿಗಳು ಹಾಗೂ ನನ್ನ ಪ್ರೀತಿಯ ಸಹೋದರರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಈಗ ಪ್ರಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಜಿ.ಕೆ. ಭಟ್ ಸಂಕಬಿತ್ತಲು, ಕ್ಷಮಿಸಿ,
ಈಗ ಪ್ರಾಸ್ತಾವಿಕ ಭಾಷಣ ಜನಾಬ್ UK ಖಾಲಿದ್ರವರು ಪ್ರಾಸ್ತಾವಿಕವಾಗಿ ತಮ್ಮ ಮುಂದೆ ಮಾತನಾಡಲಿದ್ದಾರೆ. ಅಲ್ಹಮ್ದುಲಿಲ್ಲಾ. ಅರೀರಿ ಮನುಕುಲದ ಪ್ರವಾದಿಯನ್ನು ಈ ಅಭಿಯಾನದ ಇಂದಿನ ವಿಚಾರಗೋಷ್ಠಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಂಗಳೂರಿನ ಕುಟುಂಬ ವೈದ್ಯರಾದಂಥ ಡಾಕ್ಟರ್ GK ಭಟ್ ಸಂಕಬಿತ್ತಲ್ರವರೇ, ಹಾಗೂ ಅಲೋಷಿಯಸ್ ಕಾಲೇಜಿನ ಇಂಗ್ಲೀಷ್ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಚಾರ್ಲ್ಸ್ ಫುಟ್ಟಾಡೋರವರೇ, ಯೂನಿಯನ್ ಆಫ್ ಕರ್ನಾಟಕ ಇದರ ಅಧ್ಯಕ್ಷ ಜನಾಬ್ ರಫಿಯುದ್ದೀನ್ ಕುದ್ರೋಳಿಯವರೇ, ಇರುವ ನನ್ನ ಸಹೋದರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸೃಷ್ಟಿಕರ್ತನ ಶಾಂತಿ ನಮ್ಮೆಲ್ಲರ ಮೇಲಿರಲಿ. ಪ್ರವಾದಿಗಳು ಈ ಪ್ರಪಂಚಕ್ಕೆ ಆಗಮಿಸಿರುವುದು ಇಲ್ಲಿನ ಜನರ ಸಂಕೋಲೆಗಳನ್ನು ಬಿಡಿಸಿ ಅವರಿಗೆ ಸ್ವಾತಂತ್ರ್ಯವನ್ನು ನೀಡಲಿಕ್ಕಾಗಿತ್ತು ಎಂಬುದು ಕುರ್ಆನ್ನ ವಚನ. ಈ ಕಾರಣದಿಂದ ಆದಿಕಾಲದಿಂದಲೂ ಅದು ಅಬ್ರಾಹಂ ಆಗಿರಲಿ, ಮೋಸೆಸ್ ಆಗಿರಲಿ, ಜೀಸಸ್ ಆಗಿರಲಿ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿರಲಿ, ಇವರೆಲ್ಲರೂ ಬಂದಿರುವಂತಹ ಉದ್ದೇಶ, ಪರ್ಪಸ್ ಒಂದೇ ಆಗಿದೆ. ಸಂಕೋಲೆಗಳಿಂದ ಬಿಗಿಯಲ್ಪಟ್ಟಿರುವ ಒಂದು ಜನಾಂಗ ಅಂತ ಹೇಳಿದರೆ, ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿಯೂ ಗುಲಾಮಗಿರಿಯಲ್ಲಿ ನರಳುತ್ತಿರುವಂತಹ ಒಂದು ಸಮುದಾಯಕ್ಕೆ ಈ ಪ್ರವಾದಿಗಳ ಆಗಮನ ಅವರನ್ನು ಮನುಷ್ಯ ಸ್ವಾತಂತ್ರ್ಯದೆಡೆಗೆ, ಅಂದರೆ ಅಲ್ಲಾಹನು ಕುರಾನ್ನಲ್ಲಿ ಹೇಳ್ತಾನೆ, ಪ್ರತಿ ಒಂದು ಮನುಷ್ಯನು ಕೂಡ ಇಲ್ಲಿ ಸ್ವತಂತ್ರ ಜೀವಿಯಾಗಿ ಹುಟ್ಟಿಸಲ್ಪಟ್ಟಿದ್ದಾನೆ. ಆತ ಸ್ವತಂತ್ರ ಜೀವಿಯಾಗಿದ್ದಾನೆ. ಆದರೆ ಭೂಮಿಗೆ ಬಂದ ನಂತರ ಅವನು ಯಾವುದೇ ಕಾರಣಗಳಿಂದ, ಮೂಢನಂಬಿಕೆಗಳಿಂದ ಅಥವಾ ತಾನೇ ಸೃಷ್ಟಿಸಿದಂತಹ ಕೆಲವೊಂದು ಆಚಾರ ವಿಚಾರಗಳಿಂದ ಬಂಧಿಸಲ್ಪಟ್ಟಿದ್ದಾನೆ. ಹಾಗೂ ಆ ಬಂಧನದಿಂದ ಆತ ನರಳುತ್ತಾ ಇದ್ದಾನೆ. ಇವರನ್ನು ಶೋಷಣೆ ಮುಕ್ತಗೊಳಿಸಲಿಕ್ಕಾಗಿದೆ ಪ್ರವಾದಿಗಳ ಆಗಮನ. ಅಲ್ಲಾಹನು ಕುರ್ಆನ್ನಲ್ಲಿ ಹೇಳ್ತಾನೆ, ನಾವು ನಿಮ್ಮನ್ನು ಒಂದೇ ಗಂಡು ಮತ್ತು ಒಂದೇ ಹೆಣ್ಣಿನಿಂದ ಸೃಷ್ಟಿಸಿದ್ದೇವೆ. ನಿಮ್ಮನ್ನು ಪರಸ್ಪರ ವಿಭಾಗಗಳನ್ನಾಗಿ, ಪರಸ್ಪರ ಜನಾಂಗಗಳನ್ನಾಗಿ, ಪರಸ್ಪರ ವರ್ಣಗಳನ್ನಾಗಿ ಸೃಷ್ಟಿಸಿರುವುದು ನೀವು ಪರಸ್ಪರ ಅರಿಯಲಿಕ್ಕಾಗಿ ಮಾತ್ರ. ನಿಮ್ಮಲ್ಲಿ ಯಾರು ಅತಿ ಹೆಚ್ಚು ದೇವ ಭಯ ಉಳ್ಳವನೋ ಆತನು ನಿಮ್ಮ ಪೈಕಿ ಅತಿ ಹೆಚ್ಚು ಶ್ರೇಷ್ಠನು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಕರಿಯನು ಬಿಳಿಯನಿಗಿಂತ ಅಥವಾ ಅರಬನು ಅರಬೇತರನಿಗಿಂತ ಶ್ರೇಷ್ಠನಲ್ಲ. ಯಾಕೆಂತ ಹೇಳಿದರೆ, ಯಾರೂ ಕೂಡ ವರ್ಣಗಳ ಆಧಾರದಲ್ಲಿ ಅಥವಾ ಆತನ ಕುಟುಂಬದ ಆಧಾರದಲ್ಲಿ ಶ್ರೇಷ್ಠತೆಯನ್ನು ಅದನ್ನು ಕ್ಲೈಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಮಾನತೆಯನ್ನು ಬೋಧಿಸಿದಂತಹ ಒಂದು ಧರ್ಮವಾಗಿದೆ ಇಸ್ಲಾಂ ಧರ್ಮ. ಕಾಕತಾಳೀಯವಾಗಿ ಇಂದು ನಾವು ಸಂವಿಧಾನ ದಿನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಂವಿಧಾನದ ಆಶಯ ಒಂದು ನಮ್ಮ ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಸಮಾನತೆ ಕೂಡ ಆಗಿದೆ. ಈ ಸಮಾನತೆಯನ್ನು ಬೋಧಿಸಿದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಹಲವಾರು ವಚನಗಳು ನಮಗೆ ಇಂದು ಇದರಲ್ಲಿ ಕಾಣಸಿಗುತ್ತವೆ. ಯಾಕೆಂತ ಹೇಳಿದರೆ, ಮನುಷ್ಯನ ಆತನಿಗೆ ತಾನೊಬ್ಬ ಮನುಷ್ಯ, ತಾನು ಈ ಭೂಮಿಗೆ ಬಂದಿರುವಂತಹ ಉದ್ದೇಶ ಏನು ಎಂಬುದನ್ನು ಮನವರಿಕೆ ಮಾಡಿಕೊಡುವಂತಹ ಕೆಲಸ ಪ್ರವಾದಿಗಳದ್ದಾಗಿತ್ತು. ನಾನು ನಮ್ಮ ಅತಿಥಿಗಳನ್ನು ಮಾತಾಡಿಸಲಿಕ್ಕೆ ಹೋಗುವಾಗ ಕೆಲವೊಂದು ವಿಷಯಗಳಲ್ಲಿ ಅವರನ್ನು ನಾನು ಡಿಸ್ಕಸ್ ಮಾಡುವಾಗ ಅವರು ಕೂಡ ನಮ್ಮ ವಿಚಾರಗಳೊಂದಿಗೆ ಸಹಮತವನ್ನು ಕೂಡ ವ್ಯಕ್ತಪಡಿಸಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ, ಆಗಮನದ ಕಾಲದಲ್ಲಿ ಅಲ್ಲಿನ ಅರಬ್ ಜನಾಂಗದ ಒಂದು ಅವಸ್ಥೆ ಹೇಗಿತ್ತು ಅಂತ ಹೇಳಿದರೆ, ಅವರು ಅಲ್ಲಿ ಯಾವುದೇ ರೀತಿಯ ಕಾನೂನುಗಳು ಇರಲಿಲ್ಲ. ಅವರಿಗೆ ಅವರದೇ ಆದಂತಹ ಕಟ್ಟುಪಾಡುಗಳನ್ನು, ಅವರದೇ ಆದಂತಹ ಅನಾಚಾರಗಳಿಂದ, ಅವರದೇ ಆದಂತಹ ಅನೈತಿಕ ವ್ಯವಹಾರಗಳಿಂದ ಅವರಲ್ಲಿ ಜೀವನವನ್ನು ಸಾಗಿಸಿದರು. ಅವರ ಹೆಣ್ಣು ಮಕ್ಕಳಿಗೆ ಯಾವುದೇ ಆದಂತಹ ಗೌರವ ಇರಲಿಲ್ಲ. ಸ್ವತಃ ಹೆಣ್ಣು ಮಕ್ಕಳನ್ನು ಜೀವಂತವಾಗಿ ಹೂಳುವಂತಹ ಒಂದು ಅನಾಗರಿಕ ಸಂಪ್ರದಾಯದಲ್ಲಿತ್ತು. ಇಂತಹ ಒಂದು ಪರಿಸ್ಥಿತಿ ಇರುವಂತಹ ಒಂದು ಸಮುದಾಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ತನ್ನ 40ನೇ ವರ್ಷದಲ್ಲಿ ಅವರಿಗೆ ಪ್ರವಾದಿತ್ವ ಲಭಿಸಿದ ನಂತರ ಅಲ್ಲಿಯ ಜನತೆಗೆ ಅವರು ಈ ಭೂಮಿಗೆ ಬಂದಿರುವಂತಹ ಉದ್ದೇಶವೇನು, ಅವರು ಈ ಭೂಮಿಯಲ್ಲಿ ಯಾಕಾಗಿ ಜೀವಿಸ್ತಾ ಇದ್ದಾರೆ, ತಮ್ಮ ಮರಣಾನಂತರ ಅವರಿಗೆ ಯಾವ ರೀತಿಯ ಜೀವನವಿದೆ ಎಂಬುದನ್ನು ಬಹಳ ಮನದಟ್ಟು ಮಾಡಿಕೊಂಡು ದೇವರ ಭಯವನ್ನು ಅವರಲ್ಲಿ ಹುಟ್ಟಿಸಿ ಅವರನ್ನೊಂದು ಸುಸಂಸ್ಕೃತವಾದಂತಹ ಒಂದು ಜನಾಂಗವನ್ನಾಗಿ ಮಾಡಿ ಹೋದಂತಹ ಕೀರ್ತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರದು. ಅವರ ಈ ವಿಷಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕ್ಕಪ್ಪನ ಪುತ್ರರಾದಂತಹ ಜಾಫರ್ ಬಿನ್ ಅಬು ತಾಲಿಬ್ ಅವರು ನಜ್ಜಾಶಿ ರಾಜನ ಆಸ್ಥಾನದಲ್ಲಿ ಮಾಡಿದಂತಹ ಒಂದು ಭಾಷಣ ಅದು ಬಹಳ ಪ್ರಮುಖವಾದಂತು. ಅವರು ಹೇಳ್ತಾರೆ, ನಾವೊಂದು ಅನಾಗರಿಕ ಜನಾಂಗವಾಗಿದ್ದೆವು, ನಮಗೆ ಯಾವುದೇ ರೀತಿಯಾದಂತಹ ಕಟ್ಟುಪಾಡುಗಳಿರಲಿಲ್ಲ.
ನಮ್ಮದೇ ರೀತಿಯಲ್ಲಿ ನಾವು ಬಾಳ್ತಾ ಇದ್ದೆವು. ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಯಾವುದೇ ರೀತಿಯಾದಂಥ ಗೌರವವನ್ನು ಕೊಡ್ತಾ ಇರಲಿಲ್ಲ. ನಾವು ಸತ್ತ ಪ್ರಾಣಿಗಳನ್ನು ತಿಂತಾ ಇದ್ದೆವು, ಬಹಳ ಅಶುದ್ಧತೆಯಿಂದ ಬಾಳುತ್ತಾ ಇದ್ದೆವು. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ದೇವನು ಒಂದು ಪ್ರವಾದಿಯನ್ನು ಕಳಿಸಿದನು. ಆ ಪ್ರವಾದಿ ನಮಗೆ ಸತ್ಯವೇನು, ಯಾವ ರೀತಿಯಲ್ಲಿ ನಾವು ಬದುಕಬೇಕು, ದೇವನೆಂದರೆ ಯಾರು, ನಮ್ಮ ಇಹಲೋಕವೆಂದರೇನು, ಪರಲೋಕವೆಂದರೇನು ಎಂಬುದನ್ನು ಬಹಳ ಸವಿಸ್ತಾರವಾಗಿ ವಿವರಿಸಿದ ನಂತರ ನಾವು ಒಂದು ಮನುಷ್ಯರಾದೆವು. ನಾವು ಹಾಗೂ ಇಲ್ಲಿ ಒಂದು ಉತ್ತಮ ಬಾಳ್ವಿಕೆಯನ್ನು ನಾವು ಬಾಳಲು ಸಾಧ್ಯವಾಯಿತು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಭಾರತದಲ್ಲಿ ಇಸ್ಲಾಮಿನ ಆಗಮನ ಅದು ಇಲ್ಲಿನ ಜಮೀನ್ದಾರಿ ಪದ್ಧತಿಯಿಂದ ಬಳಲುತ್ತಿದ್ದಂತಹ ಒಂದು ಜನಾಂಗಕ್ಕೆ ಅದೊಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿತ್ತು, ಹಾಗೂ ಅವರನ್ನು ಆ ಶೋಷಣೆಯಿಂದ ಮುಕ್ತಗೊಳಿಸಿತ್ತು. ಜನರು ಇಸ್ಲಾಮಿನ ಆಕರ್ಷಿತರಾಗಲು ಕಾರಣ ಇಲ್ಲಿನ ಜಮೀನ್ದಾರಿ ಪದ್ಧತಿ ಮತ್ತು ಇಲ್ಲಿನ ಪೌರೋಹಿತ್ಯದ ಒಂದು ವ್ಯವಸ್ಥೆ ಅವರನ್ನು ಬಹಳ ಗುಲಾಮಗಿರಿಗೆ ತಳ್ಳಿದಂತಹ ಒಂದು ಕಾಲದಲ್ಲಿ ಇಸ್ಲಾಮಿನ ಆಗಮನ ಅವರಿಗೆ ಒಂದು ವಿಮೋಚನೆಯನ್ನು ನೀಡಿತು. ಅವರಿಗೆ ಸಮಾನತೆಯ ಆ ಒಂದು ಏನು ಸಂದೇಶ ಇದೆ ಅದು ಬಹಳ ಇಷ್ಟವಾಗಿ ಅವರು ಇಸ್ಲಾಮಿನ ಹತ್ರ ಆಕರ್ಷಿತರಾದರು. ಹಾಗಾಗಿ ಸ್ವಾತಂತ್ರ್ಯ ಎಂಬುದು ಪ್ರತಿಯೊಬ್ಬ ಮನುಷ್ಯ ಆತ ವೈಯಕ್ತಿಕವಾಗಿ ಆಗಲಿ ಅಥವಾ ಅವನ ಸಮಾಜದಲ್ಲಿ ಸ್ವತಂತ್ರವಾಗಿ ಬಾಳುವುದು ಅಂತ ಹೇಳಿದರೆ ಆತನ ಹಕ್ಕುಗಳು ಯಾವೆಲ್ಲ ಹಕ್ಕುಗಳು ಆತನಿಗೆ ದೇವನು ನೀಡಿದ್ದಾನೋ ಆ ಹಕ್ಕುಗಳಿಂದ ಆತನು ವಂಚಿತನಾಗಬಾರದು. ಯಾಕೆಂತ ಹೇಳಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಆರ್ಥಿಕವಾಗಿ ಜನರನ್ನು ಶೋಷಣೆ ಮಾಡುವಂತಹ ಒಂದು ಪದ್ಧತಿ ಇತ್ತು. ಬಡ್ಡಿ ವ್ಯವಹಾರ ಬಹಳ ವ್ಯಾಪಕವಾಗಿದ್ದಂಥ ಕಾಲದಲ್ಲಿ ಬಡ್ಡಿ ಮುಕ್ತವಾದಂಥ ಒಂದು ಸಮಾಜವನ್ನು ನಿರ್ಮಿಸಿ ಜನರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಕೀರ್ತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರದು. ಇಂತಹ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವೀಗ ಪ್ರಸಕ್ತ ಪರಿಸ್ಥಿತಿಯನ್ನು ಅವಲೋಕನ ಮಾಡದಿದ್ದರೆ ನಮ್ಮಲ್ಲಿರುವಂಥ ನಮ್ಮ ವಸ್ತ್ರಧಾರಣೆ ಆಗಲಿ, ನಮ್ಮ ಆಹಾರ ಪದ್ಧತಿ ಆಗಲಿ, ಇವೆಲ್ಲ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತಿರುವಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇಂತಹ ಸನ್ನಿವೇಶದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೋಧನೆಗಳು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಯಾವುದೆಲ್ಲ ರೀತಿಯ ಕಾನೂನುಗಳು ಅದು ನಮಗೆ ಬಹಳ ಇಂದಿನ ಪರಿಸ್ಥಿತಿಯಲ್ಲಿ ಬಹಳ ಪ್ರಸಕ್ತವಾಗಿ ಕಂಡುಬರುತ್ತವೆ. ಹಾಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕೇವಲ ಮನುಷ್ಯರಿಗೆ ಸ್ವಾತಂತ್ರ್ಯ ನೀಡಿದ್ದು ಮಾತ್ರ ಅಲ್ಲ, ಅವರು ಆ ಜನರ ಕಲ್ಯಾಣವನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡಿದರು. ಅದು ಅನಾಥರ ಸಂರಕ್ಷಣೆ ಆಗಲಿ, ವಿಧವೆಯರ ಸಂರಕ್ಷಣೆ ಆಗಲಿ, ಅಥವಾ ಅಲ್ಲಿಯ ಸ್ತ್ರೀಯರಿಗೆ ಕೊಟ್ಟಂತಹ ಅಧಿಕಾರಗಳಾಗಲಿ, ಇವೆಲ್ಲವನ್ನು ನಾವು ಅವಲೋಕನ ಮಾಡುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾನವ ಕಲ್ಯಾಣದ ವಿಷಯದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಅಂತಹ ಪರಿಣಾಮಕಾರಿ ಕೆಲಸವನ್ನು ಇಂದಿನ ಆಡಳಿತಗಾರರು ಕೂಡ ಕೈಗೊಂಡರೆ ಇಲ್ಲಿ ಮನುಷ್ಯ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಬಹಳ ಅಚ್ಚುಕಟ್ಟಾಗಿ ತನ್ನ ಜೀವನವನ್ನು ಸಾಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಈ ನಿಟ್ಟಿನಲ್ಲಿ ಇಂದಿನ ವಿಚಾರಗೋಷ್ಠಿಯನ್ನು ನಾವು ಮಾನವ ಸ್ವಾತಂತ್ರ್ಯ, ಕಲ್ಯಾಣ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ವಿಷಯದಲ್ಲಿ ವಿಚಾರಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ. ಈ ವಿಚಾರಗೋಷ್ಠಿಗೆ ಬಂದಿರುವಂತಹ ಅತಿಥಿಗಳನ್ನು ಮತ್ತು ನಿಮ್ಮೆಲ್ಲರನ್ನು ಇನ್ನೊಮ್ಮೆ ಸ್ವಾಗತಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜನಾಬ್ ಯುಕೆ ಖಾಲಿದ್ ಅವರಿಗೆ ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ GK ಭಟ್ ಸಂಕಬಿತ್ತಿಲು ಇವರು ಮಾನವ ಸ್ವಾತಂತ್ರ್ಯ, ಕಲ್ಯಾಣ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ವಿಷಯದಲ್ಲಿ ತಮ್ಮ ವಿಚಾರವನ್ನು ಮಂಡಿಸಲಿದ್ದಾರೆ. ಯುನಿವೆಫ್ ಕರ್ನಾಟಕ ಇದರ ಅಧ್ಯಕ್ಷರಾದಂಥ ಜನಾಬ್ ರಫೀವುದ್ದೀನ್ ಕುದ್ರೋಳಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮವರೇ ಆದಂಥ ಡಾಕ್ಟರ್ ಚಾರ್ಲ್ಸ್ ವಿ ಫರ್ಟಾಡರ್ ಅವರೇ, UK ಖಾಲಿದ್ ಅವರೇ, ವೇದಿಕೆಯಲ್ಲಿರುವ ಉಳಿದ ಗಣ್ಯರೇ, ಇನ್ನು ಈ ಕಮಿಟಿಯ ಸದಸ್ಯರಾದಂಥ ಎಲ್ಲ ಆತ್ಮೀಯರೇ ಹಾಗೂ ನಮ್ಮ ಮಾತುಗಳನ್ನು ನೀವು ಮುತುವರ್ಜಿಯಿಂದ ಆಲಿಸುವಂಥ ಎಲ್ಲ ಸಹೃದಯ ಬಂಧುಗಳೇ, ನನಗೆ ವಿಶೇಷವಾಗಿ ಇದರ ವಿಷಯ ಹೆಚ್ಚು ಹೇಳಲಿಕ್ಕೆ ಕಷ್ಟ ಆದೀತು. ಆದರೆ ನನಗೆ ಗೊತ್ತಿದ್ದಷ್ಟರ ಮಟ್ಟಿಗೆ ನಾನು ನಿಮಗೆ ವಿಷಯವನ್ನು ವಿಮರ್ಶೆ ಮಾಡಿ ಹೇಳಬಲ್ಲೆ. ನನ್ನದು ತಪ್ಪುಗಳು ಅಂತೇಳಿ ಏನಾದರೂ ಕಂಡರೆ ನೀವು ಕ್ಷಮೆ ಕೊಡುವಿರಾಗಿ ಭಾವಿಸ್ತೇನೆ. ನಾನು ಕಳೆದ 5 ವರ್ಷಗಳಿಂದ ಈ ಸದ್ಭಾವನಾ ವೇದಿಕೆಯ ಒಬ್ಬ ಸದಸ್ಯ. ಮಂಗಳಾದೇವಿ ಸರಹದ್ದಿನಲ್ಲಿ ಯಾವಾಗಲೂ
2 ತಿಂಗಳು 3 ತಿಂಗಳಿಗೊಮ್ಮೆ ಈ ಸದ್ಭಾವನಾ ವೇದಿಕೆಯಲ್ಲಿ ಎಲ್ಲ ವಿಮರ್ಶೆಗಳು ಎಲ್ಲ ನಾವು ಸಮಾಜದವರು ಒಂದೇ ಅಂತ ಹೇಳುವಂಥ ಒಂದು ಧ್ಯೇಯವಾಕ್ಯಗಳನ್ನು ಇಟ್ಟುಕೊಂಡು ನಾವು ಎಷ್ಟೋ ಸಲ ಚರ್ಚೆ ಮಾಡಿದ್ದಿದ್ದೆ. ನಾನು ಅದರಲ್ಲಿ ಆಗಾಗ ನನಗೆ ಸಮಯವಿದ್ದಾಗ ಭಾಗವಹಿಸ್ತಿದ್ದೆ. ಹಾಗಾದರೆ ಇಲ್ಲೀಗ ಈ ಮಾನವ ಸ್ವಾತಂತ್ರ್ಯ ಮತ್ತು ಕಲ್ಯಾಣ ಇದರ ಮೊದಲು ನಾನೊಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಮಾನವರು ಹೇಗೆ ಆದರು? ಮಾನವರು ಅಂದರೆ ನಾವು ಎಲ್ಲರೂ ಒಂದೇ ಆದಿಮಾಯೆಯಿಂದ, ಅಂದರೆ ನಾನು ನಿಮಗೆಲ್ಲರಿಗೂ ತಿಳಿದಂಥ ವಿಷಯವೇ, 2 ಇರೋದು ಸ್ವರ್ಗ ನರಕ. ಅದಕ್ಕೆ ಇದು ಆದಿಮಾಯೆಯು ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಇವರನ್ನು ಸೃಷ್ಟಿ ಮಾಡ್ತಾರೆ. ಆ ನಂತರ ಬ್ರಹ್ಮದೇವರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡ್ತಾರೆ. ಅವಳಿಗೆ ಕೆಲವು ಸಮಯದಲ್ಲಿ ಅವಳನ್ನು ಹೇಳ್ತಾಳೆ, ದಕ್ಷ ಮಹಾಪ್ರಭು ಅಂತೇಳಿ ಭೂಪತಿಯೊಬ್ಬರು ಇರ್ತಾರೆ, ದಕ್ಷ ಮಹಾಜನಕ ಅಂತೇಳಿ, ಅವರಿಗೆ ಮದುವೆ ಮಾಡಿ ಕೊಟ್ಟು ಇನ್ನು ಲೋಕ ಕಲ್ಯಾಣ ಅಂತೂ ಜನರ ಇದರ ಅಂದರೆ ಉತ್ಪತ್ತಿ ಪ್ರತಿಯೊಂದು ಬರೇ ಜನರು ಅಂತೇಳಿ ಅಲ್ಲ, ಎಲ್ಲ ಜೀವಿಗಳ ಒಂದು ಉತ್ಪತ್ತಿಯ ಜವಾಬ್ದಾರಿಯನ್ನು ಹೇಳುವಾಗ ಅವರಿಗೆ ದಕ್ಷ ಮಹಾಪ್ರಭುಗಳಿಗೆ 27 ಮಂದಿ ಹೆಂಡತಿಯರು, 27 ಮಂದಿಯನ್ನು ಬೇರೆ ಬೇರೆಯವರಿಗೆ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ವಿವಾಹ ಮಾಡಿಸಿ ತನ್ಮೂಲಕ ಎಲ್ಲ ಕಮ್ಯುನಿಟಿಯ ಅಂದರೆ ಎಲ್ಲ ಇವರ ಜನರನ್ನು ಸೃಷ್ಟಿಸ್ತಾರೆ. ಹಾಗೆ ಸೃಷ್ಟಿಯಾದಂಥ ನಾವು ಮಾನವರು ಹಲವು ವಿಧದಲ್ಲಿ ಬೇರೆ ಬೇರೆ ಅಂತೇಳಿ ಗುರುತಿಸಲ್ಪಟ್ಟರು, ನಮ್ಮ ಆಚಾರ ವಿಚಾರಗಳಲ್ಲಿ ಪ್ರತಿಯೊಂದರಲ್ಲಿ ಗುರುತಿಸಲ್ಪಟ್ಟರು. ಆಗಾಗ ಈಗ ಪ್ರಾಸ್ತಾವಿಕ ಭಾಷಣ ಮಾಡಿದಂಥ ಖಾಲಿದರು ಹೇಳಿದಾಗೆ ನಾವು ತಪ್ಪಿಬಿಡೋದು ಸ್ವಾಭಾವಿಕ, ಮನುಷ್ಯ ಸ್ವಭಾವ. ಅದು ಹೇಗೆ ಅಂತ ಹೇಳಿದರೆ ಉಪ್ಪು ತಿಂದ ಬಾಯಲ್ಲಿ ತಪ್ಪು ಬರೋದಿಲ್ಲ ಅಂತ ಹೇಳಿದಾಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಎಲ್ಲ 100ಕ್ಕೆ 100 ಸರಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹುಟ್ಟಿದವ ಒಂದು ದಿವಸ ಸಾಯಲೇಬೇಕು. ಆ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾವು ಎಷ್ಟು ಲೋಕಕ್ಕೆ ಹಿತವಾಗುವಂಥ, ಜನರಿಗೆ ಒಳ್ಳೆಯದಾಗುವಂಥ, ಕುಟುಂಬಕ್ಕೆ ಆತ್ಮೀಯರಾಗುವಂಥ ಕೆಲಸಗಳನ್ನು ನಾವು ಮಾಡ್ತೇವೋ ಅದೇ ಅಲ್ಲಿ ನಮಗೆ ದೊರಕುವಂಥ ಪ್ರತಿಫಲ. ಇಲ್ಲಿ ನಮಗೆ ದೊರಕುವುದು ಯಾವುದು ಶಾಶ್ವತ ಅಲ್ಲ, ಆದರೆ ಶಾಶ್ವತವಾದಂಥ ಒಂದು ನಮ್ಮ ಜೀವಿತದ ಅವಧಿಯಲ್ಲಿ ನಾವು ಮಾಡುವಂಥ ಒಳ್ಳೆಯ ಕೆಲಸಗಳಿಗೆ ಅದು ಸ್ವರ್ಗಲೋಕ ಅಥವಾ ನರಕಲೋಕ ಅಂತೇಳಿ ಇತ್ಯರ್ಥ ಆಗ್ತದೆ. ಇದು ಏನು ಅಂತೇಳಿದರೆ ಪ್ರತಿಯೊಂದು ಜನಾಂಗದವರು ತಪ್ಪಿ ಬೀಳದವರು ಯಾರೂ ಇಲ್ಲ. ಅವರು ಈಗ ಒಬ್ಬ ತಪ್ಪು ಮಾಡ್ತಾನೆ ಅಂತೇಳಿದರೆ ಅವನಿಗದು ಸರಿ, 100ಕ್ಕೆ 100 ಸರಿ ಅವ ಮಾಡುವಂಥದ್ದು ಅಂತೇಳಿ ಅವನಿಗುಂಟು. ಇನ್ನೊಬ್ಬರಿಗೆ ಅದು ತಪ್ಪು ಅಂತ ಕಾಣ್ತದೆ, ಅಂದರೆ ಇವರಿಗೆ ಪ್ರಯೋಜನ ಆಗಲಿಲ್ಲ ಅಂತ ಹೇಳುವಂಥ ಭಾವನೆ. ಇದನ್ನು ಸಮಸ್ಯೆಸಿ ವಿಚಾರಿಸಿ ಅದನ್ನು ನಾವು ಈಗ ಮಂಡನೆ ಮಾಡಬೇಕು. ಇವತ್ತಿನ ಇಂಪಾರ್ಟೆಂಟ್ ವಿಚಾರಗೋಷ್ಠಿ ಅಂತ ಹೇಳಿದರೆ ನಾನು ಹೇಳುವಂಥದ್ದು ನಮ್ಮ ಹಿರಿಯರು ಅವರೆಲ್ಲ ಏನು ಇದರ ವಿಷಯವಾಗಿ ಮಾತಾಡಿದ್ದಾರೆ, ಏನು ಉಪದೇಶ ಮಾಡಿದ್ದಾರೆ ಅಂತ ಹೇಳುವಂಥ ವಿಮರ್ಶೆಗಳನ್ನು ನಾವು ಮಾಡಿಕೊಂಡು ನಾವು ಇನ್ನು ಮುಂದೆ ಈ ಜಗತ್ತಿನಲ್ಲಿ ಹೇಗೆ ಬಾಳಿ ಬೆಳಗಬಹುದು ಅಂತ ಹೇಳುವಂಥ ವಿಷಯಗಳನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಈಗ ನೋಡಿ, ಈ ಪ್ರವಾದಿಗಳು ಅಂತ ನಾವು ಈ ಪ್ರವಾದಿಗಳಂದರೆ ದೇವದೂತರು ಅಂತ, ಅಂದರೆ ಈ ಜಗತ್ತಿನಲ್ಲಿ ಅನ್ಯಾಯವಾಗ್ತಾ ಇರುವಾಗ, ಬೇಡದೆಲ್ಲ ನಡೀತಾ ಇರುವಾಗ ಇದನ್ನೊಂದು ಸಮತೋಲನಕ್ಕೆ ಇದನ್ನು ತರಬೇಕಾದ್ರೆ ಒಬ್ಬ ವ್ಯಕ್ತಿ ಬೇಕಲ್ಲ. ಈ ನೋಡಿ, ಇಲ್ಲಿಯ ಇದು ವೆಲ್ವೆಫ್ ಅಲ್ಲ, ಯುನಿವೆಫ್ ಕಮಿಟಿಯನ್ನು ಕರ್ನಾಟಕದ ಯುನಿವೆಫ್ ಮಾಡಿ ಇದನ್ನು ಮುಂದುವರಿಸಿಕೊಂಡು ಹೋಗುವಂಥ ರಫೀವುದ್ದೀನ್ ಇದ್ದಾರೆ ಕುದ್ರೋಳಿಯವರು. ಹಾಗಾದರೆ ಒಂದು
ಇವತ್ತಿನ ಕಾರ್ಯಕ್ರಮಕ್ಕೆ ಅರೇಂಜ್ಮೆಂಟ್ ಇಂತು ಮಾಡಿದಂಥ ಎಲ್ಲ ಇವರು ಖಾಲಿದರಿದ್ದಾರೆ, ಅವರಿದ್ದಾರೆ, ಎಲ್ಲ ಇದ್ದಾರೆ. ಇವರು ಇಲ್ಲದೆ ಯಾವುದೇ ಒಂದು ಸುಸೂತ್ರವಾದ ಕಾರ್ಯಕ್ರಮಗಳು ನೆರವೇರಲಿಕ್ಕೆ ಸಾಧ್ಯ ಉಂಟು. ಬೇರೆಯವರು ಇದ್ದಾರೆ, ಇಲ್ಲ ಅಂತೇಳಿ ಅಲ್ಲ. ಆದರೆ ಅದರ ನೇತೃತ್ವವನ್ನು ವಹಿಸಿಕೊಂಡು ಅವರು ಇವತ್ತೀಗ ಮಾಡ್ತಾ ಇದ್ದಾರೆ. ಅದು ಒಳ್ಳೆಯ ಕೆಲಸವೇ. ಏನು ಅಂತ ಹೇಳಿದರೆ, ಅವರು ಬರೆದ ಪುಸ್ತಕಗಳನ್ನು ನಾನು ಕೂಡ ಓದಿದ್ದೇನೆ. ಈಗ ಅವರ ಎದುರು ನಾನು ಯಾವುದೇ ಒಂದು ವಿಷಯವನ್ನು ಮಾತನಾಡಿದರೆ ಅದು ತಪ್ಪಾಗಿ ಕಾಣಲಿಕ್ಕೂ ಸಾಕು. ಆದರೆ ನಾನು ತಿಳ್ಕೊಂಡಷ್ಟು ವಿಷಯ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ನೋಡಿ, ಈ ದೇವದೂತರು ಅಂದರೆ ಮೊಹಮ್ಮದಿನ ಹಾಗಿದ್ದವರು, ಅದರಿಂದ ಮೊದಲು ದೇವದೂತರು ಎಷ್ಟೋ ಜನ ಇದ್ದರು. ಆದರೆ ಜಗತ್ತಿಗೆ ಎಲ್ಲ ಇದಕ್ಕೊಂದು ಉಪಕಾರವನ್ನು ಮಾಡಿ ಶಾಶ್ವತವಾಗಿ ಒಂದು ಹೆಸರನ್ನು ಉಳಿಸಿಕೊಂಡವರು ಅಂತ ಹೇಳಿದರೆ ಮೊಹಮ್ಮದ್ ಅಂತ ಹೇಳೋದು ನನ್ನ ಅಭಿಪ್ರಾಯ ಕೂಡ. ಅವರು ಸೌದಿ ಅರೇಬಿಯಾದಲ್ಲಿ ಜನಿಸಿದವರಂತೆ. ಅದೇ ಜನಿಸಿದವರು. ಅವರು ಜನಿಸುವುದಕ್ಕಿಂತ 3 ತಿಂಗಳು ಮೊದಲೇ ಅವರ ತಂದೆಯವರು ಸ್ವರ್ಗಸ್ಥರಾಗಿದ್ದರು. ಆಮೇಲೆ ಆವಾಗ ಒಂದು ವಾಡಿಕೆ ಇತ್ತಂತೆ, ನನಗೆ ತಿಳಿದ ಪ್ರಕಾರ, ಮಕ್ಕಳನ್ನು ಹಳ್ಳಿಗಳಿಗೆ ಕಳಿಸುವಂಥ ಒಂದು ವಾಡಿಕೆ. ಹಾಗೆ ಇದೇ ಮೊಹಮ್ಮದ್ ಎಂಬವರು 4 ವರ್ಷ ಹಳ್ಳಿಯಲ್ಲಿ ಜೀವನ ಮಾಡಿ ಆನಂತರ ತಾಯಿಯ ಮಡಿಲನ್ನು ಸೇರಿದವರು. ತಾಯಿಯ ಮಡಿಲನ್ನು ಸೇರಿ 2-3 ವರ್ಷ ಆಗುವಾಗ ತಾಯಿಯು ತೀರಿ ಹೋದರು. ಆನಂತರ ಅಜ್ಜನ ವಶವಾದರು. ಅಜ್ಜನೂ ಮತ್ತೆ 4 ವರ್ಷದಲ್ಲಿ ತೀರಿ ಹೋಗುವಾಗ ಮತ್ತೆ ಅಜ್ಜನ ದೊಡ್ಡ ಮಗನ ಒಟ್ಟಿಗೆ ಜೀವನವನ್ನು ಸಾಗಿಸಿ ಅವರ ಸ್ವಪ್ರಯತ್ನದಿಂದ ಅವರು ಕೇವಲ 15 ವರ್ಷವಾಗಿರುವಾಗಲೇ ಈ ಎಲ್ಲ ವಿಷಯಗಳನ್ನು ವಿಮರ್ಶೆ ಮಾಡುವರು. ನಾನೀಗ ಅವರನ್ನು ತುಂಬ ಇದು ಅಂತೇಳಿ ಹೇಳುವಂಥ ಮಾತಿಗೆ ಹೇಳೋದಲ್ಲ. ಒಂದು ನಿರಹಂಕಾರಿ, ಜೀವನ ಮಟ್ಟ ಅಂದರೆ ಹೇಗಿರಬೇಕು, ವ್ಯಕ್ತಿ ಅಂದರೆ ಹೇಗಿರಬೇಕು, ಸಮಾಜ ಅಂದರೆ ಹೇಗಿರಬೇಕು, ಯಾರಿಗೆ ಉಪಕಾರ ಮಾಡಬೇಕು, ಯಾರು ಬೈದವನಿಗೆ ಬೈಬೇಕೋ, ಅಥವಾ ಅವರ ಸಂದೇಶಗಳೆಂದರೆ ಅದು ವಿಮರ್ಶಾತೀತ. ಅದನ್ನು ನಮಗೆ ವಿಮರ್ಶೆ ಮಾಡುವಷ್ಟು ನಮಗೆ ಗೊತ್ತಿಲ್ಲ. ಆದರೆ ಅದು ಒಟ್ಟಾರೆ ನೋಡಿದರೆ ಅವರೊಂದು ಲೋಕ ಕಲ್ಯಾಣ ಮಾಡಿದವರೇ. ಅಂಥವರು ಈ ಜಗತ್ತಿನಲ್ಲಿ ಇರಲಿಕ್ಕೆ ನಮಗೆ ಅಂಥವರ ಒಂದು ನೇತೃತ್ವದಲ್ಲಿ ಆ ಭಾಗದ ಆ ಕಾಲದ ಜನಗಳು ಹೇಗೆ ಇದ್ದರೋ ಅವರೇ ಪುಣ್ಯಾತ್ಮರು ಅಂತ ಹೇಳೋದು ನನ್ನ ಭಾವನೆ. ಅವುಗಳು ಜಗತ್ತಿನಲ್ಲಿ ದುಷ್ಟರು, ಒಳ್ಳೆಯವರು, ಹೀಗಿದ್ದವು ಎಲ್ಲ ಇದ್ದರು. ಈಗ ನಾನು ಇದರೆಡೆಯಲ್ಲಿ ಒಂದು ಕತೆ ಹೇಳ್ತೇನೆ ನಿಮಗೆ. ಈ ದೇಶದಲ್ಲಿ ಈ ಥರದೆಲ್ಲ ಗಲಭೆ ಗೋರೆಗಳು ಇದೆಲ್ಲ ಆಗುತ್ತಾ ಇರುವಾಗ ಒಬ್ಬ ವ್ಯಕ್ತಿ ದೇವರನ್ನು, ಈ ದೇವರಂದರೆ ನಾವು ಗುರುತಿಸಿಕೊಂಡಂಥ ವಿಧ ಬೇರೆ ಅಷ್ಟೇ. ದೇವರು ಒಬ್ಬರೇ. ನಾವು ಅವರನ್ನು ಎಲ್ಲರನ್ನೂ ಇಂಥವರು, ಈಗ ಅಲ್ಲಾಹು ಅಂತ ಹೇಳ್ತೇವೆ, ಕೃಷ್ಣ ಅಂತ ಹೇಳ್ತೇವೆ, ಬ್ರಹ್ಮ ಈಶ್ವರ ಹೀಗೆಲ್ಲ ಹೇಳ್ತೇವೆ. ಆದರೆ ನಾವು ನಂಬಿಕೊಂಡು ಬರುವುದರಲ್ಲಿ ಉಂಟು ಎಲ್ಲರ ವ್ಯಕ್ತಿತ್ವವು ಅದರ ಮೇಲೆ ಹೊಂದಿಕೊಂಡು ಇರ್ತದೆ. ಹಾಗಾಗಿ ದೇವರನ್ನು ಒಬ್ಬರು ಪ್ರಾರ್ಥನೆ ಮಾಡಿದರಂತೆ, ತಪಸ್ಸು ಮಾಡಿದರು. ಅವರು 1-2 ದಿವಸಗಳಲ್ಲ, ಸುಮಾರು ಸಮಯ ತಪಸ್ಸು ಮಾಡಿ ಆಗುವಾಗ ಅವರಿಗೆ ದೇವರು ಪ್ರತ್ಯಕ್ಷ ಆಗಿ, ನಿನಗೆ ಯಾಕೆ ಇದು ತಪಸ್ಸು ಮಾಡಿದಿ, ಯಾಕೆ ನನ್ನನ್ನು ಮೆಚ್ಚಿಸಿದಿ, ಯಾಕೆ ನನ್ನಿಂದ ಏನಾಗಬೇಕು ನಿನಗೆ ಅಂತ ಹೇಳಿದ. ಆವಾಗ ಅವ ಹೇಳಿದಂತೆ, ಲೋಕದಲ್ಲಿ ನನಗೆ ಒಬ್ಬನಿಗಲ್ಲ ಯಾರಿಗೂ ಹಸಿವೆಯೇ ಇರಬಾರ್ದು. ಹಸಿವೆಯೇ ಇರಬಾರ್ದು ಲೋಕದಲ್ಲಿ ಯಾರಿಗೂ ಕೂಡ. ಪ್ರತಿಯೊಂದು ಪ್ರಾಣಿಯಿಂದ ಹಿಡಿದದ್ದು ಪ್ರತಿಯೊಬ್ಬರಿಗೂ, ಮನುಷ್ಯರಿಗೆ ಎಲ್ಲರಿಗೂ, ಜೀವಿತದಲ್ಲಿ ಇರುವವರಿಗೆ ಹಸಿವಿರಬಾರ್ದು ಅಂತೇಳಿ. ಆವಾಗ ದೇವರು ಹೇಳಿದ್ರಂತೆ, ಇದು ಕಷ್ಟ ಆದೀತು ಭಾರಿ, ನೀನೀಗ ಈಗೊಮ್ಮೆ ತಪಸ್ಸು ಮಾಡಿ ನನ್ನನ್ನು ಮೆಚ್ಚಿಸಿದಿ, ನನಗೆ ವರ ಕೊಡದೆ ಉಪಾಯ ಇಲ್ಲ, ವರ ಕೊಡ್ತೇನೆ, ಆದರೆ ನಿನ್ನ ಜೀವನ ತುಂಬ ಕಷ್ಟ ಆಗ್ಬೋದು. ಇಲ್ಲ ಸರ್, ನನಗೆ ಇದು ಬೇಕೇ ಬೇಕು ಅಂತೇಳಿ ತಥಾಸ್ತು ಅಂತೇಳಿ. ಹಾಗೆ 1 ವಾರ ಆಗುವಾಗ ಇವನಿಗೆ ಕಂಡಿತು, ಈ ನನ್ನ ಶಾಪ ನನಗೆ ತಿರುಮಂತ್ರವಾಗಿ ಪರಿಣಮಿಸಿತಲ್ಲ, ಇದು ಪ್ರಯೋಜನ ಇಲ್ಲ. ಈ ಯಾರಿಗೂ ಹಸಿವೆ ಇಲ್ಲ ಅಂತ
ಯಾರು ಯಾರಿಗೂ ಯಾವ ಕೆಲಸಕ್ಕೂ ಸಿಕ್ಕುವುದಿಲ್ಲ. ಈ ಜಗತ್ತಿನಲ್ಲಿ ಒಬ್ಬರಿಂದ ಒಬ್ಬರು ಹೊಂದಿಕೊಂಡು ಅವಲಂಬಿಸಿಕೊಂಡು ಡಿಪೆಂಡೆಂಟ್ ಆಗಿ ನಾವು ಈ ಜೀವನವನ್ನು ಸಾಗಿಸ್ತಾ ಇರೋದು. ಹಾಗಿರುವಾಗ ಯಾವ ಕೆಲಸಕ್ಕೆ ಯಾರೂ ಇಲ್ಲ. ಈ ಒಂದು ಮೂಕ ಪ್ರಾಣಿಯಾಗೆ ಪ್ರತಿಯೊಂದು ವ್ಯಕ್ತಿಗಳು ಮೂಲೆಯಲ್ಲಿ ಕೂತ್ಕೊಳ್ತಾರೆ. ಯಾಕೆ? ನಮಗೆ ಹಸಿವಿಲ್ಲ ಅಲ್ಲ, ನಾವು ಯಾಕೆ ಕೆಲಸ ಮಾಡಬೇಕು? ಯಾರು ಯಾವ ಥರದ ಉದ್ಯೋಗಗಳನ್ನು ಮಾಡ್ತಾ ಇಲ್ಲ. ಇದು ಪ್ರಪಂಚದಲ್ಲಿ ಭಾಳ ಒಂದು ಅಲ್ಲೋಲ ಕಲ್ಲೋಲ ಆಯಿತು, ಭಾಳ ಕಷ್ಟ ಆಯಿತು. ಆವಾಗ ಇದಕ್ಕೆ ದೇವರನ್ನು ವಾಪಸ್ಸು ಇದು ತಪಸ್ಸು ಮಾಡಿ ಮೆಚ್ಚಿಸುವುದೇ ಒಳ್ಳೆಯದು ಅಂತ ಹೇಳಿ ತಪಸ್ಸು ಮಾಡಿ ಪುನಃ ಮೆಚ್ಚಿಸಿದಾಗ ದೇವರು ಹೇಳಿದ್ರು, ಏನು ಇನ್ನೇನು ವರ ಬೇಕು ನಿನಗೆ ಹೇಳು ಅಂಥೇಳಿ. ನನಗೆ ಏನು ಬೇಡ, ಇನ್ನೊಂದು ವರ ಅಂದರೆ ಹಸಿವೆ ಆಗುವ ವರವೇ ಕೊಟ್ಟು ಬಿಡಿ, ನಮಗೆ ಇದು ಹಸಿವೆ ಇಲ್ಲ ಅಂತ ಹೇಳುವಂಥ ವರ ಬೇಡ. ಯಾಕೆ ಅಂತ ಹೇಳಿದರೆ ಯಾವ ಕೆಲಸಕ್ಕೂ ಯಾರು ಕೂಡ ಮುಂದಾಗುವುದಿಲ್ಲ. ಜಗತ್ತಿನಲ್ಲಿ ಏನೂ ಕೂಡ ನಡೀತಾ ಇಲ್ಲ. ಇದಕ್ಕೆಲ್ಲ ಹಸಿವಿದ್ದರೆ ಮಾತ್ರ ನಾವು ಅದರಲ್ಲಿ ಮುಂದೆ ಹೋಗ್ತೇವೆ. ನಾವು ಇದ್ದವರು ಮೇಲೆ ಹೋಗುವಲ್ಲಿವರೆಗೆ ಏನಾದರೂ ಜೀವಿತದ ಅವಧಿಯಲ್ಲಿ ಏನಾದರೂ ಮಾಡಬೇಕಲ್ಲ. ಅದಕ್ಕೆ ನಮಗೆ ಒಂದು ಇದು ಅಂತೇಳಿದರೆ ಹಸಿವಲ್ವ ನೀವು ಕೊಟ್ಟದ್ದು, ಅದು ಇದ್ದರೆ ಮಾತ್ರ ಅಲ್ವ ವ್ಯಕ್ತಿಗಳು ಕೆಲಸ ಮಾಡೋದು ಅಂಥೇಳಿ. ಅದೇ ನಾನು ಮೊದಲೇ ಹೇಳಿದೆ. ಆದರೆ ನೀನು ನನ್ನನ್ನು ಮೆಚ್ಚಿಸಿದೆಯಾ, ಇದಾಗಿದೆಯಾ, ಈಗ ಪುನಃ ಕೇಳ್ತೀಯಾ, ತಥಾಸ್ತು, ಎಲ್ರಿಗೂ ಹಸಿವಾಗಲಿ. ಮತ್ತು ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಸಮಾಜದಲ್ಲಿ ಅವರೊಂದು ಪಂಗಡ, ಇವರೊಂದು ಪಂಗಡ, ಮತ್ತೊಂದು, ಅಥವಾ ವ್ಯಕ್ತಿತ್ವ ಬೇರೆ ಬೇರೆ ಆಗಿದ್ದರೂ ಕೂಡ ನಾವೆಲ್ಲ ಒಂದೇ, ನಮ್ಮ ಉದ್ದೇಶಗಳು ಒಂದೇ ಆಗಿರಬೇಕು. ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬನನ್ನು ಅವಲಂಬಿತನಾಗಿ ಈ ಜೀವನ ಸಾಗಿಸಬೇಕಷ್ಟೇ ಹೊರತು ಜಗಳ, ವ್ಯಭಿಚಾರ, ಇನ್ನು ಹಲವಾರು ಥರದ ಧೂಮಪಾನ ಅಥವಾ ನಿಮ್ಮ ಯಾವುದೇ ಯಾವುದು ಅಮಲು ಪದಾರ್ಥಗಳನ್ನು ಸೇವಿಸುವುದು, ಹೀಗೆಲ್ಲ ಇದ್ದರೆ ಅದು ಭಾಳ ಕಷ್ಟ. ಆದರೆ ನಾನು ಹೇಳ್ತೇನೆ, ಇದೆಲ್ಲ ಯಾವುದು ನಾವು ದುಶ್ಚಟಗಳು ಅಂತ ಹೇಳ್ತೇವೋ ಅದನ್ನು ಗೊತ್ತಿರಬಾರ್ದು ಅಂತೇಳಿ ನಾನು ಹೇಳೋದಿಲ್ಲ. ಅದು ಪ್ರತಿಯೊಬ್ಬನಿಗೂ ಗೊತ್ತಿಲ್ಲ ಇದ್ದರೆ ಅವ ಬರೇ ಮೋಸ, ವೀಕ್ನೆಸ್ ಒಂದು ಅಂತೇಳಿ ನಾನು ಗ್ರಹಿಸಿಕೊಳ್ಬೋದು. ಅದು ಎಷ್ಟು ಬೇಕೋ ಅಷ್ಟೇ ಇದ್ದರೆ ಮಾತ್ರ ಅದಕ್ಕೆ ಒಂದು ವ್ಯಕ್ತಿತ್ವ, ಅದಕ್ಕೊಂದು ಇದು ಬರ್ತದೆ. ಈಗ ಒಂದು ನಾವು ಅಮಲು ಪದಾರ್ಥ ಸೇವಿಸುವುದರಲ್ಲಿ ಕೂಡ ನಮಗೆ, ನಾನು ವೈದ್ಯನಾಗಿ ಹೇಳ್ತೇನೆ, ಯಾಕೆ ಅಂತ ಹೇಳಿದರೆ ಅದರಿಂದಲೂ ಪ್ರಯೋಜನ ಕೆಲವು ಉಂಟು, ಇಲ್ಲ ಅಂತೇಳಿ ಅಲ್ಲ. ಆದರೆ ಪ್ರಯೋಜನ ಇರುವುದಕ್ಕಿಂತ ಹೆಚ್ಚು ಉಪದ್ರವೇ ಉಂಟು, ದುಷ್ಪರಿಣಾಮಗಳೇ ಉಂಟು. ಹಾಗಾಗಿ ಇದನ್ನೆಲ್ಲ ಸರಿ ಮಾಡಿ ಸಮತೋಲನಕ್ಕೆ ತೆಗೆದುಕೊಂಡು ಹೋಗುವಂಥವರು ಒಬ್ಬ ಯಾರಾದರೂ ಬೇಕಲ್ಲ. ಅದಕ್ಕೆ ದೇವರೇ ವ್ಯವಸ್ಥೆ ಮಾಡೋದು. ಇದೆಲ್ಲ ಸರಿಯಾದ ಒಂದು ವ್ಯಕ್ತಿಗಳನ್ನು ನಾವೀಗ ರೆಕಗ್ನೈಸ್ ಅಂದರೆ ಹೇಳಲ್ಪಡುವಂಥ ಒಂದು ವ್ಯಕ್ತಿ, ಈಗ ಉದಾಹರಣೆಗೆ ಮೊಹಮ್ಮದರವರನ್ನು ತೆಕ್ಕೊಂಡಿದ್ದೇವೆ. ಅವರ 63 ವರ್ಷದಲ್ಲಿ ಅವರು ತೀರಿ ಹೋದವರಂತೆ. ಹಾಗೆ ಅಂತೇಳಿ 25ನೇ ವರ್ಷದಲ್ಲಿ ಮದುವೆಯಾದವರು ಅಂತೇಳಿ ಉಂಟು. ಆದರೆ ಅವರು ಮದುವೆಯಾದವರೇ 40 ವರ್ಷದ ಇದನ್ನು. ಅವರ ಅಭಿಪ್ರಾಯದ ಪ್ರಕಾರ ಇವರು ಮದುವೆಯಾಗಿದ್ದಾರೆ, ಎಲ್ಲರ ಕಲ್ಯಾಣಕ್ಕಾಗಿ ಶ್ರಮಿಸಿದ್ದಾರೆ. ಅವರು ಏನೆಲ್ಲ ಮಾಡಿದ್ದಾರೆ, ಎಂಥದ್ದು ಹೇಗೆ ಅಂತ ಹೇಳೋದನ್ನು ನಾನು ಹೇಳೋದಕ್ಕಿಂತ ರಫೀವುದ್ದೀನ್ ಅವರು ಹೇಳೋದೇ ಒಳ್ಳೆಯದು. ಯಾವುದು ಹೇಗೆ ಹೇಳಿದರೂ ಕೂಡ ಅದರಲ್ಲಿ ವ್ಯತ್ಯಾಸಗಳು ಇರಬಹುದು ಅಂತ ಹೇಳೋದು ನನ್ನ ಭಾವನೆ. ಆದರೆ ನನ್ನ ಒಂದೇ ಉದ್ದೇಶ ಏನು ಅಂತ ಹೇಳಿದರೆ, ಲೋಕ ಕಲ್ಯಾಣಕ್ಕಾಗಿ ಅವರು ಬಂದವರು. ಇನ್ನು ಈ ವಿಷಯಗಳನ್ನೇ ನಾವು ಮಾತಾಡ್ತಾ ಹೋಗುವಾಗ ಕೆಲವು ವಿಷಯಗಳನ್ನು ಹೇಳ್ತೇನೆ ನಾನು. ನಾವೊಂದು ಶಾಶ್ವತ ಅಲ್ಲ. ನಾವು ಈ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯಂದಿರು ಪ್ರತಿಯೊಬ್ಬರೂ ಕೂಡ ಜಗಳ ಮಾಡಿಕೊಳ್ಳೋದು ಯಾವುದಕ್ಕೆ ಬೇಕಾಗಿ? ಭೂಮಿಗೆ ಬೇಕಾಗಿ. ಈ ಭೂಮಿ ನಮ್ಮದು ಶಾಶ್ವತ ಅಲ್ಲ, ಅದು ಇನ್ನೊಬ್ಬರ ಸೊತ್ತು ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ನಾವು ಇದ್ದಷ್ಟು ದಿವಸ ನಮ್ಮ ಸೊತ್ತು, ಅದು ನನ್ನ ಹತ್ರ ಹಣ ಉಂಟು, ಆದರೂ ಕೂಡ ಇನ್ನೂ ಬೇಕು, ಅತಿ ಆಸೆ. ಹೀಗಿದ್ದೆಲ್ಲ ವ್ಯಾಮೋಹಗಳಿಂದ ತುಂಬ ಗಲಾಟೆಗಳಾಗ್ತದೆ. ಹಾಗೆ ಒಂದು ಕಡೆಯಲ್ಲಿ ಅಣ್ಣ ತಮ್ಮ ಘನಘೋರ ಇದು ಮಾಡಿ ಅವರ ಜೀವಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಬರುವಾಗ ದೇವರು ಅಲ್ಲಿ ಪ್ರತ್ಯಕ್ಷ ಆದರಂತೆ. ತಾನೇ ಪ್ರತ್ಯಕ್ಷ ಆಗಿ, ಏನು ನಿಮ್ಮದು ಗಲಾಟೆ ಏನು? ಗಲಾಟೆ ನನ್ನ ಸ್ಥಳವೋ ಅವ ಬಿಟ್ಟುಕೊಡೋದಿಲ್ಲ, ಆ ಸ್ಥಳ ನನಗೆ ಬರುವಂಥದ್ದು, ಅದನ್ನು ನಾನು ಬಿಡೋದಿಲ್ಲ, ನಾನು ಎಷ್ಟಕ್ಕಾದರೂ ನೋಡಿಕೊಳ್ತೇನೆ ಅಂತ ಹೇಳುವಂಥ ಭಾವನೆಯಲ್ಲಿ ವ್ಯತಿರಿಕ್ತ ಮಾಡುವಾಗ ದೇವರು ಹೇಳಿದರು ಅಥವಾ ದೇವದೂತರು ಅವರು ಹೇಳಿದರು ಏನು ಅಂತ ಹೇಳಿದರೆ, ನೋಡಿ ಅದು ಸ್ಥಳ ನಿಮ್ಮದಲ್ಲ, ಅದು ಸ್ಥಳ ನನ್ನದು. ಈ ಭೂಲೋಕದಲ್ಲಿ ಜಗತ್ತಿನಲ್ಲಿ ಹೆಸರು ಯಾರಿಗೂ ಇಲ್ಲ.
ನೀವು ಹಾಗಾದರೆ ಇದನ್ನು ನಾನು ಯಾಕೆ ಸೃಷ್ಟಿ ಮಾಡಿದೆ? ನೀವು ಪ್ರತಿಯೊಬ್ಬರೂ ಬದುಕಿಕೊಂಡು ಹೋಗಲಿಕ್ಕೆ ಬೇಕಾಗಿ ಮಾತ್ರ ನಾನು ಸೃಷ್ಟಿ ಮಾಡಿದ್ದು. ನಾನು ಸ್ಥಳ ಕೊಡದಿದ್ದರೆ ನೀವು ಅದರಲ್ಲಿ ಕೃಷಿ ಹೇಗೆ ಮಾಡ್ತೀರಾ? ಅಥವಾ ಬಾಕಿದ್ದ ಕೆಲಸಗಳು ನಿಮ್ಮ ಜೀವಿತದ ಅವಧಿಯಲ್ಲಿ ನೀವು ಸದುಪಯೋಗ ಮಾಡಿಕೊಂಡು ಮುಂದೆ ಹೇಗೆ ಹೋಗ್ತೀರಾ? ಅದಕ್ಕೆ ಬೇಕಾಗಿ ನಾನು ಸ್ಥಳವನ್ನು ನಿಮಗೆ ಕೊಟ್ಟಿದ್ದೇನಷ್ಟೇ ಹೊರತು ನೀವು ನಿಮ್ಮ ಒಂದು ಗಲಾಟೆಯಲ್ಲಿ ನಿಮ್ಮ ಜೀವವನ್ನೇ ಕಳ್ಕೊಳ್ಳುವಲ್ಲಿವರೆಗೆ ನೀವು ಇಷ್ಟು ಗಲಾಟೆ ಮಾಡಬಾರ್ದು. ಆದರೆ ನಿಮಗೆ ಅಂತೇಳಿ ಇರೋದು 3 ಫೀಟ್ ಮತ್ತು 6 ಫೀಟ್ ಮಾತ್ರ. ಅದು ನನ್ನದೇ. ಈ 3 ಫೀಟು 6 ಫೀಟು ಕೂಡ ನನ್ನದೇ, ನಿಮ್ಮದಲ್ಲ. ಗೊತ್ತಾಯ್ತಾ? ಆದರೂ ಕೂಡ ನಿಮ್ಮ ಅಂತ್ಯದ ಸಮಯದಲ್ಲಿ ನಿಮ್ಮ ಒಂದು ಸುಸೂತ್ರವಾಗಿ ಮೇಲೆ ಬರುವಲ್ಲಿವರೆಗೆ ನಾನು ನೋಡಿಕೊಳ್ಳೋದು ನಿಮ್ಮ ಧರ್ಮ. ಅದಕ್ಕೆ ಬೇಕಾಗಿ ಇಷ್ಟು ಸ್ಥಳವನ್ನು ನಿಮಗೆ ನಾನು ಬಿಟ್ಟು ಕೊಡ್ತೇನೆ. ನೀವು ಯಾಕೆ ಅಣ್ಣ ತಮ್ಮಂದಿರು ಅನ್ಯೋನ್ಯತೆಯಲ್ಲಿ ಇರುವುದರ ಬಿಟ್ಟು ಲೋಕ ಕಲ್ಯಾಣವನ್ನು ಮಾಡೋದರ ಬಿಟ್ಟು ಈ ಥರ ಜಗಳ ಮಾಡ್ತಾ ಇದ್ದೀರಿ ಅಂತ ಹೇಳುವಂಥ ಸಂದೇಶವನ್ನು ಅವರು ಹೇಳಿದರು. ಇದೆಲ್ಲ ನಾವು ಮಾತನಾಡ್ಬೋದು, ಕಥೆಗಳನ್ನು ಹೇಳ್ಬೋದು, ಆದರೆ ದೈನಂದಿನ ಚಟುವಟಿಕೆಯಲ್ಲಿ ಯಾವುದೂ ನಡೆಯುವುದಿಲ್ಲ. ನಮಗೇನಂತ ಹೇಳಿದರೆ, ಒಬ್ಬ ಸ್ವಾರ್ಥ ಇಲ್ಲದವ, ಆಶೆ ಇಲ್ಲದವ ಅಂತೇಳಿ ಆದರೆ ಅವನನ್ನು ಮೂಲೆಗೆ ಹಾಕ್ತಾರೆ. ಹಾಗಾದರೆ ಇದ್ದದ್ದನ್ನು ಉಳಿಸಿಕೊಳ್ಳುವುದು ನಮ್ಮ ಧರ್ಮ ಅಷ್ಟೇ ಹೊರತು ನಮ್ಮದಲ್ಲದನ್ನು ಅತಿ ಆಶೆಯಿಂದ ನಾವು ಪಡ್ಕೊಳ್ಳೋದು ಅಂತ ಹೇಳುವಂಥದ್ದು ಅದು ಸರಿಯಲ್ಲ ಅಂತ ಹೇಳೋದು ನನ್ನ ಭಾವನೆ. ಇನ್ನು ನಮ್ಮ ಇದರಲ್ಲಿ ನೋಡಿ, ಈ ಮೊಹಮ್ಮದ್ ಎಂಬವರು ಅವರ ಒಂದು ಕೇವಲ 25 ವರ್ಷದಿಂದ 63 ವರ್ಷದವರೆಗೆ ಲೋಕ ಕಲ್ಯಾಣಕ್ಕೆ ಬೇಕಾಗಿ ಯಾವ ಹೆಸರು ಅತಿಯಾಶೆ ಯಾವುದನ್ನು ಆಲೋಚನೆ ಮಾಡದೆ ಜನರಿಗೆ ಉತ್ತಮ ಸಂದೇಶಗಳನ್ನು ಕೊಟ್ಟುಕೊಂಡು ಕೆಲವು ಸಲ ಯುದ್ಧಗಳನ್ನೇ ತಪ್ಪಿಸಿದವರಂತೆ ಅವರು. ಇಲ್ಲದಿದ್ದರೆ ಎಷ್ಟೋ ಜನ ಸಾಯುವಂಥ ಪರಿಸ್ಥಿತಿಯಲ್ಲಿ ಬರ್ತಿತ್ತು. ಅದನ್ನು ಆದಷ್ಟು ತಾಳ್ಮೆಯಿಂದ ಒಬ್ಬ ಹೊಡೆದರೆ ಮತ್ತು ಆ ಪೆಟ್ಟನ್ನು ತಿಂದುಕೊಂಡು ಕೂಡ ಅವರಿಗೆ ಉತ್ತರವನ್ನು ಕೊಟ್ಟುಕೊಂಡು ಹೋಗಿ ಸರಿಯಾಗಿ ಒಂದು ಸಂದೇಶವನ್ನು ಸಾರಿ ಲೋಕ ಕಲ್ಯಾಣವನ್ನು ಮಾಡಿದವರು ಮೊಹಮ್ಮದ್ ಅಂತ ಹೇಳುವಂಥ ಅಭಿಪ್ರಾಯ ನನ್ನ ಮಟ್ಟಿಗೆ ತಿಳಿದು ಬಂದಿದೆ. ಹೀಗಿದ್ದ ದೇವದೂತರು ಪ್ರತಿಯೊಂದು ಇದರಲ್ಲಿಯೂ ಬೇರೆ ಬೇರೆ ಆಗಿ ತುಂಬ ಜನ ಇದ್ದಾರೆ. ಅವರೆಲ್ಲರೂ ಒಳ್ಳೆಯ ಕಾರ್ಯಕ್ಕಾಗಿಯೇ ಈ ಜಗತ್ತಿಗೆ ಆವಿರ್ಭವಿಸಿದ್ದಾರೆ, ಮಾಡ್ತಾ ಇದ್ದಾರೆ ಅಂತೇಳಿ ಹೇಳುವಂಥ ಅಭಿಪ್ರಾಯ. ಮತ್ತು ಇದರ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ನನಗೆ ಬಿಡಿಸಿ ಹೇಳುವಂಥ ಅನುಭವವೂ ಇಲ್ಲ. ಮತ್ತು ಅದರಿಂದ ಹೆಚ್ಚು ಇವರು ಚಾರ್ಲ್ಸ್ ಫುಟ್ಟಾಡೋ ಡಾಕ್ಟರೇಟ್ನವರು ಇದ್ದಾರೆ, ಮತ್ತು ರಫೀವುದ್ದೀನ್ ಅವರು ಇದ್ದಾರೆ. ಅವರೆಲ್ಲ ನಿಮಗೆ ಮನದಟ್ಟಾಗುವಂತೆ ವಿಷಯವನ್ನು ವಿಮರ್ಶೆ ಮಾಡಿ ಎಲ್ಲ ಹೇಳಲಿಕ್ಕಿದ್ದಾರೆ. ಆದರೆ ನನಗೇನು ಸಂತೋಷ ಅಂತ ಹೇಳಿದರೆ, ನನಗೆ ಎಲ್ಲ ಸಮಾಜದವರ ಒಂದು ಆಗುಹೋಗುಗಳನ್ನು ಇದನ್ನು ನಾನು ಕೂಡ ಈ ತಿಳಿಯುವಂಥ ಒಂದು ಸಂದರ್ಭ ನನಗೆ ಈ ಸಂದರ್ಭದಲ್ಲಿ ಒದಗಿ ಬಂತು ಅಂತ ಹೇಳುವಂಥ ಒಂದು ಸಂತೋಷ. ಮತ್ತು ಯಾವಾಗಲೂ ಯಾವಾಗಲೂ ಬಿಸಿ ರಕ್ತವೇ ನೋಡಿ. ನಮಗೆ ಪ್ರಾಯ ಆಗ್ತಾ ಬರುವಾಗ ಮಾತ್ರ ನಾವು ನಮಗೆ ತಾಳ್ಮೆಯೂ ಬರ್ತಾ ಇರ್ತದೆ. 50-60 ವರ್ಷ ಕಳೆದ ನಂತರ ನಮಗೆ ತಾಳ್ಮೆ ಬರ್ತದಷ್ಟೇ ಹೊರತು 20, 30, 40ರ ಮಧ್ಯದಲ್ಲಿ ಯಾರಿಗೂ ತಾಳ್ಮೆ ಅಂತ ಇರುವುದಿಲ್ಲ. ಒಬ್ಬ ವೆಹಿಕಲ್ನಲ್ಲಿ ಹೋಗುವುದಾದರೂ 80, 100, ಅದರಲ್ಲಿ 140 ಉಂಟು ಸ್ಪೀಡು, ಅದರಲ್ಲೇ ನಾನು ಹೋಗ್ತೇನೆ ಅಂತ ಹೇಳುವವ 20, 30 ವರ್ಷದವ ಮಾತ್ರ. ಆದರೆ 60 ವರ್ಷ ದಾಟಿದವರು ಅವರಿಗೆ ಕೂಡುವುದಿಲ್ಲ ಅಂತ ಹೇಳ್ಬೋದು. ಬಾಕಿದ್ದವರು ಕೂಡಿದರೂ ಕೂಡ ಅವನ ಒಂದು ಸ್ಥಿಮಿತ ತಪ್ಪಿ ಹೋಗುವುದಿಲ್ಲ. ಹಾಗಾಗಿ ಈ ತಾಳ್ಮೆ ಅಂತ ಹೇಳುವಂಥದ್ದು ಬರಬೇಕಾದ್ರೆ ನಮಗೆ ಪ್ರಾಯವೂ ಆಗಬೇಕು, ನಮಗೆ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕು. ಅದರಲ್ಲಿ ಒಳ್ಳೆಯವರು ಎಲ್ಲರೂ ಒಳ್ಳೆಯವರಲ್ಲ, ಕೆಟ್ಟವರು ಇರ್ಬೋದು. ಹಾಗೆ ಯಾವ ಥರ ಸ್ವರ್ಗ ನರಕವೂ ಇರ್ತದೋ, ಸಮಾಜದಲ್ಲಿ ಜನಗಳು ಬೇರೆ ಬೇರೆ ಇರ್ತಾರೆ. ಆದರೆ ನಾವೆಲ್ಲ ಒಂದೇ ಮನಸ್ಸನ್ನು ಇಟ್ಟುಕೊಂಡು ಈ ಇದ್ದಂಥ ಅಲ್ಪ ಅವಧಿಯಲ್ಲಿ ನಾವು ಎಲ್ಲರೂ ಜೊತೆಯಾಗಿ ಇದ್ದುಕೊಂಡು ಎಲ್ಲರ ಕಲ್ಯಾಣಕ್ಕೆ, ಎಲ್ಲರ ಮಂಗಳ ಕಾರ್ಯಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟುಕೊಂಡು ಈ ಜೀವನವನ್ನು ನಾಳೆ ಜಿ.ಕೆ. ಭಟ್ರು ಸತ್ತದ್ದು ಒಳ್ಳೆಯದಾಯಿತು ಅಂತೇಳಿ ಯಾರೂ ಹೇಳಬಾರ್ದು. ಸತ್ತರಲ್ಲ ಅಂತೇಳಿ ಹೇಳುವಂಥ ಭಾವನೆಯನ್ನು ನಾನು ಬಾಡಿಸಿದರೆ ನಾನೇ ಭಾಗ್ಯಶಾಲಿ ಅಂತೇಳಿ ಹೇಳ್ತೇನೆ. ಅದೇ ಥರ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅವರ ಮರಣಕ್ಕಾಗುವಾಗ ಕೇವಲ ಅವರ ಕುಟುಂಬದವರು ಮಾತ್ರ, ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಅವರು ಮಾತ್ರ ಕೂಗುವಂಥ ಒಂದು ವಿಷಯ ಅಂತೇಳಿ ಬರಬಾರ್ದು.
ಸಮಾಜದ ಪ್ರತಿಯೊಂದು ಗಣ್ಯ ವ್ಯಕ್ತಿಗಳು ಅಯ್ಯೋ ಅವರು ಅಂತ್ಯವಾದರಲ್ಲ ಅಂತ ಹೇಳುವಂಥ ಭಾವನೆ ಬಂದರೆ ಮಾತ್ರ ಆ ವ್ಯಕ್ತಿ ಸಮಾಜಕ್ಕೆ ಏನಾದ್ರು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಅಭಿಪ್ರಾಯ ಪಡ್ಕೊಳ್ಬೋದು. ಅಂಥ ಕೆಲಸಗಳಲ್ಲಿ ನಾವು ಮುಂದುವರಿಯುವ, ಎಲ್ಲರೂ ಒಗ್ಗಟ್ಟಾಗಿ ಈ ದೇಶದ ಒಂದು ಭದ್ರತೆಗೂ ನಮ್ಮೆಲ್ಲರ ಭದ್ರತೆಗೂ ದುಡಿಯೋಣ ಅಂತ ಹೇಳುತ್ತಾ, ಇನ್ನು ಇಷ್ಟು ಸಮಯದ ಅವಕಾಶವನ್ನು ನನಗೆ ಕೊಟ್ಟು ನನ್ನ ಮಾತುಗಳನ್ನು ನಿಮಗೆ ಎಷ್ಟರ ಮಟ್ಟಿಗೆ ಅದು ಅರ್ಥ ಆಗ್ತದೆ ಅಥವಾ ಏನು ಅಂತೇಳಿ ನನಗೆ ಹೇಳಲಿಕ್ಕೆ ಕಷ್ಟ. ಆದರೂ ತಾಳ್ಮೆಯಿಂದ ಕೇಳಿದ್ದಕ್ಕೂ ಮತ್ತು ನನ್ನನ್ನು ಈ ಸಮಾರಂಭಕ್ಕೆ ಆಮಂತ್ರಿಸಿದಂಥ ಖಾಲಿದ್ರವರಿಗೂ ಎಲ್ಲರಿಗೂ ಇನ್ನು ಮುಂದೆಯೂ ನಾನು ಕೂಡ ನಿಮ್ಮೊಟ್ಟಿಗೆ ಇದ್ದೇನೆ, ನಿಮ್ಮ ಸದ್ಭಾವನಾ ವೇದಿಕೆಯಲ್ಲಿ ಯಾವಾಗಲೂ ಇರ್ತೇನೆ. ಎಲ್ಲರೂ ಒಂದಾಗಿ ಈ ನಮ್ಮ ಶ್ರೇಯಸ್ಸನ್ನು, ಎಲ್ಲರ ಶ್ರೇಯಸ್ಸನ್ನು ಬಯಸುವುದರ ಒಟ್ಟಿಗೆ ನಮ್ಮ ಶ್ರೇಯಸ್ಸನ್ನು ಬಯಸಿಕೊಂಡು ಈ ಲೋಕೋದ್ಧಾರದ ಕಾರ್ಯಕ್ರಮದಲ್ಲಿ ನಾವು ಮುಂದಾಗೋಣ ಅಂತ ಹೇಳ್ತಾ ವಿರಮಿಸ್ತೇನೆ. ಜೈ ಹಿಂದ್. JK ಭಟ್ ಸಂಕಬಿತ್ತಲೂರವರಿಗೆ. ಈಗ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ಡಾಕ್ಟರ್ ಚಾರ್ಲ್ಸ್ ವಿ ಫುರ್ಟಾಡೋ ಇವರು ತಮ್ಮ ವಿಚಾರವನ್ನು ತಮ್ಮ ಮುಂದೆ ಮಂಡಿಸಲಿದ್ದಾರೆ. 91ರಿಂದ ಈವರೆಗೆ ಶಿಕ್ಷಕ ವೃತ್ತಿಯಲ್ಲಿ ಸಂತ ಅಲೋಷಿಯಸ್ ಕಾಲೇಜ್ ಮಂಗಳೂರಿನಲ್ಲಿ ನನ್ನ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇನೆ. ನಮ್ಮದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನ್ನ ಅಪ್ಪ ಒಂದು ಫ್ಯಾಕ್ಟ್ರಿ ವರ್ಕರ್, ನನ್ನ ಅಮ್ಮ ಒಂದು ಶಾಲೆಯಲ್ಲಿ ಹೆಡ್ ಮಿಸ್ಟ್ರೆಸ್. ನಾನು ಬೆಳೆದದ್ದು ಜಯನಗರ ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ. ಆ ಬಾಡಿಗೆ ಮನೆಯ ಓನರ್ ಒಬ್ಬರು ಹೈಕೋರ್ಟಿನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬರು ಬ್ರಾಹ್ಮಿನ್ ಕಮ್ಯುನಿಟಿಗೆ ಸೇರಿದವರು. ನಾನು ಹೇಳೋದಕ್ಕೆ ಇದು ಕಾರಣ ಉಂಟು. ನಾನು ಸಂಕ್ಷಿಪ್ತವಾಗಿ ನನ್ನ ಕಥೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನನ್ನ ತಂದೆ ತಾಯಿ ಇಬ್ಬರೂ ವರ್ಕಿಂಗ್ ಪೇರೆಂಟ್ಸ್ ಆದದರಿಂದ ನಾನು ಸಣ್ಣದಿರುವಾಗ ಶಾಲೆಯಿಂದ ಬೇಗ ಬಂದು ಒಬ್ಬನೇ ಇರ್ತಿದ್ದೆ ಮನೆಯಲ್ಲಿ. ಬಾಡಿಗೆ ಮನೆ ಬೀಗ ಹಾಕಿರ್ತಿತ್ತು. ನಾನು ಬೆಳೆದದ್ದು ನಮ್ಮ ಓನರ್ ಮನೆಯಲ್ಲಿ. ಕಮಲಾ ಆಂಟಿ ಅಂತ ನಾನು ಕರಿತಿದ್ದೆ, ಅವರಿಗೆ ಇಲ್ಲ, ತೀರಿ ಹೋಗಿದ್ದಾರೆ. ಅವರು ನನ್ನ ಇಬ್ಬರು ಫ್ರೆಂಡ್ಸ್ ನಾಗೇಂದ್ರ ಮತ್ತು ಶಂಕರ್ ಸ್ವಲ್ಪ ದೊಡ್ಡವರು, ನಾಗೇಂದ್ರ ನನ್ನ ಪ್ರಾಯ. ಅವರು ಬಹಳ ಮಡಿಯನ್ನು ಆಚರಿಸುವ, ಬಹಳ ಡಿವೌಟ್ ಅಂತ ಹೇಳ್ಬೋದು, ಬಹಳ ಭಕ್ತಿಯ ಒಂದು ಮಹಿಳೆ. ಅವರು ಬೆಳಿಗ್ಗೆ ಪೂಜೆ ಮಾಡುವಾಗ ಯಾರನ್ನು ಮುಟ್ತಿರಲಿಲ್ಲ. ಆಮೇಲೆ ನಾವೆಲ್ಲ ಒಳಗೆ ಹೋಗಲಿಕ್ಕೆ. ಆದರೆ ನನಗೆ ನೆನಪಿರೋದು, ಅವರು ಎಷ್ಟೋ ದಿನಗಳು ಬಿಸಿ ಬಿಸಿ ಚಪಾತಿ, ಒಂದು ಉತ್ತಮವಾದ ಪುದೀನ ಚಟ್ನಿ, ಅದು ನನಗೆ ಈಗ ಸಹ ನೆನಪು ಬರ್ತದೆ. ಹಸಿವೆಯಲ್ಲಿ ಇರ್ತಿದ್ದೆ ನಾನು. ನನ್ನ ಅಪ್ಪ ಅಮ್ಮ ಬರೋದು ಸಂಜೆ. ಅವರು ನನ್ನನ್ನು ಅವರ ಹಾಲಿನಲ್ಲಿ, ರೆಡ್ ಆಕ್ಸೈಡ್ ಹಾಕಿದ ಹಾಲಿನಲ್ಲಿ ಕೂತ್ಕೊಳ್ಳಿಸಿ ಅವರ ಮಗನೊಟ್ಟಿಗೆ ಬಡಿಸ್ತಾಯಿದ್ರು. ಇದು ಒಂದು ನೆನಪು. ಸ್ಟಾರ್ಟಿಂಗಲ್ಲಿ ನಾನೊಂದು ಕ್ರೈಸ್ತ ಕಾನ್ವೆಂಟಲ್ಲಿ ಕಲಿತವ ಜಯನಗರಲ್ಲಿ. ಆಮೇಲೆ ನನ್ನ ಅಮ್ಮಗೆ ಹೆಡ್ ಮಿಸ್ಟ್ರೆಸ್ ಆಗಿ ಬಡ್ತಿ ಸಿಕ್ಕಿದಾಗ ನಾವು ವಿಜಯನಗರ್ಗೆ ಹೋದೆವು, ಬ್ಯಾಂಗ್ಳೂರಲ್ಲಿ. ಅಲ್ಲಿ ನನ್ನ ಅಮ್ಮ ಭಾರತೀಯ ಸಂಸ್ಕೃತಿಯ ವಿದ್ಯಾಪೀಠ ಎಂಬ ಶಾಲೆಯಲ್ಲಿ, ಕುಂದಾಪುರದ ಮಾಧ್ವ ಬ್ರಾಹ್ಮಿನ್ಸ್ ರನ್ ಮಾಡುವ ಕಾಲೇಜ್, ಅಲ್ಲಿ ಅವರು ಮುಖ್ಯಸ್ಥೆ ಆಗಿದ್ದರು. ನಾನಲ್ಲಿ 2 ವರ್ಷ ಕಲ್ತಿದ್ದೇನೆ. ನನಗೆ ನನ್ನ ಪ್ರೇಯರ್ ಕ್ಲಾಸಸ್ ನೆನಪುಂಟು. ಹೆಚ್ಚಾದ ಭಜನೆಗಳು ಬೈಪಟ ಬರ್ತಿತ್ತು ನನಗೆ. ಆಮೇಲೆ ಇನ್ನೊಂದು ರಾಜಾಜಿನಗರದಲ್ಲಿ ಶಾಲೆಗೆ ಹೋದೆ. ಅದರ ಮೊದಲು ನನ್ನ ಅಪ್ಪಗೆ ಸೈಕಲ್ ಓಡಿಸಲಿಕ್ಕೆ ಗೊತ್ತಿರಲಿಲ್ಲ. ಅವರು ಸಣ್ಣದಿರುವಾಗ ಇಲ್ಲಿ ಬಲ್ಮಠದಲ್ಲಿ ಪೋಖ್ರಿ ಅವರನ್ನು ದೂಡಿದಂತೆ. ಅದು ಹೀಗೆ ಡೌನ್ ಬರುವಾಗ ಅದು ಹೋಗಿ ಕ್ರ್ಯಾಶ್ ಆಗಿ ಅವರಿಗೆ ತುಂಬ ಪೆಟ್ಟಾಗಿ ಅವರು ಆಮೇಲೆ ಸೈಕಲ್ ಕಲೀಲೇ ಇಲ್ಲ. ಅದರಿಂದ ನನಗೂ ಕೂಡ ಸೈಕಲ್ ಓಡಿಸ್ಲಿಕ್ಕೆ ಗೊತ್ತಿರಲಿಲ್ಲ. 7th ಸ್ಟ್ಯಾಂಡರ್ಡಿಗೆ ಬಂದಾಗ ಅಸ್ಗರ್ ಅಲಿ ನನ್ನ ಕ್ಲಾಸ್ಮೇಟ್ ಮತ್ತು ನಜೀರ್ ಪಾಷಾ ಅವರಿಬ್ಬರು ಒಂದು ಸಣ್ಣ ಸೈಕಲ್ ಬಾಡಿಗೆಗೆ ತಗೊಂಡು, ನನಗೆ ಹೆದರಿಕೆ ಇಲ್ಲದ್ರೆ ಫೋಬಿಯಾ, ಬೀಳ್ತೇನೆ ಅಂತ. ನಾನಾಗ ಸುಮಾರು ಉದ್ದ ಆಗಿದ್ದೆ. ಆ ಸೈಕಲಲ್ಲಿ ನನ್ನ ಕಾಲುಗಳು ಎರಡೂ ನೆಲಕ್ಕೆ ಟಚ್ ಮಾಡಲಿಕ್ಕೆ ಆಗ್ತಿತ್ತು. ಅವರು ನನ್ನನ್ನು ಹಿಡಿದು ಸೈಕಲ್ ಕಲಿಸಿಕೊಟ್ಟದು. ಇವತ್ತು ನಾನು ಸ್ಕೂಟರ್ ಬಿಡೋದಾದರೆ, ಬೈಕ್ ಬಿಡೋದಾದರೆ, ಆಮೇಲೆ ಕಾರ್ ಬಿಡೋದಾದರೆ ನಾನು ಅವರಿಗೆ ಸಲಾಮ್ ಮಾಡಲೇಬೇಕು. ಯಾಕಂದ್ರೆ ನನಗೆ ಧೈರ್ಯ ಇರಲಿಲ್ಲ. ಒಂದು ವೇಳೆ ನಾನು ಸಹ ನನ್ನ ಅಪ್ಪ ಹಾಗೆ ಸೈಕಲ್ ಕಲಿತಿರ್ಲಿಲ್ವೋ ಏನೋ.
ಮುಂದೆ ಹೈಸ್ಕೂಲಲ್ಲಿ ರವಿ ಅಂತ ನನ್ನ ಸ್ನೇಹಿತ, ಅವನ ಅಮ್ಮ ಸಾಧಾರಣ ಮುಂಚೆ ಕಮಲ ಆಂಟಿ ಮಾಡಿದ ಹಾಗೆ ನಾವು ಕಲಿತಿರುವಾಗ ಮೊಸರನ್ನ, ಬೇರೆ ಬೇರೆ ರೀತಿಯ ಹಪ್ಪಳಗಳು, ಮಜ್ಜಿಗೆ ಎಲ್ಲ ಕೊಟ್ಟು ನನ್ನನ್ನು, ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಇಂಥ ಒಂದು ಭಾರತ ದೇಶದಲ್ಲಿ ನಾವೆಲ್ಲ ಬೆಳೆದದ್ದು, ನನ್ನ ಪ್ರಾಯದವರು ನೀವೆಲ್ಲರೂ ನಾನು ಹೇಳುವುದನ್ನು ಅರ್ಥ ಮಾಡಿಕೊಳ್ತಾ ಇದ್ದೀರಿ ಅಂತ ನಾನು ನೆನೆಸ್ತೇನೆ. ಯಾರು ಸಹ ನೆನೆಸಲಿಲ್ಲ ಇವನು ಮುಸ್ಲಿಂ, ಇವನು ಕ್ರೈಸ್ತ, ಇವನು ಹಿಂದೂ, ಅದೆಲ್ಲ ಇರಲೇ ಇಲ್ಲ, ಚೂರು ಸಹ ಇರಲಿಲ್ಲ. ನಮಗೆ ಸ್ನೇಹಿತರು ಇದ್ದರು. ನಾನು ಮನೆಗೆ ಹೋಗಿ ಗಣೇಶ ಇಟ್ಟಿದ್ದೀರಾ ಅಂತ ಕೇಳಿದ್ದುಂಟು ನನ್ನ ಫ್ರೆಂಡ್ಸ್ ಒಟ್ಟಿಗೆ. ಮತ್ತು ಇತ್ತೀಚಿನ ದಿವಸಗಳಲ್ಲಿ, ಯಾಕಂದರೆ ನಾನು 1991ನಿಂದ ಈಗ ಸಂತ ಅಲೋಷಿಯಸ್ ಕಾಲೇಜಲ್ಲಿ ಶಿಕ್ಷಕನಾಗಿ ಇಂಗ್ಲೀಷ್ ವಿಭಾಗದಲ್ಲಿ, ಆಮೇಲೆ ಈಗ ಇತ್ತೀಚೆಗೆ 3 ವರ್ಷದಿಂದ ನಾನು ಆಡ್ಮಿನ್ ಬ್ಲಾಕಿನ ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ತುಂಬ ಯವನಸ್ಥರನ್ನು ನಾನು ನೋಡ್ತಾ ಇದ್ದೇನೆ ಈಗಿನ ಪೀಳಿಗೆ. ಮತ್ತು 1999ರಿಂದ ಈವರೆಗೆ ನಾನು ನೋಡೋದಾದರೆ ಎಷ್ಟು ಮಕ್ಕಳನ್ನು ನಾನು ಭೇಟಿಯಾಗಿದ್ದೇನೆ ನನಗೆ ಗೊತ್ತಿಲ್ಲ. ನಾವು ಯಾವತ್ತೂ ಸಹ ಮಕ್ಕಳು ಯಾವ ಕಮ್ಯುನಿಟಿಯಿಂದ ಬಂದಿದ್ದಾರೆ ಅಥವಾ ಯಾವ ಧರ್ಮವನ್ನು ಆಚರಿಸ್ತಾ ಇದ್ದಾರೆ, ಬಡವರ ಸಾಹುಕಾರರ ಅಂತ ನಾನು ಸತ್ಯ ಹೇಳೋದು ನಾನು ನಿಮಗೆ, ಅದು ಗೋಚರ ಆಗಲೇ ಇಲ್ಲ. ನಮಗೆ ಅವರು ವಿದ್ಯಾರ್ಥಿಗಳು, ಮಕ್ಕಳು ಅಂದರೆ ಇನ್ನೊಸೆಂಟ್. ಒಂದು ರೀತಿಯಲ್ಲಿ ಅವರು, ನೀವು ನೆನೆಸ್ಬೋದು, ನೀವು ಕಾಲೇಜ್ ಮಕ್ಕಳದು ಮಾತಾಡ್ತಾ ಇದ್ದೀರಲ್ಲ ಅಂತ. ನಾವು ಸಾಧಾರಣ ಇನ್ನೊಸೆನ್ಸ್ ಅಂದರೆ ಸಣ್ಣ ಮಕ್ಕಳದು ವಿಚಾರ ನಾವು ಹೇಳೋದು. ಆದರೆ ನಾನು ಹೇಳೋದಾದರೆ, ಈಗಿನವರೆಗೂ ಭಾರತದಲ್ಲಿ ಅಡಾಲಸೆನ್ಸ್ ತುಂಬ ಲೇಟ್ ಅಂತ ಹೇಳ್ತಾರೆ ಮುಗಿಯೋದು. ಆದ್ದರಿಂದ ಎಸ್ಪೆಷಲಿ ಪೋಸ್ಟ್ ಕೋವಿಡ್, ಈ ಕೋವಿಡ್ ಬಂದು ಹೋದ ಮೇಲೆ ನಾವು ನೋಡ್ತೇವೆ ಎಷ್ಟೋ ಸರಿ ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಎದುರಿಸ್ತಿರುವ ಮಕ್ಕಳು ನಮ್ಮ ಹತ್ರ ಬರ್ತಾರೆ. ನಾವು ಬರೀ ಶಿಕ್ಷಕರಾಗಿ ಅಲ್ಲ, ನಾವು ಒಂದು ರೀತಿಯಲ್ಲಿ ಕೌನ್ಸಿಲರ್ ಆಗಿ ಕೂಡ ಅವರನ್ನು ನಾವು ನೋಡಬೇಕಾಗ್ತದೆ. ನೋಡಿ, ನಾನು ಒಂದು ಡಾಕ್ಟ್ರು ಹೇಳಿದ ಹಾಗೆ ಒಂದೆರಡು ಅನುಭವಗಳು, ಒಂದೆರಡು ನನಗೆ ಬಹಳವಾಗಿ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಆಗಿರುವ ಒಂದೆರಡು ಸಣ್ಣ ಕಥೆಗಳನ್ನು ಹೇಳ್ತೇನೆ. ಮತ್ತು ನನ್ನ ನಂಬಿಕೆ ಏನಂದರೆ, ಸೃಷ್ಟಿಕರ್ತನು ಒಬ್ಬನೇ. ಸೃಷ್ಟಿಕರ್ತನು ಸರ್ವೋತ್ತಮನು, ಸರ್ವವ್ಯಾಪಿ, ಸರ್ವಜ್ಞಾನಿ. ಮತ್ತು ನಾವೆಲ್ಲರೂ ಈ ಒಂದು ಭಾರತವೆಂಬ ತೋಟದಲ್ಲಿ ವೈವಿಧ್ಯಮಯ ಹೂವುಗಳು ಅಂತ ನಾನು ಒಂದು ರೀತಿಯಲ್ಲಿ ಹೇಳಿದರೆ ನಿಮ್ಮೆಲ್ಲರಿಗೂ ನನ್ನೊಟ್ಟಿಗೆ ಇದ್ದುಕೊಂಡು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ ಅಂತ ನಾನು ನೆನೆಸ್ತೇನೆ. ಜಸ್ಟ್ ಇಮ್ಯಾಜಿನ್, ಒಂದೇ ರೀತಿಯ ಹೂವಿದ್ದರೆ, ಕಂಪ್ಲೀಟ್ ಯೂನಿಫಾರ್ಮಿಟಿ ಇರ್ತಿದ್ರೆ, ಅದು ನಿಜವಾದ ಒಂದು ಲೋಕವಾಗಿರಲಿಕ್ಕೆ ಸಾಧ್ಯವಾ? ಇದೊಂದು ಪ್ರಶ್ನೆ. ಸೊ ವಿ ಆರ್ ಆಲ್ ಡಿಫ್ರೆಂಟ್. ನಾವು ಯೂಶ್ವಲಿ ಇಂಡಿಯಾದು ಮಾತಾಡುವಾಗ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೇವೆ, ವೈವಿಧ್ಯತೆಯಲ್ಲಿ ಏಕತೆ ಅಂತ. ಅದೊಂದು ಸ್ಲೋಗನ್ ಆಗಿ ಹೋಗಿದೆ, ಆದರೆ ಅದು ಸತ್ಯ ಅಲ್ಲವೇ? ದೆರ್ ಇಸ್ ಸಮ್ ಬ್ಯೂಟಿ. ನಾವೀಗ ಬ್ಯೂಟಿ ಎಲ್ಲಿಂದ ಬರ್ತದೆ ಅಂದರೆ, ನಾನೀಗ ದೇವರು ಅಥವಾ ಪ್ರಾಫಿಟ್ಸ್, ಐ ಅಗ್ರಿ ವಿತ್ ವಾಟ್ ಡಾಕ್ಟರ್ ಸೆಡ್ ಆ್ಯಂಡ್ ವಿತ್ ವಾಟ್ ಖಾಲಿದ್ ಸರ್ ಸೆಡ್. 6ನೇ ಶತಮಾನ 7ನೇ ಶತಮಾನ ಇರ್ಬೋದು, ಅಥವಾ ಕ್ರಿಸ್ತ ಹುಟ್ಟಿದ ವರ್ಷಗಳಿರ್ಬೋದು, ಅಥವಾ ಅದಕ್ಕಿಂತಲೂ ಹಳೇತು ನಮ್ಮ ಪರಂಪರೆ ಇರ್ಬೋದು. ಮನುಷ್ಯ ಜಾತಿ ಹಾಗೇ ಉಂಟು ಅಂತ ಹೇಳಿದರೆ ತಪ್ಪಾಗಲಾರದು. ಈಗಲೂ ಕೂಡ ನಾವೆಲ್ಲರೂ ಪಾಪ ಮಾಡಿಕೊಂಡು ಯಾವುದೇ ಒಂದು ಏನು ಹೇಳ್ತಾರೆ ಲಂಗು ಲಗಾಮ್ ಇಲ್ಲದೆ ಬದುಕುವ ಮನುಕುಲ, ಎಲ್ಲರೂ ಆ ರೀತಿಯಲ್ಲಿ ಒಂದೇ. ಆದ್ದರಿಂದ ವಿ ನೀಡ್ ಪೀಪಲ್ ಟು ಎಮ್ಯುಲೇಟ್, ಅಥವಾ ರೋಲ್ ಮಾಡೆಲ್ಸ್ ನಮಗೆ ಬೇಕಾಗಿದೆ. ಆದ್ದರಿಂದ ಪ್ರಾಫೆಟ್ ಮೊಹಮ್ಮದ್ ಇರ್ಬೋದು. ಯಾಕಂದರೆ ನನಗೆ ಐ ಹ್ಯಾವ್ ಆಲ್ವೇಸ್ ಅಡ್ಮೈರ್ಡ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಫ್ರಮ್ ದ ಇಸ್ಲಾಮಿಕ್ ಫೇತ್ ಆ್ಯಂಡ್ ಫ್ರಮ್ ದ ಹಿಂದೂ ಟ್ರೆಡಿಷನ್. ಯಾಕಂದರೆ ಇಲ್ಲಿ ಬೇಸಿಕಲಿ ವಾಟ್ ಸೀಮ್ಸ್ ಟು ಬಿ ಹ್ಯಾಪನಿಂಗ್ ಅಂದರೆ, ನಾನು ನೆನೆಸೋದು, ನನ್ನ ಇದು ನಂಬಿಕೆ,
ನಾನು ನನ್ನದೇ ವಿಚಾರ ಮಾತಾಡ್ತೇನೆ, ಆಗ ನನಗೆ ಮಾತಾಡಲಿಕ್ಕೆ ಸುಲಭ ಆಗ್ತದೆ. ಈಗ ನಾನು ಎಷ್ಟೇ ಬೈಬಲನ್ನು ಓದ್ಬೋದು, ನಾನೆಷ್ಟೇ ಬೈಬಲಿನ ಪಠಣ ಮಾಡ್ಬೋದು, ಎಲ್ಲವನ್ನು ಬೈಹಾರ್ಟ್ ಮಾಡ್ಬೋದು, ಆದರೆ ನಾನು ಆ ಬೈಬಲಿನಲ್ಲಿ ಹೇಳಿರುವ ಮಾರ್ಗದಲ್ಲಿ ನಡೆಯದಿದ್ದರೆ ನನ್ನನ್ನು ಯಾರೂ ನಂಬುವುದಿಲ್ಲ, ಯಾರೂ ನನ್ನ ಕಡೆ ನೋಡುವುದೂ ಇಲ್ಲ. ಅದರಿಂದ ನನ್ನ ಜೀವನ ಬೈಬಲ್ ಆಗಬೇಕು. ಇದೇ ರೀತಿ ಕುರಾನ್ ಇರ್ಬೋದು, ಗೀತಾ ಇರ್ಬೋದು. ಮುಖ್ಯ ಏನಂದರೆ ನಾವು ಹೇಗೆ ಬೆಸೆದು ಬಾಳುತ್ತೇವೆ. ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸ್ವಾರ್ಥವನ್ನು ಬಿಟ್ಟು ಕರುಣೆ, ಫಾರ್ಗಿವ್ನೆಸ್ ಅಂತ ಹೇಳ್ತೇವೆ ನಾವು, ಕ್ಷಮೆ ಮತ್ತು ಬೇರೆಯವರ ದೃಷ್ಟಿಕೋನದಿಂದ ಲೋಕವನ್ನು ನೋಡುವ ಒಂದು ಕೌಶಲ್ಯ ನಮಗೆ ಇಲ್ಲದಿದ್ದರೆ ನಾವು ಮನುಷ್ಯರು ಅಂತ ಹೇಳಿಕೊಳ್ಳಲಿಕ್ಕೆ ನಾವು ನಾಚಿಕೊಳ್ಬೇಕಾಗ್ತದೆ. ಐ ಶುಡ್ ಬಿ ಏಬಲ್ ಟು ಪುಟ್ ಮೈ ಸೆಲ್ಫ್ ಇನ್ ದ ಶೂಸ್ ಆಫ್ ಸಂಬಡಿ ಎಲ್ಸ್. ಅಂದರೆ ನಾನು ಲೋಕವನ್ನು ಬೇರೆಯವರ ದೃಷ್ಟಿಕೋನದಿಂದ ನೋಡಿ ನಾನು ಅವರನ್ನು ರೆಸ್ಪೆಕ್ಟ್ ಮಾಡಬೇಕು. ಆಗ ಮಾತ್ರ ನಾನು ನನ್ನ ಪರಿಸರ, ನನ್ನ ಕಮ್ಯುನಿಟಿ ಅಲ್ಲಿ ಕಲಿತದ್ದು ಸಾರ್ಥಕ ಆಗ್ತದೆ. ಸೊ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವು ಒಂದು ಸಣ್ಣ ಕತೆ, ಈಗ ಕ್ರಿಸ್ಮಸ್ ಬರಲಿಕ್ಕೆ ಹತ್ತಿರ ಆಯಿತು. ಇದು ಕ್ರಿಸ್ಮಸ್ಗೆ ಸಂಬಂಧಪಟ್ಟ ಕತೆ ಅಲ್ಲ, ಆದರೆ ಕ್ರಿಸ್ಮಸ್ ಸೀಸನಲ್ಲಿ ಆದ ಒಂದು ಸಂಗತಿ. ಅಮೆರಿಕ ದೇಶದಲ್ಲಿ ನಿಮಗೆಲ್ಲ ಗೊತ್ತುಂಟು, ಈಗ ಇಲ್ಲಿ ಸಹ ಉಂಟು, ದೊಡ್ಡ ದೊಡ್ಡ ಮಾಲ್ಗಳುಂಟು. ಆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಹೊರಗೆ ದೊಡ್ಡ ದೊಡ್ಡ ವಿಂಡೋಸಲ್ಲಿ ಬೇರೆ ಬೇರೆ ಡಿಸ್ಪ್ಲೇಗೆ ಮ್ಯಾನಿಕ್ವಿನ್ಸ್ ಅದು ಇದು ಎಲ್ಲ ಇಡ್ತಾರೆ. ಒಬ್ಬಳು ಯವನಸ್ಥೆ ಹುಡುಗಿ ಒಂದು ಒಳ್ಳೆ ಕಾರಿನಲ್ಲಿ ಡ್ರೈವ್ ಮಾಡಿಕೊಂಡು ಅವಳು ಇಂಥ ಒಂದು ಮಾಲಿನ ಸುತ್ತ ಹೋಗ್ತಾ ಇದ್ದಾಳೆ. ಅವಳು ಹೀಗೆ ನೋಡುವಾಗ ಆ ಮಾಲಿನ ವಿಂಡೋ ಅಲ್ಲಿ ಬೇರೆ ಬೇರೆ ರೀತಿಯ ಬೆಲೆ ಬಾಳುವ ಪಾದರಕ್ಷೆಗಳು, ಶೂಸನ್ನು ಇಟ್ಟಿದ್ದರಂತೆ, ಚಂದ ಚಂದ ಶೂಸ್ಗಳು. ಆದರೆ ಅವಳ ಕಣ್ಣು ಬಿದ್ದದ್ದು ಒಂದು ಸಣ್ಣ ಹುಡುಗ, ಬಾಲಕ, 7 ವರ್ಷ 8 ವರ್ಷ ಇರ್ಬೋದು. ಅವನ ಕಾಲಲ್ಲಿ ಪಾದರಕ್ಷೆ ಇರಲಿಲ್ಲ. ಇವಳಿಗೆ ಏನೋ ಒಂದು ಇಂಪ್ಯಾಕ್ಟ್ ಆಯಿತು. ಕ್ರಿಸ್ಮಸ್ ಸೀಸನ್, ಕ್ರಿಸ್ಮಸ್ ಇಸ್ ದ ಸೀಸನ್ ಆಫ್ ಗಿವಿಂಗ್ ಗಿಫ್ಟ್ಸ್. ಅದರಿಂದ ಅವಳೇನು ಮಾಡಿಲ್ಲಂತೆ, ಕಾರನ್ನು ಪಾರ್ಕ್ ಮಾಡಿ ಆ ಫ್ಲೋರಿಗೆ ಹೋದ್ಲಂತೆ. ಆ ಹುಡುಗ ಅಲ್ಲೇ ಆಶೆಯಿಂದ ಅವನು ಆ ಶೂಸನ್ನು ನೋಡ್ತಾ ಇದ್ದಂತೆ, ಡಿಸ್ಪ್ಲೇ ಆಗಿರುವ ಶೂಸನ್ನು. ಇವಳು ಮೆಲ್ಲ ಹೋಗಿ ಅವನ ಕೈ ಹಿಡಿದು ಆ ಹುಡುಗನನ್ನು ಅಂಗಡಿ ಒಳಗೆ ಕರ್ಕೊಂಡು ಹೋಗ್ತಾಳೆ. ಅಂಗಡಿ ಒಳಗೆ ಕರ್ಕೊಂಡೋಗಿ ಅಲ್ಲಿದು ಸೇಲ್ಸ್ ಮ್ಯಾನ್ ಹತ್ರ ಹೇಳ್ತಾಳಂತೆ, ನನಗೆ ಸ್ವಲ್ಪ ಬಿಸಿ ನೀರು ತಂದು ಕೊಡ್ತೀರಾ ಅಂತ. ಅವನು ತಂದು ಕೊಡ್ತಾನೆ, ಅದರೊಟ್ಟಿಗೆ ಒಂದು ಟವೆಲ್. ಅವಳೇ ಕೂತ್ಕೊಂಡು ಮಣ್ಣು ಮಣ್ಣಾಗಿದ್ದ ಅವನ ಕಾಲನ್ನು ತೊಳಿತಾಳಂತೆ. ತೊಳೆದು ಆಮೇಲೆ ಹೇಳ್ತಾಳಂತೆ, ಇವನಿಗೆ ಒಳ್ಳೆ ಒಂದು ಪ್ಯಾರ್ ಸಾಕ್ಸ್ ತಂದು ಕೊಡಿ ಅವನ ಸೈಜ್ದು, ಆಮೇಲೆ ಒಂದು ಒಳ್ಳೆ ಶೂಸ್ ತಂದು ಕೊಡಿ ಅಂತ. ಇದೆಲ್ಲ ಕ್ವಾಯಟಾಗಿ ಮಾಡ್ತಾಳಂತೆ. ಅವಳೇ ಅದನ್ನು ತೊಡಿಸ್ತಾಳಂತೆ. ಆಮೇಲೆ ಹೋಗುವ ಅಂತ ಅವನ ಕೈ ಹಿಡಿದು ಮೆಲ್ಲ ಹೊರಗೆ ಬರುವಾಗ ಸ್ವಲ್ಪ ದೂರ ಹೋದ್ಮೇಲೆ ಆ ಸಣ್ಣ ಹುಡುಗ ಅವಳನ್ನು ಕೈಯನ್ನು ಸ್ವಲ್ಪ ಎಳ್ದಾಗಾಯಿತು. ಕೆಳಗೆ ನೋಡ್ತಾಳಂತೆ. ಕೆಳಗೆ ನೋಡುವಾಗ ಆ ಹುಡುಗ ಕೇಳ್ತಾ ಇದ್ದಾನೆ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೋದಾ? ಇವಳಿಗೆ ಒಮ್ಮೆ ಶಾಕ್ ಆಯಿತು, ಏನು ಪ್ರಶ್ನೆ ಕೇಳ್ತಾನಪ್ಪ ಇವ ಅಂತ. ಕೇಳು ಮಗನೇ. ಆಮೇಲೆ ಅವಳು ಹೇಳಿದ್ಲಂತೆ, ಇದು ಇಂಗ್ಲೀಷಲ್ಲಿ ಬರೆಯಲ್ಪಟ್ಟಿರುವ ಒಂದು ಇನ್ಸಿಡೆಂಟ್. ಆರ್ ಯು ಗಾಡ್? ಆ ಸಣ್ಣ ಹುಡುಗ ಕೇಳೋದು, ನೀವು ದೇವರ? ಇವಳಿಗೆ ಒಮ್ಮೆ ಎಂತ ಹೇಳೋದು ಗೊತ್ತಾಗಲಿಲ್ಲ ಈ ಸಣ್ಣ ಬಾಲಕ ಕೇಳಿದ ಪ್ರಶ್ನೆಗೆ. ಆಮೇಲೆ ಅವಳು ಬೇಗ ಚೇತರಿಸಿಕೊಂಡು ಹೇಳ್ತಾಳೆ, ಇಲ್ಲ ಮಗನೇ, ನಾನು ದೇವರಲ್ಲ, ಆದರೆ ದೇವರ ಮಕ್ಕಳಲ್ಲಿ ಒಬ್ಬಳು. ನನಗೆ ಇದು ಭಾಳ ಇಂಪ್ಯಾಕ್ಟ್ ಆಯಿತು. ಇದನ್ನು ಎಲ್ಲಿಯ ನಾನೊಂದು ಪುಸ್ತಕದಲ್ಲಿ ಓದಿದ್ದು. ಹೌದು ಪ್ರಿಯರೇ, ಇಲ್ಲಿ ಕೂತಿರುವ ನಾವೆಲ್ಲರೂ, ನನ್ನನ್ನು ಸೇರಿಸಿಕೊಂಡು ಹೇಳೋದು, ಅದರಲ್ಲಿ ಯಾವ ಸಂಶಯವೂ ಬೇಡ, ನಾವೆಲ್ಲರೂ ದೇವರ ಮಕ್ಕಳು. ಇದನ್ನು ನಾವು ಎಂದಿಗೂ ಮರಿಬಾರ್ದು. ವಿ ಆರ್ ಆಲ್ ಗಾಡ್ಸ್ ಚಿಲ್ಡ್ರನ್. ಅದರಿಂದ ನಾನು ನಿಮಗೆ ನನ್ನ ಬಾಲ್ಯದ ವಿಚಾರ ಯಾಕೆ ಹೇಳಿದೆ ಅಂದರೆ, ಆಗ ನಾವು ಯಾವ ಈ ಡಿಫ್ರೆನ್ಸಸ್ಸನ್ನು ನಾವು ಆಲೋಚನೆ ಮಾಡಲಿಲ್ಲ. ಬೆಳೆಯುವಾಗ ನಮಗೆ ಒಳ್ಳೆ ಅಪ್ಬ್ರಿಂಗಿಂಗ್ ಸಿಕ್ಕಿದೆ. ಪ್ರೀತಿ, ಸೌಹಾರ್ದತೆ, ಕ್ಷಮಿಸುವ ಗುಣ, ಕನಿಕರ, ಅನುತಾಪ, ಸಹೃದಯ ಜೀವನ, ಇದೆಲ್ಲ ಇತ್ತು. ಈಗ ನನ್ನ ಪ್ರಾಯದಲ್ಲಿ ನಾನು ನೋಡುವಾಗ ನನಗೆ ತುಂಬ ದುಃಖ ಆಗ್ತದೆ ಒಮ್ಮೊಮ್ಮೆ.
ಎಂತ ಆಗಿ ಹೋಯಿತು ಅಂತ. ಆದರೆ ನಾವು ಪಾಸಿಟಿವ್ ಆಗಿರಬೇಕು. ಏನು ಸಹ ಆಗಿ ಹೋಗಲಿಲ್ಲ, ಎಲ್ಲ ನಮ್ಮ ಕೈಯಲ್ಲಿ ಉಂಟು. ಎವ್ರಿ ಡ್ರಾಪ್ ಮೇಕ್ಸ್ ಎನ್ ಓಷನ್, ಒನ್ ಸ್ಟೆಪ್ ಎಟ್ ಅ ಟೈಮ್. ನಾವೆಲ್ಲರೂ ಮನಸ್ಸು ಮಾಡಿ ನಮ್ಮ ದೇವರುಗಳು ಆಜ್ಞಾಪಿಸಿದ್ದನ್ನು, ಕಲಿಸಿದ್ದನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಬಲಹೀನತೆಗಳ ನಡುವೆ ನಾವು ಮಾಡಲು ಪ್ರಾಮಾಣಿಕ ಯತ್ನ ಮಾಡಿದರೆ ಈ ಲೋಕ ಸುಂದರವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನೊಂದು ಸಣ್ಣ ಕತೆ, ಇದು ನಿಜವಾಗಿ ನಡೆದ ಘಟನೆ. ಇದೊಂದು ನಾನ್ ಫಿಕ್ಷನ್ ಪುಸ್ತಕದಲ್ಲಿ, ಆಟೋಬಯೋಗ್ರಫಿಯಲ್ಲಿ ನಾನು ಓದಿದ ಒಂದು ಕತೆ. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ, ಇದು ಇಂಗ್ಲೆಂಡ್ ದೇಶದಲ್ಲಿ ಆದದ್ದು. ನಮ್ಮ ಕ್ರೈಸ್ತರಲ್ಲಿ ಫಾದರ್ಗಳು ಬೇರೆ ಬೇರೆ ರೀತಿ ಇರ್ತಾರೆ. ಫಾದರ್ ಅಂದರೆ ಪ್ರೀಸ್, ರೆವರೆಂಡ್ಸ್. ಅದರಲ್ಲಿ ಚಾಪ್ಲಿನ್ ಅಂತ ಒಂದುಂಟು. ಚಾಪ್ಲಿನ್ ಅಂದರೆ ಅವರು ಕೂಡ ಸೆಮಿನರಿಯಲ್ಲಿ ಕಲಿತು ಪಾಸ್ಟರ್ಸ್ ಆಗಿರ್ತಾರೆ. ಆದರೆ ಅವರಿಗೆ ಚರ್ಚಲ್ಲಿ ಕೆಲಸ ಮಾಡೋದಲ್ಲ, ಬೇರೆ ಬೇರೆ ರೀತಿಯಲ್ಲಿ ಹಾಸ್ಪಿಟಲಲ್ಲಿ ಅಥವಾ ಯಾವುದಾದ್ರೂ ಬೇರೆ ಕ್ಷೇತ್ರದಲ್ಲಿ ಅವರಿಗೆ ಕೆಲಸ ಕೊಡ್ತಾರೆ. ಈ ಒಬ್ಬರು ಯವನಸ್ಥ ಚಾಪ್ಲಿನ್, ಅವರು ಸಾಧಾರಣ 25-30 ವರ್ಷ ಪ್ರಾಯದವರಾಗಿರಬೇಕು. ಅವರನ್ನು ಎರಡನೇ ಮಹಾಯುದ್ಧದ ಸಮಯದಲ್ಲಿ, ರಣರಂಗದ ಸಮಯದಲ್ಲಿ ಅಲ್ಲಿ ಅವರಿಗೆ ಕೆಲಸ ಕೊಟ್ಟರಂತೆ. ಅವರ ಕೆಲಸ ಇಷ್ಟೇ, ಮಠ ಬಿಸಿಲಿರುವಾಗ ಒಂದು ಕ್ಯಾಂಟೀನ್ ಹಿಡ್ಕೊಂಡು, ಕ್ಯಾಂಟೀನ್ ಅಂದರೆ ನೀರಿನ ಒಂದು ಪಾತ್ರೆ ಹಿಡ್ಕೊಂಡು, ಇನ್ನೊಂದು ಕೈಯಲ್ಲಿ ಬೈಬಲ್ ಇಟ್ಕೊಂಡು ಅವರು ಇದು ಎಂತ ಹೇಳ್ತಾರೆ, ಯುದ್ಧ ಭೂಮಿಗೆ ಹೋಗ್ತಾಯಿದ್ರು. ಆ ಯುದ್ಧ ಭೂಮಿಯಲ್ಲಿ ನಿಮಗೆಲ್ಲ ಗೊತ್ತುಂಟು, ಟ್ರೆಂಚಸ್ ಅಂತ ಅಗೀತಿದ್ರು. ಟ್ರೆಂಚಸ್ ಅಂದರೆ ಅಲ್ಲಲ್ಲಿ ಗನ್ಸ್ ಇಡಲಿಕ್ಕೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು. ಈಗ ನಾವು ಏನು ಮಾಡಬೇಕಂದ್ರೆ, ಇಲ್ಲಿ ಈ ಕತೆ ಬೈಬಲ್ ಆಗಿದ್ದರೂ ಕೂಡ ನೀವು ಆ ಬೈಬಲ್ ಬದಲು ಕುರಾನನ್ನು ಆಲೋಚಿಸ್ಬೋದು, ಗೀತಾ ಅನ್ನು ಆಲೋಚಿಸ್ಬೋದು, ಅಥವಾ ಗ್ರಂಥ್ ಸಾಹಿಬನ್ನು ಆಲೋಚಿಸ್ಬೋದು. ಯಾಕಂದರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನನಗೆ ಅನಿಸೋದು. ಈ ಚಾಪ್ಲಿನ್ ಮಠ ಬಿಸಿಲಿನಲ್ಲಿ ಅಲ್ಲಿ ಹೋದಾಗ ಒಬ್ಬ ನಿಶಕ್ತಿಯಿಂದ ಬಿದ್ದಿದ್ದಾನೆ. ಅವನ ಕುತ್ತಿಗೆ ಓರೆ ಆಗಿದೆ. ಅರ್ಧ ಟ್ರೆಂಚ್ ಒಳಗೆ ಉಂಟು ಅವನ ಬಾಡಿ, ಅರ್ಧ ಹೊರಗೆ. ಸಾಯಲಿಲ್ಲ, ಅರ್ಧ ಜೀವದಲ್ಲಿದ್ದಾನವ. ಅವನನ್ನು ನೋಡಿ ಇವರು ಹತ್ತಿರ ಹೋಗಿ ಮೊಣಕಾಲೂರಿ ಅವನ ಹತ್ರ ಕೇಳಿದ್ರಂತೆ, ಬ್ರದರ್, ಸಹೋದರನೇ, ಈ ಪುಸ್ತಕದಿಂದ ನಾನು ಓದ್ಬೋದಾ ಅಂತ. ಅವರ ಕೈಯಲ್ಲಿದ್ದದ್ದು ಬೈಬಲ್, ಸತ್ಯವೇದ. ಈ ಪುಸ್ತಕದಿಂದ ಓದ್ಬೋದಾ ಅಂತ. ಅವರಿಗೆ ಶಕ್ತಿಯೇ ಇರಲಿಲ್ಲ, ಆ ಮನುಷ್ಯಗೆ, ಬಿದ್ದುಕೊಂಡಿರುವವರಿಗೆ. ಆದರೆ ಅವರು ಕಷ್ಟದಲ್ಲಿ ಕಣ್ಣು ತೆರೆದು ಅವ್ರು ಹೇಳಿದ್ರಂತೆ, ನನಗೆ ಬಾಯಾರಿಕೆ ಆಗಿದೆ, ಸ್ವಲ್ಪ ನೀರು ಕೊಡ್ಬೋದಾ ಅಂತ. ಇವರು ಕ್ಯಾಂಟೀನನ್ನು ತಂದಿರಲಿಲ್ಲ, ಬರೀ ಬೈಬಲನ್ನು ಇಟ್ಕೊಂಡು ಬಂದಿದ್ದಾರೆ. ಹಿಂದೆ ನಡೆದ್ರಂತೆ 1.5-2 ಕಿಲೋಮೀಟರ್ ನಡೆದು ಬಿಸಿಲಿನಲ್ಲಿ ಕ್ಯಾಂಟೀನಲ್ಲಿ ನೀರು ತುಂಬಿಸಿ ತಿರುಗಿ ಬಂದು ಅವರಿಗೆ ಸ್ವಲ್ಪ ನೀರು ಕುಡಿಸಿದ್ರಂತೆ. ನೀರು ಕುಡಿಸಿದ ನಂತರ ತಿರುಗಿ ಕೇಳಿದ್ರಂತೆ, ಸಹೋದರರೇ, ನಾನು ಈಗ ಈ ಪುಸ್ತಕದಿಂದ ಓದ್ಬೋದಾ ಅಂತ. ಆಗ ಅವರ ತಲೆ ಓರೆ ಆಗಿರೋದನ್ನು ಅವ್ರು ನೋಡಿ ತನ್ನ ಕೋಟನ್ನು ತೆಗೆದು ಅದನ್ನು ಒಂದು ರೀತಿಯ ದಿಂಬಿನಾಗೆ ಮಾಡಿ ಬಹಳ ಚಂದದಲ್ಲಿ ಅವರ ತಲೆಯನ್ನೆತ್ತಿ ಆ ದಿಂಬನ್ನು ಅಲ್ಲಿ ಅವರ ಒಂದು ಆಧಾರವಾಗಿ ಅಲ್ಲಿ ಹಾಕಿದ್ರಂತೆ. ಮತ್ತು ತಿರುಗಿ ಕೇಳಿದ್ರಂತೆ, ಸಹೋದರರೇ, ಈ ಪುಸ್ತಕದಿಂದ ನಾನು ಈಗ ಓದ್ಬೋದಾ ಅಂತ. ಅಷ್ಟರಲ್ಲಿ ಗಡ ಅವನು ನಡುಗ್ತಾ ಇದ್ದಾನಂತೆ ಬಿಸಿಲಿನಲ್ಲಿ. ಯಾಕಂದರೆ ರಕ್ತಸ್ರಾವ ಆಗಿದೆ, ವೀಕ್ನೆಸ್, ಬಲಹೀನತೆಯಿಂದ ಅವನು ನಡುಗ್ತಾ ಇದ್ದಾನೆ. ಅವರ ಒಳಗಿನ ವೆಸ್ಟ್ ಕೋಟನ್ನು ತೆಗೆದು ಅದನ್ನೊಂದು ರೀತಿಯ ಹೊದಿಕೆ ಮಾಡಿ ಅವನಿಗೆ ಹಾಕಿದ್ರಂತೆ. ಈಗ ಆ ಮನುಷ್ಯ ಅವರನ್ನು ದಿಟ್ಟಿಸಿ ನೋಡಿ ಅವರು ಕೇಳಿದ ಪ್ರಶ್ನೆಗೆ ಹೀಗೆ ಉತ್ತರಿಸಿದರಂತೆ. ಅವರು ಕೇಳಿದ ಪ್ರಶ್ನೆ ಅದೇ ಪ್ರಶ್ನೆ 4ನೇ ಬಾರಿ ಕೇಳ್ತಾ ಇದ್ದಾರೆ, ಸಹೋದರನೇ, ಈ ಪುಸ್ತಕದಿಂದ ನಾನೀಗ ಓದ್ಬೋದಾ? ಅದಕ್ಕೆ ಅವ್ರು ಹೇಳಿದ್ರಂತೆ, ಫಾದರ್ ಅಥವಾ ಬ್ರದರ್, ನೀವೀಗ ನನಗೆ ಮಾಡಿದ ಎಲ್ಲ ಸೇವೆ ಆ ಪುಸ್ತಕದಲ್ಲಿ ನೀವು ಕಲಿತದ್ದೇ ಹೌದಾದರೆ ನೀವು ಆ ಪುಸ್ತಕದಿಂದ ಓದಿ ಅಂತ. ಎಲ್ಲರಿಗೂ ಅರ್ಥ ಆಯ್ತು ಅಂತ ನೆನೆಸ್ತೇನೆ. ನೀವೀಗ ನನಗೆ ಮಾಡಿದ ಎಲ್ಲ ಸೇವೆ ಆ ಪುಸ್ತಕದಲ್ಲಿ ಓದಿ ನೀವು ಕಲಿತದ್ದೇ ಆದರೆ ಆ ಪುಸ್ತಕದಿಂದ ಓದಿ ಅಂತ. ಯಾಕಂದರೆ ಅವನು ಕ್ರೈಸ್ತನ, ಅವನು ಯಾವ ಮತದವನು ಅಂತ ಇವ್ರಿಗೆ ಗೊತ್ತಿಲ್ಲ.
ಇವರಲ್ಲಿ ಹೋದದ್ದು ಅವನಿಗೆ ಸಾಂತ್ವನ ಕೊಟ್ಟು ಅವನೊಂದು ರೀತಿಯಲ್ಲಿ ಶಾಂತಿಯಲ್ಲಿ ಅವನು ತೀರಿ ಹೋಗಲಿ ಅಂತ. ಆದ್ದರಿಂದ ಇದು ನನ್ನ ನಂಬಿಕೆ. ನಾವೆಲ್ಲರೂ ಬೇರೆ ಬೇರೆ ಮತಕ್ಕೆ ಸೇರಿದವರು, ಬೇರೆ ಬೇರೆ ಧರ್ಮವನ್ನು ಆಚರಿಸುವವರು, ಮಾನವ ಕುಲಕ್ಕೆ ಸೇರಿದವರು, ನಾವೆಲ್ಲ ದೇವರ ಮಕ್ಕಳು. ಈ ಒಂದು ಪ್ರಸ್ತಾಪವನ್ನು ನಾವು ಬ್ಯಾಕ್ಗ್ರೌಂಡಿನಲ್ಲಿ ಅಥವಾ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನಾವು ಮಾಡಬೇಕಾದದಿಷ್ಟೇ, ನಾವು ಕಲಿತಿದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇಲ್ಲರೆ ಪ್ರಯೋಜನ ಇಲ್ಲ. ನಾನು ಬರೀ ಒಂದು ಕ್ರೈಸ್ತ ಹೆಸರಿಟ್ಟುಕೊಂಡು ಚಾರ್ಲ್ಸ್ ಫುಟ್ಟಾಡೋ ಅಂತ ಭಾನುವಾರ ಚರ್ಚಿಗೆ ಹೋದರೆ ಸಾಲೋದಿಲ್ಲ, ಪ್ರಾರ್ಥಿಸಿದರೆ ಸಾಲೋದಿಲ್ಲ, ದೇವರನ್ನು ಕೊಂಡಾಡಿದರೂ ಸಾಲೋದಿಲ್ಲ, ಚಾರಿಟಿ ಮಾಡಿದರೂ ಸಾಲೋದಿಲ್ಲ. ನಾನು ನನ್ನ ಧರ್ಮ ಹಾಕಿಕೊಟ್ಟ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. ಆಗ ಮಾತ್ರ ಜನರು ನನ್ನನ್ನು ನೋಡಿ ನನ್ನಲ್ಲಿ ದೇವರನ್ನು ಕಾಣ್ತಾರೆ. ಇದು ನಮ್ಮೆಲ್ಲರಿಗೂ ಸತ್ಯ. ಇದು ಎರಡನೇ ಕತೆ. ಇನ್ನು ಒಂದು ಸಣ್ಣ ದೃಷ್ಟಾಂತ ಹೇಳಿ, ಇವತ್ತು ಸಂವಿಧಾನದ ಕರಡು ಪ್ರತಿ ಅಪ್ರೂವ್ ಆಗಿ 75 ವರ್ಷಗಳಾಯಿತು. ಅದರಿಂದ ಕೋಇನ್ಸಿಡೆಂಟಲ್ ಇದು. ಇಂಥ ಒಂದು ಉತ್ತಮ ಕಾರ್ಯಕ್ರಮ, ಇಂಥ ಒಂದು ಒಳ್ಳೆ ದಿವಸ ಆಗ್ತಾ ಇರೋದು ಬಹಳ ಒಳ್ಳೆಯದು. ಡಾಕ್ಟರ್ ಸಹ ಹೇಳಿದರು, ಕಾನ್ಸ್ಟಿಟ್ಯೂಷನ್ ಒಂದು ರೀತಿಯಲ್ಲಿ ಬೈಬಲ್ ಇದ್ದ ಹಾಗೆ, ಗೀತಾ ಇದ್ದ ಹಾಗೆ, ಕುರಾನ್ ಇದ್ದ ಹಾಗೆ. ಯಾಕಂದರೆ ಅದು ಎಲ್ಲರಿಗೂ ಒಂದು ರೀತಿಯ ಸಮಾನತೆಯನ್ನು ಬೋಧಿಸುವ ಒಂದು ಡಾಕ್ಯುಮೆಂಟ್. ಅದರಿಂದ ಇವತ್ತು ಬೆಳಿಗ್ಗೆ ನಮ್ಮ ಕಾಲೇಜಲ್ಲಿ ಸಹ ಒಂದು ಪ್ರೋಗ್ರಾಮ್ ಆಗಿತ್ತು. ಅಲ್ಲಿ ಬೇಸಿಕಲಿ ನಮಗೆ ಹೇಳಿದಿಷ್ಟೇ, ನಾನು ಹೆಚ್ಚು ಹೇಳೋದಿಲ್ಲ. 395 ಆರ್ಟಿಕಲ್ಸ್ ಇದ್ದದ್ದು ಈಗ 448 ಆರ್ಟಿಕಲ್ಸ್ ಆಗಿದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ಆ್ಯಂಡ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ಇಟ್ ಈಸ್ ಅ ಗ್ರೋಯಿಂಗ್ ಕಾನ್ಸ್ಟಿಟ್ಯೂಷನ್ ವಿಚ್ ಚೇಂಜಸ್ ಅಕಾರ್ಡಿಂಗ್ ಟು ದ ಟೈಮ್ಸ್. ಅದರಿಂದ ನಮಗೆ ಇದಿರುವಾಗ ನಮ್ಮೆಲ್ಲರಿಗೂ ಒಂದು ರೀತಿಯ ಶ್ರೀರಕ್ಷೆ ಈ ಒಂದು ಸುಂದರವಾದ ದೇಶದಲ್ಲಿ. ವಿ ಆರ್ ಆಲ್ ಪೇಟ್ರಿಯಟ್ಸ್, ಐ ನೋ ದ್ಯಾಟ್, ಆ್ಯಂಡ್ ವಿ ಲವ್ ಅವರ್ ಕಂಟ್ರಿ. ಅದರಿಂದ ನಾನು ಮೊದಲೇ ಹೇಳಿದ ಇದು ಉಪಮೇಯ ಏನಂದರೆ, ಇದೊಂದು ತೋಟದ ಹಾಗೆ. ತೋಟದಲ್ಲಿ ಬೇರೆ ಬೇರೆ ಹೂಗಳುಂಟು, ಅದೇ ಚಂದ. ಒಂದೇ ಹೂ ಇದ್ದರೆ ಅದು ಚಂದ ಆಗೋದಿಲ್ಲ, ಯಾವುದೇ ಆಗ್ಬೋದು ಅದು. ಆಲ್ ಕ್ರಿಶ್ಚಿಯನ್ಸ್ ಅಥವಾ ಆಲ್ ಮುಸ್ಲಿಮ್ಸ್ ಅಥವಾ ಆಲ್ ಹಿಂದೂಸ್ ವಿಲ್ ನಾಟ್ ಮೇಕ್ ಅ ಗಾರ್ಡನ್. ಅದರಿಂದ ಕೀಪಿಂಗ್ ದ್ಯಾಟ್ ಆಲ್ಸೋ ಇನ್ ಮೈಂಡ್, ನಾನು ಹೇಳೋದಾದರೆ, ಇನ್ಫ್ಯಾಕ್ಟ್ ಖಾಲಿದ್ ಸರ್ ಮತ್ತು ನಾನು ಮಾತಾಡುವಾಗ ನಾವು ಅದೇ ಹೇಳಿದ್ದು, ನಾವು ಸರಿಯಾಗಿ ನೋಡೋದಾದರೆ ಆಲ್ ದ ಪ್ರಾಫಿಟ್ಸ್ ಆರ್ ಆಲ್ ದ ಪೀಪಲ್ ಹೂ ಆರ್ ಸೆಂಟ್ ಬೈ ಗಾಡ್. ಈ ಪ್ರಾಫಿಟ್ಸ್ ಅಂದರೆ ಬೇಸಿಕಲಿ ಮೆಸೆಂಜರ್ಸ್ ಆಫ್ ಗಾಡ್, ದೇವರು ಕಳಿಸಿದ ದೂತರು. ಡಾಕ್ಟರ್ಸ್ ಅದೇ ಹೇಳಿದರು. ಇವರು ಬರುವಾಗ ಲೋಕ ಕಲ್ಮಶಗೊಂಡ ಲೋಕ, ಬಹಳಷ್ಟು ತೊಂದರೆಗಳಿದ್ದ ಲೋಕ, ಆಗಲೂ ಹಾಗೆ ಈಗಲೂ ಹಾಗೆ. ಅದರಿಂದ ಪ್ರಾಫೆಟ್ ಮೊಹಮ್ಮದ್ಸ್ ಟೀಚಿಂಗ್ಸ್ ಆರ್ ರೆಲೆವೆಂಟ್ ನಾಟ್ ಜಸ್ಟ್ ದೆನ್ ಬಟ್ ಆಲ್ಸೋ ಟುಡೇ. ನಾವೇ ಎಷ್ಟೋ ಸರಿ ನಮ್ಮ ಧರ್ಮದ ವಿಚಾರವಾಗಿ ಹೆಚ್ಚು ಕಲಿತಿರೋದಿಲ್ಲ. ಅದರಿಂದ ಈ ವೇದಿಕೆಯಲ್ಲಿ ಇದೆಲ್ಲ ನಮಗೆ ಒಂದು ರೀತಿಯಲ್ಲಿ ಒಂದು ಪಾಠದ ಹಾಗೆ ಅಂತ ನನಗೆ ಅನ್ನಿಸ್ತದೆ. ನೋಡಿ, ನನ್ನ ಅಂಕಲ್ ಯಾವಾಗಲೂ ಹೇಳ್ತಿದ್ರು, ಅವರು ಫಳ್ನೀರಲ್ಲಿ ಅವರ ಮನೆ ಇದ್ದದ್ದು. 1954-55 ಅಂಥ ಸಮಯದಲ್ಲಿ ಸ್ಟ್ರೀಟ್ ಲೈಟ್ಸ್ ಇರಲಿಲ್ಲ ಅಂತೆ. ಅವರ ಜಗಲಿಯಲ್ಲಿ ಕೂತ್ಕೊಂಡು ಅವರು ಸುಮಾರು ದೂರ ತಾಜ್ ಮಹಲ್ ತನಕ ಕಾಣ್ತಿತ್ತಂತೆ. ಆಗ ಆ ರೋಡ್ ನಿಮಗೆ ಫೆಮಿಲಿಯರ್ ಇರ್ಬೋದು ಕೆಲವರಿಗೆ, ಫಳ್ನೀರ್. ಈಗ ಎಥೆನಾ ಹಾಸ್ಪಿಟಲ್ದು ಆಪೋಸಿಟ್ ಮನೆ ನನ್ನ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಚಾರ್ಲ್ಸ್ ಜತನ್ನ, ಅವರು ನನ್ನ ಅಜ್ಜ. ಅವರ ಮಗ ನನ್ನ ಅಂಕಲ್ ವಿಚಾರ ನಾನು ಹೇಳೋದು. ಅವರು ನಾನು ಸಣ್ಣದಿರುವಾಗ ನನಗೆ ಕತೆ ಹೇಳ್ತಿದ್ರು. ಅವ್ರು ಹೇಳಿದ್ದು ಒಂದು ಕತೆ ಇದೆ, ಕತೆ ಅಲ್ಲ, ಆದದ್ದನ್ನು ಅವರು ಬಣ್ಣಿಸ್ತಾಯಿದ್ರು. ಮುಂಚೆ ಒಬ್ಬರು ಸಂಜೆ ಆದಮೇಲೆ ಕತ್ತಲಾಗ್ತಾ ಬರುವಾಗ ಒಂದು ಉದ್ದವಾದ ಒಂದು ಕೋಲು, ಆ ಕೋಲಿಗೆ ಪಂಜನ್ ಹಾಕಿ ಅದರಲ್ಲಿ ಒಂದು ಬೆಂಕಿ, ಅದನ್ನು ಇಟ್ಕೊಂಡು ಮೆಲ್ಲ ಬರ್ತಿದ್ರಂತೆ.
ದೂರದಿಂದ ಬಂದು ಒಂದೊಂದು ಕಂಬಗಳಿಗೆ ಅಲ್ಲಿ ಲ್ಯಾಂಟನ್ಗಳನ್ನು ಹತ್ತಿಸಿಕೊಂಡು ಅವ್ರು ಮುಂದೆ ಬರೋದು. ಆಗ ಅವರು ಕೂತ್ಕೊಂಡು ನೋಡುವಾಗ ಇಡೀ ಒಂದು ರೀತಿಯಲ್ಲಿ ಬೆಳಕಾಗ್ತಿತ್ತಂತೆ. ಕತ್ತಲೇ ಇದ್ದ ಸ್ಥಳ ಒಂದೊಂದು ದೀಪ ಬೆಳಗಿದ ಹಾಗೆ ಅಲ್ಲಿ ಬೆಳಕಾಗ್ತಿತ್ತು. ಆದ್ದರಿಂದ ನನಗೆ ಈಗ ಇಂಥ ಸಮಾರಂಭಗಳು, ಇಂಥ ಬೋಧನೆಗಳು, ಇಂಥ ಕೆಲಸ ಕಾರ್ಯಗಳು ನನಗೆ ಇಂಥ ಒಂದು ಚಿತ್ರಣವನ್ನು ಕೊಡ್ತದೆ. ನಮ್ಮಲ್ಲಿರುವ ಸಣ್ಣ ಬೆಳಕನ್ನು ನಾವು ಈ ದೀಪಗಳಿಗೆ ಹಚ್ಚುವಾಗ ಇಡೀ ಲೋಕ ಒಂದು ರೀತಿಯಲ್ಲಿ ಬೆಳಕಾಗ್ತದೆ, ಕಲ್ಯಾಣಗೊಳ್ತದೆ. ಅದರಿಂದ ಇದರ ಮುಖ್ಯ ಪ್ರಸ್ತಾಪವನ್ನು ಒಮ್ಮೆ ನಾನು ಜ್ಞಾಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದೇವರು ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಗಾಡ್ ಹ್ಯಾಸ್ ಗಿವನ್ ಅಸ್ ಫ್ರೀಡಮ್ ಆಫ್ ವಿಲ್. ನಾವು ಗುಲಾಮರಲ್ಲ. ನಮಗೆ ಹೃದಯ ಉಂಟು, ಮನಸ್ಸುಂಟು. ಅದರಿಂದ ನಾವು ಎಲ್ಲವನ್ನೂ ಅರ್ಥೈಸಿಕೊಂಡು ಅದು ಸರಿಯ ತಪ್ಪ ಎಂಬ ಒಂದು ಡಿಸಿಷನನ್ನು ತಗೊಂಡು ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಹೋಗುವ ಹಂಗಿನಲ್ಲಿದ್ದೇವೆ, ಯಾವುದೇ ಮತದವರಾಗಿರ್ಬೋದು. ಆದ್ದರಿಂದ ಈ ಒಂದು ಫ್ರೀಡಮನ್ನು ನಾವು ಉಪಯೋಗಿಸಬೇಕು. ಬಟ್ ಫ್ರೀಡಮ್ ಈಸ್ ನಾಟ್ ಫಾರ್ ಸೆಲ್ಫಿಶ್ನೆಸ್, ಸ್ವಾರ್ಥಕ್ಕಲ್ಲ, ಆದರೆ ಎಲ್ಲರೂ ಒಟ್ಟಿಗೆ ಸೇರಿ ಬೆಳಿಲಿಕ್ಕೆ. ಅದರಿಂದ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಐ ಥ್ಯಾಂಕ್ ದಿ ಆರ್ಗನೈಸರ್ಸ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಕಮ್ ಹಿಯರ್, ಫಾರ್ ಇನ್ವೈಟಿಂಗ್ ಮೀ ಹಿಯರ್. ನಾನು ಅವ್ರ ಹತ್ರ ಆಗಲೇ ಹೇಳಿದೆ, ಕನ್ನಡದಲ್ಲಿ ನನಗೆ ಅಷ್ಟು ಫ್ಲೂಯೆನ್ಸಿ ಇಲ್ಲ, ನಾನು ಇಂಗ್ಲೀಷ್ ಟೀಚರ್. ಆದರೆ ನನಗೆ ಈ ಅವಕಾಶವನ್ನು ಬಿಡಲಿಕ್ಕೆ ಮನಸ್ಸಿರಲಿಲ್ಲ, ಯಾಕಂದರೆ ಐ ವಾಂಟೆಡ್ ಟು ಮೀಟ್ ಆಲ್ ಆಫ್ ಯು ಆ್ಯಂಡ್ ಐ ರಿಯಲಿ ಫೀಲ್ ಹ್ಯಾಪಿ ಟು ಬಿ ಹಿಯರ್. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಆ್ಯಂಡ್ ಗಾಡ್ ಬ್ಲೆಸ್ ಯುವರ್ association. You are doing wonderful work. Let God continue to use you as His instruments for His glory. Thank you. ಡಾಕ್ಟರ್ ಚಾರ್ಲ್ಸ್ ವಿ ಫುರ್ಟಾಡರ್ ಅವರಿಗೆ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಕ್ಕಾಗಿ ಈಗ ಅಧ್ಯಕ್ಷೀಯ ಭಾಷಣ, ಇದಕ್ಕಾಗಿ ಜನಾಬ್ ರಫಿಯುದ್ದೀನ್ ಕುದ್ರೋಳಿ ಇವರನ್ನು ವೇದಿಕೆಗೆ, ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ನುಸಲ್ಲಿ ಅಲಾ ರಸೂಲಿಹಿಲ್ ಕರೀಂ وعلى آله وأصحابه أجمعين أما بعد إن أريد إلا الإصلاح ما استطعت وما توفيقي إلا بالله عليه توكلت وإليه أنيب رب اشرح لي صدري ويسر لي أمري واحلل عقدة من لساني يفقه قولي. ವೇದಿಕೆಯಲ್ಲಿ ಆಸೀನರಾಗಿರುವ ಮತ್ತು ಇಂದಿನ ಕಾರ್ಯಕ್ರಮದ ಅತಿ ಗಣ್ಯ ಹಾಗೂ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವಂತಹ ಡಾಕ್ಟರ್ GK ಭಟ್ ಸಂಕಬಿತ್ತಿಲು ಮತ್ತು ಡಾಕ್ಟರ್ ಚಾರ್ಲ್ಸ್ ವಿ ಫುರ್ಟಾಡೋ ಮತ್ತು ನನ್ನ ಸಂಘಟನೆಯ ಸಹ ಕಾರ್ಯಕರ್ತರೇ, ಈ ಶಬ್ದವನ್ನು ಆಲಿಸುತ್ತಿರುವಂತಹ ನನ್ನ ಎದುರು ಭಾಗದಲ್ಲಿ ಕೂತಿರುವಂತಹ ಎಲ್ಲ ಮಹನೀಯರೇ, ಮಹಿಳೆಯರೇ, ಈ ಶಬ್ದ ಆಲಿಸುವಂತಹ ಪರಿಸರದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಜಗತ್ಸೃಷ್ಟಿಕರ್ತನ ಶಾಂತಿ ನಮ್ಮ ಮೇಲಿರಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಒಂದು ಪುಟ್ಟ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಶೀರ್ಷಿಕೆ ವಿಚಾರಗೋಷ್ಠಿ ಮತ್ತು ವಿಚಾರಗೋಷ್ಠಿಯ ವಿಷಯ ಮಾನವ ಸ್ವಾತಂತ್ರ್ಯ, ಕಲ್ಯಾಣ ಮತ್ತು ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಬ್ಬರು ವಿದ್ವಾಂಸರ ಮಾತುಗಳನ್ನು ನಾನು ಕೇಳಿದಾಗ ಮಾತುಗಿಂತ ಹೆಚ್ಚು ಅವರಲ್ಲಿ ಇರುವಂತಹ ಆತ್ಮೀಯತೆಗೆ ನಾನು ಖಂಡಿತವಾಗಿ ಮಾರು ಹೋಗಿದ್ದೇನೆ. ಹಿರಿಯ ವಯಸ್ಸಿನಲ್ಲೂ ಸಮಾಜದ ಬಗ್ಗೆ ಕಾಳಜಿ ಇರುವಂತಹ ಇಂತಹ ವ್ಯಕ್ತಿಗಳಿಂದ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಉಪಯೋಗ ಆಗಬೇಕು, ಸಮಾಜ ಸರಿಯಾಗಬೇಕು, ಸಮಾಜದಲ್ಲಿ ಸುಧಾರಣೆ ಆಗಬೇಕು ಎಂಬ ಭಾವನೆ, ನಂಬಿಕೆ ನಮ್ಮಲ್ಲಿದೆ.
ವಿಚಾರಗೋಷ್ಠಿಯಲ್ಲಿ ಒಬ್ಬರು ಇಬ್ಬರು ಮಾತಾಡ್ತಾರೆ. ಅಧ್ಯಕ್ಷೀಯ ಭಾಷಣದಲ್ಲಿ ಅಧ್ಯಕ್ಷರು ಆ ಮಾತನಾಡಿರುವಂತಹ ವಿಷಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ನಿಜವಾಗಿ ಅವರು ಮಾಡಿದಂತಹ ಭಾಷಣಗಳಲ್ಲಿ ಅಥವಾ ಅವರು ಪ್ರಸ್ತಾಪಿಸಿರುವಂತಹ ವಿಚಾರಗಳಲ್ಲಿ ಸರಿಪಡಿಸುವಂತಹ ಯಾವುದೇ ವಿಷಯ ನನ್ನಲ್ಲಿ ಕಾಣಲಿಲ್ಲ. ಆದ್ದರಿಂದ ನಾನು ನನ್ನ ಮಾತನ್ನು ನೇರವಾಗಿ ವಿಷಯದಲ್ಲಿ ಮುಂದುವರಿಸಲು ನಾನು ಬಯಸ್ತಾ ಇದ್ದೇನೆ. ಯುನಿಎಫ್ ಕರ್ನಾಟಕ ತಾವು ಕೇಳಿದ ಹಾಗೆ ಪ್ರಾಸ್ತಾವಿಕದಲ್ಲೂ ಸ್ವಾಗತದಲ್ಲೂ ಕಳೆದ 19 ವರ್ಷಗಳಿಂದ ನಿರಂತರ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ನೇರವಾಗಿ ಹೇಳಬೇಕಿದ್ದರೆ, ಯಾವ ವ್ಯಕ್ತಿಯನ್ನು, ಯಾವ ಮಹಾನುಭಾವರನ್ನು ನಾವು ಪ್ರವಾದಿಯನ್ನು ನಂಬಿದ್ದೇವೆ, ಆ ಪ್ರವಾದಿಯ ಬಗ್ಗೆ ಜಗತ್ತಿನಾದ್ಯಂತ, ಅದೇ ವಿಶೇಷವಾಗಿ ಈ ಉಪಖಂಡದಲ್ಲಿ ಚಿತ್ರೀಕರಿಸುವಂತಹ ಚಿತ್ರಣಗಳು, ಪ್ರಸ್ತಾಪಿಸಲು ಬಂದುವಂತಹ ಪ್ರಸ್ತಾಪಿಕೆಗಳು, ಅದು ಕೆಲವೊಮ್ಮೆ ವಾಸ್ತವಿಕತೆಯನ್ನು ಬಿಟ್ಟು ಅನೇಕ ಅಪಕಲ್ಪನೆಗಳಿಗೆ ಗುರಿಯಾಗಿವೆ. ಆ ಅಪಕಲ್ಪನೆಗಳನ್ನು ದೂರೀಕರಿಸುವಂಥ ಒಂದು ಚಿಕ್ಕ ಪ್ರಯತ್ನ ನಮ್ಮದು. ಯಾಕೆಂದರೆ ನಾನು ಅನೇಕ ಕಡೆಗಳಲ್ಲಿ ಅಲ್ಲಾಮ ಇಕ್ಬಾಲ್ರ ಈ ವಚನವನ್ನು ಅಥವಾ ಅವರು ಹಾಡಿರುವಂತಹ ಹಾಡನ್ನು ನಾನು ಪ್ರಸ್ತಾಪಿಸುತ್ತೇನೆ. ಮಜ್ಹಬ್ ನಹಿ ಸಿಕಾತ ಆಪಸ್ ಮೇ ಬೈರ್ ರಖನ, ಮಜ್ಹಬ್ ನಹಿ ಸಿಕಾತ ಆಪಸ್ ಮೇ ಬೈರ್ ರಖನ. ಪರಸ್ಪರ ಶತ್ರುತ್ವವನ್ನು, ವೈರತ್ವವನ್ನು ಇಟ್ಟುಕೊಳ್ಳಬೇಕೆಂದು ಯಾವ ಧರ್ಮ ಕೂಡ ಬಯಸುವುದಿಲ್ಲ, ಯಾವ ಧರ್ಮ ಕೂಡ ಬೋಧಿಸುವುದಿಲ್ಲ. ಆದರೆ ಇವತ್ತು ಹೆಚ್ಚು ಚರ್ಚಿತವಾಗಿರುವಂಥ ಒಂದು ಧರ್ಮ ಇಸ್ಲಾಂ. ಇಂದು ಅತಿ ಹೆಚ್ಚು ಚರ್ಚಿತಗೊಂಡಿರುವಂಥ ವ್ಯಕ್ತಿತ್ವ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾನು ಒಂದು ವಾಟ್ಸಪ್ಪಲ್ಲಿ ಬಂದಂತಹ ಒಂದು ಕೋಟ್ ಓದಿದೆ. ಜನರು ಅತಿ ಹೆಚ್ಚು ಕಲ್ಲು ಬಿಸಾಡುವುದು, ಎಸೆಯುವುದು ಫಲ ಇರುವಂತಹ ಮರಗಳಿಗೆ. ಫಲ ಇಲ್ಲದಂಥ ಮರಗಳಿಗೆ ಯಾರೂ ಕೂಡ ಕಲ್ಲು ಬಿಸಾಡುವುದಿಲ್ಲ. ಆದ್ದರಿಂದ ಯಾರಿಂದ ಹೆಚ್ಚು ನಾವು ನಿರೀಕ್ಷಿಸುತ್ತೇವೆ ಅವರನ್ನೇ ನಾವು ಹೆಚ್ಚು ವಿಮರ್ಶಿಸುತ್ತೇವೆ. ಮತ್ತು ವಿಮರ್ಶೆಗಳು ಈ ಸಮಾಜದ ಒಂದು ಭಾಗವಾಗಿದೆ ಮತ್ತು ಭಾಗವಾಗಿರಬೇಕು. ವಿಮರ್ಶೆಗಳಿಲ್ಲದೆ ಯಾವುದೇ ಒಬ್ಬ ವ್ಯಕ್ತಿಯನ್ನಾಗಲಿ ಸಮಾಜವನ್ನಾಗಲಿ ತಿಳಿಯಲು ನಮಗೆ ಸಾಧ್ಯವೇ ಇಲ್ಲ. ಆದ್ದರಿಂದ ವಿಮರ್ಶೆಗಳು ಬೇಕು. ಆದರೆ ಆ ವಿಮರ್ಶೆಗಳು ಏಕಪಕ್ಷೀಯವಾಗಿರಬಾರದು. ಆ ವಿಮರ್ಶೆಗಳು ತಿಳುವಳಿಕೆ ಇಲ್ಲದಂತಹ ತನ್ನದಾದಂತಹ ಅನಿಸಿಕೆ ಆಗಿರಬಾರದು. ಬದಲಾಗಿ ಯಾವಾಗಲೂ ವಿಮರ್ಶೆಗಳನ್ನು ನಡೆಸುವಾಗ ನಾನು ವಿಮರ್ಶೆಗಾಗಿಯಾದರೂ ಅಧ್ಯಯನ ಮಾಡಿರಬೇಕು. ನಾನು ಹೀಗೆ ಅಧ್ಯಯನ ಮಾಡಿರುವಂತಹ ಪ್ರವಾದಿಗಳ ಕುರಿತು ಅಧ್ಯಯನ ಮಾಡಿರುವಂಥ ಅನೇಕ ವಿಮರ್ಶೆಗಳಲ್ಲಿ ಅವರಲ್ಲಿರುವಂತಹ ಒಳಿತುಗಳು, ಅವರಲ್ಲಿರುವಂಥ ಕೆಡುಕುಗಳನ್ನು ಅವರು ಪಟ್ಟಿ ಮಾಡಿದ್ದಾರೆ. ಮತ್ತು ಅದು ಸಮಾಜಕ್ಕೆ ಬಹಳಷ್ಟು ಉಪಕಾರಿಯಾಗಿ ಮಾರ್ಪಡುತ್ತದೆ. ಪ್ರಥಮವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು, ಈಗ ನಮ್ಮ ಡಾಕ್ಟರ್ ಭಟ್ ಅವರು ಹೇಳಿದರು, ನನಗೆ ಬಹಳ ಸಂತೋಷ ಏನೆಂದರೆ ಯಾವ ಕೃತಿಯನ್ನು ಅವರು ಓದಿದ್ದಾರೆ ಆ ಕೃತಿಯನ್ನು ಸಂತೋಷ್ ಹೆಗ್ಡೆ ಅವರು ಬಿಡುಗಡೆ ಮಾಡಿದ್ದರು ಇದನ್ನು. ಆ ಬಳಿಕ ಈ ಕೃತಿಯನ್ನು ನಾನು ಬರೆದದ್ದೇ ನನ್ನ ದೇಶದ, ನನ್ನ ಪರಿಸರದ ಮುಸ್ಲಿಮೇತರ ಬಾಂಧವರಿಗಾಗಿ ಮಾತ್ರ. ಯಾಕೆಂದರೆ ನಾನು ಕೂಡ ಪುಸ್ತಕ ಪ್ರೇಮಿ. ನನ್ನ ಮನೆಯಲ್ಲಿ, ನನ್ನ ಕಚೇರಿಯಲ್ಲಿ, ನನ್ನ ಮದ್ರಸಾದಲ್ಲಿ ಅನೇಕ ಗ್ರಂಥಗಳಿವೆ.
ಮತ್ತದು ಅಲಂಕಾರಕ್ಕಾಗಿ ಇಟ್ಟಂಥ ಗ್ರಂಥಗಳಲ್ಲ. ಅದನ್ನು ಓದ್ತೇನೆ ನಾನು ಬೈಬಲನ್ನು ಕೂಡ ಓದಿದ್ದೇನೆ, ವೇದಗಳನ್ನು ಕೂಡ. ವೇದಗಳನ್ನು ಹೇಳುವಾಗ ವೇದವನ್ನೇ ಓದಿದ್ದಲ್ಲ, ವೇದಗಳ ಸಾರಾಂಶಗಳನ್ನು, ವೇದಗಳ ಸಂದೇಶಗಳನ್ನು ಸಾರುವಂತಹ ಕೃತಿಗಳನ್ನು ಕೂಡ ನಾನು ಓದಿದ್ದೇನೆ. ಮತ್ತು ರಾಮಾಯಣ ಮತ್ತು ಮಹಾಭಾರತವನ್ನು ಅನೇಕ ಬಾರಿ ನಾನು ಅಧ್ಯಯನ ಮಾಡಿದ್ದೇನೆ. ಯಾಕೆ ಮಾಡಬೇಕು ಮತ್ತು ಅದನ್ನೇ ನಾನು ಎಲ್ಲ ಕಡೆ ನಾನು ಒತ್ತಿ ಒತ್ತಿ ಹೇಳ್ತೇನೆ. ಸಮ್ಮಿಶ್ರ ಸಮಾಜದಲ್ಲಿ ಶಾಂತಿ ನೆಲೆಯೂರಬೇಕಾದರೆ, ಸಮ್ಮಿಶ್ರ ಸಮಾಜದಲ್ಲಿ ಸಹಬಾಳ್ವೆ ಬರಬೇಕಾದರೆ, ಸಮ್ಮಿಶ್ರ ಸಮಾಜದಲ್ಲಿ ಸಹಿಷ್ಣುತೆ ಬರಬೇಕಾದರೆ ಪರಸ್ಪರ ತಿಳುವಳಿಕೆ ಮೂಡುವಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಬೇಕು. ಮಾತ್ರವಲ್ಲ, ಪರಸ್ಪರರ ನಂಬಿಕೆಗಳನ್ನು ಗೌರವಿಸಬೇಕು, ಪರಸ್ಪರರ ವಿಚಾರಗಳನ್ನು ಅರ್ಥೈಸಬೇಕು. ಆಗ ಸಮಸ್ಯೆ ಇರುವುದಿಲ್ಲ. ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ದೀಪಾವಳಿಯ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು ರಾಜಕಾರಣಿಗಳು. ಆಗ ನಾನು ಎಲ್ಲ ಕಡೆ ಹೇಳುವ ಹಾಗೆ ಒಂದು ಮಾತು ಕೂಡ ಅಲ್ಲಿ ಕೂಡ ಹೇಳಿದ್ದೆ ನಾನು. ಅಂದರೆ ಸಮಾಜದಲ್ಲಿ ಭಾಷಣಕರ್ತರು ಎಲ್ಲ ಕಡೆ ಸಿಗ್ತಾರೆ ನಮಗೆ. ಆದರೆ ಆ ಭಾಷಣ ಮಾಡುವಂತಹ ಜನರು ಯಾವ ಉದ್ದೇಶದಿಂದ ಭಾಷಣ ಮಾಡ್ತಾರೆ, ಯಾವ ಉದ್ದೇಶಕ್ಕಾಗಿ ವೇದಿಕೆ ಬರ್ತಾರೆ ಎಂಬುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೆಲವರು ಮುಖವಾಡಧಾರಿಗಳಾಗಿ ಬರ್ತಾರೆ. ಅವರ ಆ ಮಾಸ್ಕಿನ ಹಿಂದೆ ಬೇರೆ ಮುಖ ಇರ್ತದೆ ಮತ್ತು ಆ ಮುಖವಾಡವನ್ನು ಕಳಚಿ ಬಿಟ್ಟರೆ ಅವರ ಮುಖ ಬೇರೆ, ಆ ಮುಖವಾಡದಲ್ಲಿರುವಂಥ ಮುಖ ಬೇರೆ. ಅಂದರೆ ನಾವು ವೇದಿಕೆ ಬಂದಾಗ ಮುಸಲ್ಮಾನರು ಬಹುಸಂಖ್ಯಾತರಾಗಿದ್ದರೆ ನಮಗೆ ಇಸ್ಲಾಮಿಗಿಂತ ಹೆಚ್ಚು ಅಚ್ಚುಮೆಚ್ಚಿನ ಧರ್ಮ ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಕೂಡ ಇರುವುದಿಲ್ಲ. ನಾನು ಒಂದು ವೇಳೆ ಹಿಂದೂಗಳು ಅಥವಾ ಕ್ರೈಸ್ತರು ಬಹುಸಂಖ್ಯಾತರಾಗಿರುವಂತಹ ಒಂದು ವೇದಿಕೆಗಳಿಗೆ ಹೋದರೆ ನಾನು 2-3 ಹಿಂದೂಗಳಿಗೆ ಬೇಕಾಗಿರುವಂತಹ ಅವರ ಚಪ್ಪಾಳೆ ಗಿಟ್ಟಿಸಲಿಕ್ಕಾಗಿ ಕೆಲವು ವಿಚಾರಗಳನ್ನು ಹೇಳಿ ಬರುತ್ತೇನೆ. ನನ್ನ ಪ್ರಶ್ನೆ, ಆ ಭಾಷಣಕರ್ತನ ನಿಜವಾದಂಥ ಅನಿಸಿಕೆಯೋ ಅಥವಾ ಕೇವಲ ಕಾಲ್ಪನಿಕವಾದಂಥ ವೇದಿಕೆಯ ಅಲಂಕಾರವೋ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗ ಅಲಂಕಾರಿಕವಾದಂಥ ಮಾತನ್ನು ಬಿಟ್ಟು ವಾಸ್ತವದ ಕಡೆಗೆ ನಾವು ಜನರನ್ನು ಕರೆದರೆ ಸಮಾಜದಲ್ಲಿ ಕೇವಲ 10 ವರ್ಷಗಳಲ್ಲಿ ಇಲ್ಲಿ ಉತ್ಪಾದನೆ ಆಗಿರುವಂತಹ, ಇಲ್ಲಿ ಉತ್ಪತ್ತಿಯಾಗುತ್ತಿರುವಂತಹ ಕ್ಲೇಶ, ಕ್ರೋಧ, ಮತ್ಸರ ಅದು ನಶಿಸಿ ಹೋಗ್ತದೆ ಈ ದೇಶ. ಮತ್ತು ಈ ದೇಶದಲ್ಲಿ ಸಹಿಷ್ಣುತೆ ಮತ್ತು ಸಹಬಾಳ್ವೆಯುತವಾದಂಥ ಒಂದು ಬದುಕನ್ನು ನಮಗೆ ಬದುಕಲು ಖಂಡಿತವಾಗಿ ದೇಶದಲ್ಲಿ ಸಾಧ್ಯವಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ಈ ಅಭಿಯಾನಗಳ ಮೂಲಕ ನಾವು ಆ ಸಂದೇಶವನ್ನು ಈ ಜಿಲ್ಲೆಯ ಪ್ರತಿ ಮನೆಗಳಿಗೆ ಸಾರಬಯಸ್ತೇವೆ. ಈ ಜಿಲ್ಲೆಯ ಪ್ರತಿ ಮುಸಲ್ಮಾನರಿಗೆ, ಈ ಜಿಲ್ಲೆಯ ಪ್ರತಿ ಹಿಂದೂಗಳಿಗೆ, ಈ ಜಿಲ್ಲೆಯ ಪ್ರತಿ ಕ್ರೈಸ್ತರಿಗೆ, ಪ್ರತಿಯೊಬ್ಬರ ಧರ್ಮೀಯರಿಗೆ ನಾವು ಈ ಸಂದೇಶವನ್ನು ಸಾರ ಬಯಸುತ್ತೇವೆ. ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳಬೇಕು, ಪರಸ್ಪರ ಧರ್ಮವನ್ನು ಅಧ್ಯಯನ ಮಾಡಬೇಕು, ಪರಸ್ಪರರ ಬಗ್ಗೆ ಇರುವಂತಹ ಅಪಕಲ್ಪನೆಗಳನ್ನು ದೂರೀಕರಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದರೆ ಖಂಡಿತವಾಗಿಯೂ ಈ ದೇಶ ಈ ಜಗತ್ತಿಗೆ ಮಾದರಿಯಾಗಿರುವಂಥ ದೇಶ ನಾವು ಹೇಳ್ತೇವೆ, ಅದು ನಿಜವಾದ ಅರ್ಥದಲ್ಲಿ ಮಾದರಿಯಾಗುತ್ತದೆ ಎಂದು ನನ್ನ ಬಲವಾದಂತಹ ನಂಬಿಕೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸಂದೇಶದ ಸಮಯ ಬಹಳ ಮೀರಿದೆ. ನಾನು ಕೆಲವೊಂದು ವಿಚಾರಗಳನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈಗ ಮಾನವ ಸ್ವಾತಂತ್ರ್ಯ, ಇದರ ಸಬ್ಜೆಕ್ಟಲ್ಲಿ ಮೊದಲು ಮಾನವ ಸ್ವಾತಂತ್ರ್ಯ ಇದೆ, ಆ ಬಳಿಕ ಕಲ್ಯಾಣ ಇದೆ, ಆ ಬಳಿಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದೆ. ಮಾನವ ಸ್ವಾತಂತ್ರ್ಯ, ಪ್ರತಿಯೊಬ್ಬ ಮನುಷ್ಯ ಸ್ವತಂತ್ರ ಜೀವಿಯಾಗಿ ಜನಿಸುತ್ತಾನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ತಾಯಿಯ ಉದರದಿಂದ ಹೊರಬರುವಾಗ ಸ್ವತಂತ್ರ ಜೀವಿಯಾಗಿ ಆತ ಹೊರಬರುತ್ತಾನೆ. ಸಮಾಜದ ವ್ಯವಸ್ಥೆ ಆತನನ್ನು ಯಾವುದೋ ಒಂದು ವ್ಯವಸ್ಥೆಯ ಗುಲಾಮರನ್ನಾಗಿ ಮಾರ್ಪಡಿಸುತ್ತದೆ. ಆ ಗುಲಾಮಗಿರಿಯಿಂದ ವಿಮೋಚಿಸಲಿಕ್ಕಾಗಿ ಪ್ರವಾದಿಗಳು ಆಗಮಿಸುತ್ತಾರೆ ಎಂದು ಪವಿತ್ರ ಕುರ್ಆನ್ ಮತ್ತು ಪ್ರವಾದಿ ವಚನಗಳ ಮೇಲೆ ಕಾಣಸಿಗುತ್ತದೆ. ಪ್ರವಾದಿಗಳ ಆಗಮನದ ಉದ್ದೇಶ ಏನು? ಬಹಳ ಸ್ಪಷ್ಟ. ಈ ಜಗತ್ತಿನ ಸೃಷ್ಟಿಕರ್ತನಿಗೆ ನಾವು ಗುಲಾಮರಾಗಿ ಬದುಕಬೇಕಾಗಿತ್ತು. ನಾವು ಅದನ್ನು ಬಿಟ್ಟು ಇಲ್ಲಿಯ ವ್ಯವಸ್ಥೆಗೆ, ಇಲ್ಲಿಯ ಅಧಿಕಾರಿಗಳ, ಇಲ್ಲಿಯ ವಸಾಹತುಶಾಹಿಗಳ, ಇಲ್ಲಿಯ ಮನುಷ್ಯರ ಅಂದರೆ ದಾರ್ಢ್ಯವನ್ನು ತೋರಿಸುವಂತಹ ಶಕ್ತಿ ಇರುವಂತಹ ವ್ಯಕ್ತಿಗಳ ಮತ್ತು ವ್ಯವಸ್ಥೆಯ ಗುಲಾಮರಾಗಿ ನಾವು ಬದುಕುತ್ತಾ ಇರುವಾಗ ಆ ಗುಲಾಮಗಿರಿಯಿಂದ ವಿಮೋಚಿಸಿ ಅವರಿಗೆ ಸ್ವಾತಂತ್ರ್ಯವನ್ನು ಕಲ್ಪಿಸಲಿಕ್ಕಾಗಿ ಪ್ರವಾದಿಗಳು
ಈ ಜಗತ್ತಿಗೆ ಆಗಮಿಸಿದ್ದಾರೆ. ಅಂತಹ ಪ್ರವಾದಿಗಳ ಪೈಕಿ 1,24,000 ಪ್ರವಾದಿಗಳ ಪೈಕಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊನೆಯ ಪ್ರವಾದಿಯಾಗಿದ್ದರು. ಮೊದಲು ಪ್ರವಾದಿ ಜನರಿಗೆ ಕರೆ ಕೊಟ್ಟದ್ದು ಮನುಷ್ಯರನ್ನು ಜನಿಸಲಿಕ್ಕೆ ಬಿಡಿ, ಅವರಿಗೆ ಜನ್ಮ ಪಡೆದುಕೊಳ್ಳಲು ಅವಕಾಶ ಕೊಡಿ. ಯಾಕೆಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕಾಲದಲ್ಲಿ ಮನುಷ್ಯರನ್ನು ವಿಭಜಿಸಲಾಗಿತ್ತು. ಎಲ್ಲ ಕಾಲದಲ್ಲಿ ವಿಂಗಡಣೆ ಮತ್ತು ವಿಭಜನೆ ಇದೆ, ಹೆಣ್ಣು ಮತ್ತು ಗಂಡು. ಆದರೆ ಗಂಡಿಗೆ ಜನಿಸುವ ಮತ್ತು ಗಂಡಿಗೆ ಬದುಕುವ ಮತ್ತು ಗಂಡಿಗೆ ಅಧಿಕಾರ ನಡೆಸುವ ಸಂಪೂರ್ಣ ಅಧಿಕಾರವನ್ನು ಕಲ್ಪಿಸಿಕೊಡಲಾಗಿದ್ದಂಥ ಕಾಲದಲ್ಲಿ ಹೆಣ್ಣಿಗೆ ಜನಿಸುವಂಥ ಅವಕಾಶದಿಂದ ವಂಚಿತಗೊಳಿಸಲಾಗಿತ್ತು. ಮತ್ತು ಆ ಕಾಲದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಮೊದಲು ಮನುಷ್ಯರು ಹೆಣ್ಣಾಗಲಿ ಗಂಡಾಗಲಿ ಜನಿಸುವ ಅಧಿಕಾರವಿದೆ, ಜನಿಸಲು ಬಿಡಿರಿ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕರೆ ಕೊಡುತ್ತಾರೆ. ಅಲ್ಲಾಹನ ಪ್ರವಾದಿ 6ನೇ ಶತಮಾನದಲ್ಲಿ ಬಂದಾಗ ಹೆಣ್ಣನ್ನು ಜೀವಂತವಾಗಿ ಹೂಳಲ್ಪಡುವಂಥ ಒಂದು ಕಾಲವಾಗಿತ್ತು. ಅದು ಹೆಣ್ಣು ಜನಿಸಿದ ಏಕೈಕ ಕಾರಣಕ್ಕಾಗಿ ಪವಿತ್ರ ಕುರಾನ್ ಅದನ್ನೇ ಇಲ್ಲಿ ಸೂಚಿಸುತ್ತದೆ. ಪವಿತ್ರ ಕುರಾನ್ ಅಧ್ಯಾಯ 16 ಅನ್ನಹಲ್ ಅಂದರೆ ಜೇನು ಎಂಬ ಅರ್ಥ. ಅನ್ನಹಲ್ ಎಂಬ ಅಧ್ಯಾಯ ಪವಿತ್ರ ಕುರಾನ್ನ 16ನೇ ಅಧ್ಯಾಯದಲ್ಲಿ ಅದರ 58ನೇ ಸೂಕ್ತ ಅಥವಾ ವಚನದಲ್ಲಿ 58ನೇ ವಚನದಲ್ಲಿ ಅಲ್ಲಾಹನು ಈ ರೀತಿ ಪ್ರಸ್ತಾಪಿಸುತ್ತ, ಆಗಿನ ಕಾಲದಲ್ಲಿ ಪ್ರವಾದಿಯ ಆಗಮನ ಕಾಲದಲ್ಲಿ ಮನುಷ್ಯ ಜನಿಸುವಂಥ ಸ್ವಾತಂತ್ರ್ಯವನ್ನು ಕಬಳಿಸಲ್ಪಟ್ಟಂಥ ಕಾಲವಾಗಿತ್ತು. ಹೆಣ್ಣನ್ನು ಜೀವಂತವಾಗಿ ಹೂಳಲ್ಪಡುತ್ತಿದ್ದಂಥ ಕಾಲವಾಗಿತ್ತು. ಹೆಣ್ಣಿಗೆ ಬದುಕುವಂಥ ಯಾವುದೇ ಅವಕಾಶ ಇಲ್ಲ, ಅಧಿಕಾರ ಇಲ್ಲ. ಹೇಳಿದ್ದು ಮಾತ್ರವಲ್ಲ, ಪ್ರಾಯೋಗಿಕವಾಗಿ ಅದನ್ನು ಅನುಷ್ಠಾನಿಸಿದಂಥ ಕಾಲವಾಗಿತ್ತು ಪ್ರವಾದಿಯ ಕಾಲ. ಆಗ ಪವಿತ್ರ ಕುರಾನ್ ಹೇಳುತ್ತದೆ, ವಇಜಾ ಬುಶ್ಶಿರ ಅಹದುಹುಂ ಬಿಲ್ ಉನ್ಸಾ, ಒಂದು ವೇಳೆ ಅವರಿಗೆ ಯಾರಿಗಾದರೂ ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣು ಹುಟ್ಟಿದೆ ಎಂಬ ಶುಭ ವಾರ್ತೆಯನ್ನು ಕೊಟ್ಟಾಗ ಅವರೇನು ಮಾಡ್ತಾಯಿದ್ದರು, ಲಲ್ಲ ವಜುಹು ಮುಸ್ವದ್ದನ್ ವಹುವ ಕಲೀಮ್, ಅವರ ಮುಖಗಳು ಕಪ್ಪಾಗುತ್ತಿತ್ತು ಮತ್ತು ಆವೇಶ ರೋಷಭರಿತರಾಗ್ತಾ ಇದ್ದರು. ಅವರಿಗೆ ಕೋಪ ಬರ್ತಾ ಇತ್ತು ಮತ್ತು ಅವರ ಮುಖಭಾವದಲ್ಲಿ ಬದಲಾವಣೆ ಆಗ್ತಾ ಇತ್ತು. ಅವರ ಮುಖಗಳು ಕಪ್ಪಾಗುತ್ತಿತ್ತು. ಯಾಕೆಂದರೆ ನನಗೆ ಒಂದು ಹೆಣ್ಣು ಜನಿಸಿದೆಂಬ ಕಾರಣಕ್ಕಾಗಿ. ಆ ಬಳಿಕ ಅಲ್ಲಾಹನು ಹೇಳುತ್ತಾನೆ, ಯತವಾರಾ ಮಿನಲ್ ಕೌಮಿ ಮಿನ್ ಸೂಇನ್ ಮಾ ಬುಶ್ಶಿರ ಬಿಹಿ, ತನ್ನ ಸಮಾಜದಲ್ಲಿ ತನ್ನ ಜನಾಂಗದಲ್ಲಿ ಮುಖ ಮುಚ್ಚಿಕೊಳ್ಳಲಿಕ್ಕಾಗಿ, ಅಪಮಾನವನ್ನು ಅಡಗಿಸಲಿಕ್ಕಾಗಿ ಆತ ಯಾವ ತೀರ್ಮಾನಕ್ಕೆ ಬರ್ತಾ ಇದ್ದ, ಅಯುಂಸಿಕುಹು ಅಲಾ ಹೂನಿನ್ ಅಮ್ ಯದುಸ್ಸುಹು ಫಿತ್ತುರಾಬ್, ನಾನು ಈ ಅಪಮಾನವನ್ನು ಸಹಿಸಿಕೊಂಡು ಬದುಕಲೆ ಅಥವಾ ಇದನ್ನು ಜೀವಂತವಾಗಿ ಹೂಳಲೆ ಎಂಬ ತೀರ್ಮಾನವನ್ನು ಮಾಡ್ತಾ ಇದ್ದ. ಮತ್ತು ಅಲ್ಲಾಹನು ಹೇಳುತ್ತಾನೆ, ಅಲಾ ಸಾಅ ಮಾ ಯಹಕುಮೂನ್, ಜೀವಂತವಾಗಿ ಹೂಳುವಂತಹ ಅತಿ ಕೆಟ್ಟವಾದಂಥ ತೀರ್ಮಾನವನ್ನು ಅವರು ಕೈಗೊಳ್ತಾ ಇದ್ದರು. ಆ ಹುಡುಗಿಯನ್ನು, ಆ ಅಬಲೆಯನ್ನು, ಆ ಬಾಲಕಿಯನ್ನು ಅವರು ಜೀವಂತವಾಗಿ ಹೂಳ್ತಾ ಇದ್ದರು. ಯಾತಕ್ಕಾಗಿ ಹೂಳ್ತಾ ಇದ್ದರು? ಬಡತನದ ಹೆದರಿಕೆಯಿಂದ ಅಥವಾ ಸ್ವಾಭಿಮಾನಕ್ಕಾಗಿ ಅವರು ಅಬಲೆಯರನ್ನು, ಬಾಲಕಿಯರನ್ನು ಜೀವಂತವಾಗಿ ಅವರು ಹೂಳುತ್ತಿದ್ದರು ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಅಂತಹ ಕಾಲದಲ್ಲಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಹೇಳಿದರು, ಯಾವ ರೀತಿ ಗಂಡಿಗೆ ಬದುಕುವಂಥ ಅಧಿಕಾರ ಇದೆ ಅಷ್ಟೇ ಅಧಿಕಾರ, ಸಮಾನವಾದಂಥ ಅಧಿಕಾರ ಹೆಣ್ಣಿಗೂ ಕೂಡ ಕೊಡಬೇಕು ಎಂದು ಹೇಳಿದರು. ನೋಡಿ, ಕೇವಲ ಅಧಿಕಾರ ಮಾತ್ರ ಕೊಟ್ಟದ್ದಲ್ಲ. ಅಲ್ಲಾಹನ ಪ್ರವಾದಿಯ ಕಾಲದಲ್ಲಿ ಒಂದು ವೇಳೆ ಆ ಕಾಲದ ಬಗ್ಗೆ ತಾವು ಅಧ್ಯಯನ ಮಾಡಿದರೆ ಅದೊಂದು ಅನಕ್ಷರಸ್ಥ ಕಾಲವಾಗಿತ್ತು, ಶಿಕ್ಷಣ ವಂಚಿತವಾದಂಥ ಕಾಲವಾಗಿತ್ತು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲು ಹೇಳಿದ್ದೇನು, ಮೊದಲು ನೀವು ಇಕ್ರ ಓದಿರಿ. ಯಾರು ಓದಬೇಕು? ಗಂಡು ಓದಬೇಕು, ಹೆಣ್ಣು ಓದಬೇಕು. ಗಂಡು ಓದಬೇಕು, ಹೆಣ್ಣು ಓದಬೇಕು. ಯಾಕೆಂದರೆ ನೀವು ಓದಿದಾಗ ಮಾತ್ರ ಜಗತ್ತಿನ ವಾಸ್ತವ್ಯನು ಎಂಬುದು ತಮಗೆ ತಿಳಿದು ಬರುತ್ತದೆ. ಆ ವಾಸ್ತವಿಕತೆಯನ್ನು ತಿಳಿದುಕೊಳ್ಳಲಿಕ್ಕಾಗಿ ತಾವು ಓದಿರಿ ಎಂಬ ಪ್ರಥಮ ಸಂದೇಶವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದ್ದರು. ಆದ್ದರಿಂದ ಇಸ್ಲಾಂ ನಮಗೆ ಬೋಧಿಸುವುದು, ಪ್ರವಾದಿ ಬೋಧಿಸುವುದು, ಮನುಷ್ಯರಿಗೆ ಬದುಕುವಂಥ ಅಧಿಕಾರಕ್ಕಿಂತ ಮುಂಚೆ ಜನಿಸುವಂಥ ಅಧಿಕಾರವಿದೆ. ಇವತ್ತು ಹರಿಯಾಣ ಅಭಿವೃದ್ಧಿ ಹೊಂದಿದಂಥ ರಾಜ್ಯಗಳ ಪೈಕಿ ಒಂದು ರಾಜ್ಯ. ಪಂಜಾಬ್,
ಹರಿಯಾಣ, ಮಹಾರಾಷ್ಟ್ರ, 4ನೇ ಸ್ಥಾನ ಕರ್ನಾಟಕ. ಈ ಅಭಿವೃದ್ಧಿ ಹೊಂದಿದಂಥ ರಾಜ್ಯಗಳ ಸ್ಥಿತಿ ಏನೆಂದರೆ 1,000 ಪುರುಷರಿಗೆ 780 ಮಹಿಳೆಯರು. ಎಷ್ಟು ಕುಸಿದಿದೆ ಹೆಣ್ಣಿನ ಅನುಪಾತ ಎಷ್ಟು ಕುಸಿದಿದೆ. 1,000 ಪುರುಷರಿಗೆ 786ರಷ್ಟು ಮಹಿಳೆಯರು, ಹೆಣ್ಣು. ಅಂದರೆ ಈ ಹೆಣ್ಣುಗಳಲ್ಲಿ ಎಲ್ಲಿ ಹೋದವು? ಅವರನ್ನು ಸಾಯಿಸಲಾಗಿದೆ ಗರ್ಭದಲ್ಲಿ, ಅವರನ್ನು ಸಾಯಿಸಲಾಗಿದೆ ಗರ್ಭಾಶಯದಲ್ಲಿ. ಅವರ ಒಂದು ವೇಳೆ ಹೆಣ್ಣು ಎಂದು ತಿಳಿದಾಗ ಗರ್ಭಪಾತ ಮಾಡಿಸಲಾಗಿದೆ. ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಾಸಂ ಹೇಳಿದರು, ನೀವು ಮೊದಲು ಅವರಿಗೆ ಬದುಕುವ ಅವಕಾಶ ಕೊಡುವ ಮುಂಚೆ ಅವರಿಗೆ ಜನಿಸುವಂಥ ಅಧಿಕಾರ ಕೊಡಿ. ಹೀಗೆ ಸ್ತ್ರೀ ವಿಮೋಚನೆ, ಮಹಿಳೆ ವಿಮೋಚನೆಯ ವಕ್ತಾರರಾಗಿದ್ದರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹೀಗೆ ಸಮಾಜದಲ್ಲಿ ಮನುಷ್ಯರ ಮಧ್ಯೆ ಇರುವಂತಹ ಕಂದರವನ್ನು ಪ್ರವಾದಿ ಮೊಹಮ್ಮದ್ ಸಾಸಂ ದೂರಗೊಳಿಸಿದರು. ಆ ಬಳಿಕ ಅವರಿಗೆ ಕೊಟ್ಟಂಥ ಸ್ವಾತಂತ್ರ್ಯ ಏನೆಂದರೆ, ನಿಮ್ಮ ದೇವರು ಯಾರು ಎಂಬುದು ಆಯ್ಕೆ ಮಾಡುವಂಥ ಅಧಿಕಾರ ನಿಮಗೆ. ದೇವರು ಯಾರು ಎಲ್ಲ ಕಾಲದ ಒಂದು ಪ್ರಶ್ನೆ ಇದು. ನೋಡಿ, ಸನಾತನ ಗ್ರಂಥಗಳಲ್ಲಿ, ವೇದ ಗ್ರಂಥಗಳಲ್ಲಿ, ಪವಿತ್ರ ಕುರ್ಆನ್ನಲ್ಲಿ, ಬೈಬಲ್ನಲ್ಲಿ, ಎಲ್ಲ ದೈವಿಕ ಗ್ರಂಥ ಎಂದು ಹೇಳಲ್ಪಡುವಂಥ ಗ್ರಂಥಗಳಲ್ಲಿ ಬಹಳ ಸ್ಪಷ್ಟವಾಗಿ ಸಾರಲಾಗಿದೆ, ಈ ಜಗತ್ತಿಗೆ ಓರ್ವ ಸೃಷ್ಟಿಕರ್ತನಿದ್ದಾನೆ, ಈ ಜಗತ್ತಿಗೆ ಓರ್ವ ಸೃಷ್ಟಿಕರ್ತನಿದ್ದಾನೆ. ಆ ಸೃಷ್ಟಿಕರ್ತ ಯಾರು ಎಂಬುದನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಸ್ಪಷ್ಟವಾಗಿ ಅವರಿಗೆ ಹೇಳಿದರು. ಮತ್ತು ಹೇಳಿದರು, ಇಮ್ಮಾ ಶಾಕಿರಂ ವ ಇಮ್ಮಾ ಕಫೂರ. ಜಗತ್ತಿನ ಸೃಷ್ಟಿಕರ್ತ ಯಾರು ಎಂದು ನಾನು ಬೋಧಿಸುತ್ತೇನೆ. ಪ್ರವಾದಿ ಹೇಳಿದರು, ನಾನು ತೋರಿಸ್ತೇನೆ. ಈ ನಿಮ್ಮ ದೇವರು ಯಾರು, ನೀವು ಯಾರಿಗೆ ಸಾಷ್ಟಾಂಗವೆರಗಬೇಕು, ನೀವು ಯಾರನ್ನು ಕರೆದು ಪ್ರಾರ್ಥಿಸಬೇಕು, ನೀವು ಯಾರಿಗೆ ಪೂಜೆ ನಮನ ಮಾಡಬೇಕು, ನಾನು ನಿಮಗೆ ಹೇಳ್ತೇನೆ. ಅಲ್ಲಾಹನ ಪ್ರವಾದಿ ಹೇಳ್ತಾರೆ. ಆದರೆ ಆ ದೇವರ ಕುರಿತು ನಂಬುವುದು ಬಿಡುವುದು ಅದು ನಿಮಗೆ ಬಿಟ್ಟದ್ದು. ಆದರೆ ನಿಮಗೆ ಸ್ವಾತಂತ್ರ್ಯ ಇದೆ. ಇಸ್ಲಾಮಿನಲ್ಲಿ ಕೊಡಲಾಗಿರುವಂಥ ಸ್ವಾತಂತ್ರ್ಯಗಳ ಪೈಕಿ ಪ್ರಥಮ ಸ್ವಾತಂತ್ರ್ಯ ದೇವರನ್ನು ಆಯ್ಕೆ ಮಾಡುವಂತಹ ಸ್ವಾತಂತ್ರ್ಯ. ನಿಮಗೆ ಯಾವುದೇ ದೇವರನ್ನು ಕೂಡ ಆಯ್ಕೆ ಮಾಡಬಹುದು. ನೀವು ದೇವರು ಯಾರು ಎಂದು ನೀವು ನಂಬುತ್ತೀರೋ ಅವರನ್ನು ಪೂಜಿಸಬೇಕು. ಆದರೆ ದೇವರು ಯಾರು ಸ್ಪಷ್ಟವಾದಂಥ ಸಂದೇಶ ಕೊಟ್ಟರು. ನಿಮ್ಮ ದೇವರು ನಿರಾಕಾರವಾದಂತಹ, ಎಲ್ಲವನ್ನೂ ಆಲಿಸುವಂತಹ, ಎಲ್ಲವನ್ನೂ ಕೇಳುವಂತಹ, ಎಲ್ಲವನ್ನೂ ನೋಡುವಂತಹ, ಎಲ್ಲವನ್ನೂ ತಿಳಿಯುವಂತಹ, ಎಲ್ಲವನ್ನೂ ಅರಿಯುವಂತಹ ಮತ್ತು ಎಲ್ಲ ಸಂದರ್ಭಗಳಲ್ಲೂ ನಿಮ್ಮ ಬಳಿಯೇ ಇರುವಂತಹ ನಿರಾಕಾರವಾದಂತಹ ಒಂದು ವ್ಯವಸ್ಥೆ, ಅದನ್ನೇ ದೇವರು ಮತ್ತು ಅದಕ್ಕೆ ಅಲ್ಲಾಹ್ ಎಂದು ಹೆಸರನ್ನು ಕೊಟ್ಟರು. ಅಲ್ಲಾಹ್ ಎಂಬುದು ಅದು ಮುಸಲ್ಮಾನರ ದೇವರಲ್ಲ, ನಿಜವಾಗಿ ಅದು ಪ್ರವಾದಿ ಕೊಟ್ಟಂತಹ ಹೆಸರು. ಮತ್ತು ಪ್ರವಾದಿ ಹೇಳಿದರು, ಎಲ್ಲ ಕಾಲದಲ್ಲೂ ಕೂಡ ಅಲ್ಲಾಹ್ ಎಂಬುದು ದೇವರ ಹೆಸರಾಗಿತ್ತು. ಮತ್ತು ಅರಬಿ ಭಾಷೆಯಿಂದ ಇತರ ಭಾಷೆಗಳಿಗೆ ಭಾಷಾಂತರಗೊಂಡಾಗ ಅದರ ಹೆಸರು ಕೂಡ ಅದು ಭಾಷಾಂತರಗೊಂಡಿತ್ತು, ಅದು ಸ್ವಲ್ಪ ಪರಿವರ್ತಿತ ಆಯಿತು. ಬಿಟ್ಟರೆ ಅಲ್ಲಾಹ್ ಎಂಬುದು ಈ ಜಗತ್ ಸೃಷ್ಟಿಕರ್ತನ ಹೆಸರು ಎಂದು ಬೋಧಿಸಿದರು. ಮತ್ತು ಯಾರು ಉಅ್ಬುದು ರಬ್ಬಕು, ನಿಮ್ಮ ಪ್ರಭುವನ್ನು ಆರಾಧಿಸಿರಿ. ನಿಮ್ಮ ಪ್ರಭು ಯಾರು? ಅಲ್ಲಜಿ ಖಲಕಕುಂ, ನಿಮ್ಮನ್ನು ಸೃಷ್ಟಿಸಿದ್ದಾನೆ ಅವನು. ವಲ್ಲದೀನ ಮಿನ್ ಕಬಲಿಕುಂ, ನಿಮಗಿಂತ ಮುಂಚಿನವರನ್ನು ಸೃಷ್ಟಿಸಿದ್ದಾನೆ. ನಿಮಗಿಂತ ಮುಂಚಿನವರನ್ನು, ನಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ್ದು ಯಾರು? ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ್ದು ಯಾರು? ನಾನು ರಮಾನಂದ ಸಾಗರ್ ರಾಮಾಯಣವನ್ನು ನಾನು ನೋಡ್ತಾ ಇದ್ದೆ. ಒಂದೇ ಒಂದು ಕಂತು ಬಿಡದೆ ನಾನು ನೋಡಿದ್ದೇನೆ. ಅದು ಶ್ರೀರಾಮರ ತಾಯಿ ಕಾಡಿಗೆ ಹೋಗ್ತಾರೆ. 14 ವರ್ಷಗಳ ವನವಾಸದ ಸಂದರ್ಭದಲ್ಲಿ ಹೋಗ್ತಾರೆ. ಹೋದಾಗ ತಾಯಿ ಶ್ರೀರಾಮರ ಪಾದಸ್ಪರ್ಶ ಮಾಡ್ತಾರೆ. ಆಗ ಶ್ರೀರಾಮ ಹೇಳಿದ್ದು, ನನ್ನ ಪಾದಸ್ಪರ್ಶ ಮಾಡಬೇಡಿ, ನಮ್ಮನ್ನೆಲ್ಲ ಸೃಷ್ಟಿಸಿದಂಥ ಸೃಷ್ಟಿಕರ್ತನ ಪಾದಸ್ಪರ್ಶ ಮಾಡಿ. ಆಗ ಶ್ರೀರಾಮನು ಸೃಷ್ಟಿಸಿದವರು ಯಾರು? ಶ್ರೀಕೃಷ್ಣವನ್ನು ಸೃಷ್ಟಿಸಿದವರು ಯಾರು? ಯಾವ ಬೋಧನೆಯನ್ನು ಅವರು ಕೊಟ್ಟಿದ್ರೋ ಅಂತಹ ಸನಾತನ ಒಂದು ವ್ಯವಸ್ಥೆ ಜಗತ್ತಿನಲ್ಲಿದೆ. ಅದನ್ನೇ ಪ್ರವಾದಿಗಳು ಪ್ರತಿಪಾದಿಸಿದರು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಪ್ರತಿಪಾದಿಸಿದರು. ಆದ್ದರಿಂದಲೇ ಮನುಷ್ಯರಲ್ಲಿ ವೈಚಾರಿಕ ಏಕತೆ ಬರಬೇಕಾದರೆ ದೇವರ ಕುರಿತು ಕೂಡ ಏಕ ವ್ಯವಸ್ಥೆ ನಿಮ್ಮಲ್ಲಿ ಇರಬೇಕು. ಆದ್ದರಿಂದಲೇ ಏಕದೇವನ ಕಡೆಗೆ ಜನರನ್ನು ಕರೆದರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಬಳಿಕ ಹೇಳಿದರು, ಒಂದು ಕಾಲ ಇತ್ತು, ಹಲ್ ಅತಾ ಅಲಲ್ ಇನ್ಸಾನಿ ಹೈನುಂ ಮಿನ ದಹರ್ ಲಮ್ ಯಕುನ್ ಶೈಅಂ ಮದ್ಕೂರಾ. ಮಾನವರಲ್ಲಿ ಒಂದು ಕಾಲ ಹೀಗೆ ಇರಲಿಲ್ಲವೇ? ಅಲ್ಲಾಹನು ಕೇಳುತ್ತಾನೆ, ಜಗತ್ ಸೃಷ್ಟಿಕರ್ತ ಕೇಳುತ್ತಾನೆ, ಹಲ್ ಅತಾ ಅಲಲ್ ಇನ್ಸಾನಿ ಹೈನುಂ ಮಿನ ದಹರ್, ಮಾನವನಲ್ಲಿ ಇಂಥ ಒಂದು ಕಾಲ ಗತಿಸಿ ಹೋಗಿಲ್ಲವೇ?
ಆ ವ್ಯಕ್ತಿಯನ್ನು, ಆ ಮನುಷ್ಯರನ್ನು ಪ್ರಸ್ತಾಪನೀಯವೇ ಅಲ್ಲದಂತಹ ಒಂದು ಕಾಲ ಗತಿಸಿ ಹೋಗಿಲ್ಲವೇ ಮನುಷ್ಯನಿಗೆ ಎಂದು ಅಲ್ಲಾಹನು ಕೇಳುತ್ತಾನೆ. ಅಂದರೆ ಈಗ ನನಗೆ ನನ್ನ ಆಯಸ್ಸು ಎಷ್ಟಿದೆ, ಅದಕ್ಕಿಂತ ಮುಂಚೆ ನಾನು ಪ್ರಸ್ತಾಪನೀಯ ವಸ್ತುವೇ ಆಗಿರಲಿಲ್ಲ. ನನ್ನ ತಂದೆ ತಾಯಿ ಮದುವೆ ಆಗುವ ಮುಂಚೆ ಗೊತ್ತಿಲ್ಲ ನಾನು ಜಗತ್ತಿಗೆ ಬರುತ್ತೇನೆಂದು. ನನ್ನ ತಾಯಿಯ ಗರ್ಭಾಶಯದಲ್ಲಿ ನಾನು ಬೆಳೆಯುವಾಗ ಗೊತ್ತಿಲ್ಲ ನಾನು ಹೀಗೆ ಇರ್ತೇನೆ, ಹೀಗೆ ಬರ್ತೇನೆ, ನನಗೆ ಗೊತ್ತಿರಲಿಲ್ಲ. ಅದನ್ನೇ ಪ್ರಸ್ತಾಪಿಸುತ್ತಾನೆ. ಒಂದು ಕಾಲ ಇತ್ತು ಮನುಷ್ಯರಿಗೆ, ಆತ ಪ್ರಸ್ತಾಪನೀಯವಲ್ಲದಂಥ ಒಂದು ಕಾಲ ಇತ್ತು. ನಾವು ಅವನನ್ನು ಮನುಷ್ಯನಾಗಿ ಸೃಷ್ಟಿಸಿಲ್ಲವೇ? ವಜಅಲ್ನಾಕುಂ ಸಮೀಅಂ ಬಸೀರ, ಕೇಳುವವನಾಗಿಯೂ ನೋಡುವವನಾಗಿಯೂ ಮಾಡಿದ್ದೇವೆ. ಆದ್ದರಿಂದ ನೋಡುವವನಾಗಿಯೂ ಕೇಳುವವನಾಗಿಯೂ ಮನುಷ್ಯನನ್ನಾಗಿ ನಿಮ್ಮನ್ನು ಸೃಷ್ಟಿಸಿರುವಂತಹ ಆ ಏಕದೇವರನ್ನು ಆರಾಧಿಸಿರಿ ಎಂಬ ಸಂದೇಶವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕೊಟ್ಟರು. ಆ ಮೂಲಕ ಸಮಾಜದಲ್ಲಿ ಜನರ ಮಧ್ಯೆ ಒಂದು ಐಕ್ಯತೆಯನ್ನು ಮೂಡಿಸಲಿಕ್ಕಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಯತ್ನಿಸಿದರು. ಅದು ಮನುಷ್ಯರ ಸ್ವಾತಂತ್ರ್ಯದಲ್ಲಿ ಕೊಟ್ಟಂಥ ಪ್ರಪ್ರಥಮವಾದಂಥ ಸಂದೇಶವಾಗಿತ್ತು. ನೋಡಿ, ಇವತ್ತು ಒಂದು ರೀತಿಯ ದ್ವೇಷ ಇದೆ ನಮ್ಮಲ್ಲಿ. ಈ ದ್ವೇಷಕ್ಕೆ ಯಾಕೆ ಏನು ಕಾರಣ? ಖಂಡಿತವಾಗಿ ನೋಡಿ, ನಾನು ಅನೇಕ ಕಡೆಗಳಲ್ಲಿ ಹೇಳಿದ್ದೇನೆ, ಎಂದೂ ಇಷ್ಟರ ತನಕ ಓರ್ವ ದೇವಸ್ಥಾನದ ಮಠಾಧಿಪತಿಯಾಗಿರಲಿ ಅಥವಾ ಮಸೀದಿಯ ಗುರುವಾಗಿರಲಿ ಅವರು ಸಂಘರ್ಷ ಮಾಡಿಯೇ ಇಲ್ಲ. ಚರ್ಚಿನ ಫಾದರ್ ಆಗಿರಬಹುದು, ಮಸೀದಿಯ ಇಮಾಮರಾಗಿರಬಹುದು, ಅವರು ಪರಸ್ಪರ ಜಗಳಾಡಲೇ ಇಲ್ಲ. ಒಂದು ವೇಳೆ ಜಗಳಕ್ಕೆ ಧರ್ಮ ಕಾರಣವಾಗಿರುತ್ತಿದ್ದರೆ ಇವತ್ತು ಅತಿ ಹೆಚ್ಚು ಜಗಳ ಮಾಡಬೇಕಾದವರು ಯಾರು? ಮಠಾಧಿಪತಿಗಳು ಮತ್ತು ಮುಸ್ಲಿಯರುಗಳು, ಮುಲ್ಲಾಗಳು ಮತ್ತು ಉಲಮಾಗಳು ಮಾಡುವುದಿಲ್ಲ. ಯಾಕೆಂದರೆ ಧರ್ಮದಲ್ಲಿ ಅಂಥ ಸಂಘರ್ಷಕ್ಕೆ ನಾಂದಿಯಾಗುವಂಥ ಯಾವುದೇ ವಿಚಾರ ಇಲ್ಲ. ಧರ್ಮ ಸಂಘರ್ಷವನ್ನು ಕೊನೆಗೊಳಿಸುವಂತಹ ಒಂದು ವ್ಯವಸ್ಥೆ. ಧರ್ಮ ಬದುಕು ಏನು ಎಂಬುದು ಕಲಿಸಿಕೊಡುವಂಥ ಒಂದು ವ್ಯವಸ್ಥೆ. ಧರ್ಮ ನಾನು ಯಾವ ರೀತಿ ಬದುಕಬೇಕೆಂದು ಸೂಚಿಸುವಂಥ ಒಂದು ವ್ಯವಸ್ಥೆ, ಒಂದು ವೇದಿಕೆ. ಒಂದು ವೇಳೆ ಒಬ್ಬ ಧರ್ಮನಿಗೆ ಶಾಂತಿ ಸಿಗುವುದಿಲ್ಲ ಮತ್ತು ನನಗೆ ಮಾತ್ರ ಅಲ್ಲ ಇತರರಿಗೂ ಕೂಡ ಶಾಂತಿ ಸಿಗುವುದಿಲ್ಲ ಎಂದಾದರೆ ಅದು ಧರ್ಮ ಎಂದು ಕರೆಯಲು ಇರುವುದಿಲ್ಲ. ಆದರೆ ಧರ್ಮ ಅಂದರೆ ಪರಸ್ಪರವನ್ನು ಅರಿತುಕೊಳ್ಳುವುದು, ತನ್ನ ಬದುಕನ್ನು ನಾನು ಯಾವ ರೀತಿ ಬದುಕಬೇಕು ಎಂಬ ಸೂಚನೆಯನ್ನು ಪಡೆದುಕೊಳ್ಳುವುದು ಅದು ಧರ್ಮದ ಮುಖ್ಯ ಉದ್ದೇಶವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನೀವು ಪರಸ್ಪರ ಬದುಕುವಾಗ ಸಮ್ಮಿಶ್ರ ಸಮಾಜದಲ್ಲಿ, ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಬದುಕುವಂಥ ಸಮಾಜದಲ್ಲಿ ಒಂದು ವೇಳೆ ವಲಾ ಯಜ್ರಿಮನ್ನಕುಂ ಶನಆನು ಕೌಮಿನ್ ಅನ್ ಸದ್ದೂಕುಂ ಅನಿಲ್ ಮಸ್ಜಿದಿಲ್ ಹರಾಮ್, ಒಂದು ವೇಳೆ ಆ ಕಾಲದಲ್ಲಿ ಪ್ರವಾದಿಯ ಸಂದೇಶವನ್ನು ಕೇಳಿದಂಥ ಜನತೆ ಪ್ರವಾದಿಯನ್ನು ವಿರೋಧಿಸಿದಂಥ ಕಾಲದಲ್ಲಿ, ಪ್ರವಾದಿಯನ್ನು ಮಸೀದಿಯ ಹತ್ತಿರ ಕೂಡ ಹೋಗಲು ಬಿಡದಂಥ ಸಂದರ್ಭಗಳಲ್ಲಿ ಅಲ್ಲಾಹನು ಹೇಳುತ್ತಾನೆ, ಒಂದು ವೇಳೆ ಯಾವುದೇ ಒಂದು ಜನಾಂಗ ನಿಮ್ಮನ್ನು ಮಸೀದಿಯ ಹತ್ತಿರಕ್ಕೆ ಹೋಗಲು ಬಿಡದ ಏಕೈಕ ಕಾರಣಕ್ಕಾಗಿ ನೀವು ಅವರಲ್ಲಿ ಶತ್ರುತ್ವವನ್ನು ಕೈಗೊಳ್ಳಬೇಡಿರಿ. ಬದಲಾಗಿ ಅಲ್ಲಾಹನು ಹೇಳುತ್ತಾನೆ, ವಲಾ ಯಜ್ರಿಮನ್ನಕುಂ ಶನಆನು ಕೌಮಿನ್ ಅನ್ ಸದ್ದೂಕುಂ ಅನಿಲ್ ಮಸ್ಜಿದಿಲ್ ಹರಾಮ್ ಅನ್ ತಅತದು, ಕೇವಲ ಇದೊಂದು ಕಾರಣಕ್ಕಾಗಿ ನೀವು ಮೇರೆಗಳನ್ನು ಮೀರಬೇಡಿರಿ, ನೀವು ಅವರ ಮೇಲೆ ಆಕ್ರಮಣಗಳನ್ನು ಮಾಡಬೇಡಿರಿ. ಆ ಬಳಿಕ ಅಲ್ಲಾಹನು ಹೇಳುತ್ತಾನೆ, ವತಆವನು ಅಲಲ್ ಬಿರ್ರಿ ವತ್ತಕ್ವಾ, ದೇವಭಯ ಮತ್ತು ಸತ್ಕರ್ಮಗಳಲ್ಲಿ ಎಲ್ಲ ಜಾತಿ ಧರ್ಮದವರನ್ನು ಸೇರಿಸಿ ನೀವು ಮುಂದುವರಿಯಿರಿ. ಇದು ಇಸ್ಲಾಮಿನ ಸಂದೇಶ, ಇದು ಪ್ರವಾದಿಯ ಸಂದೇಶ. ತಾವನು ಅಲಲ್ ಬಿರ್ರಿ ವತ್ತಕ್ವಾ, ಬಿರ್ರ ಅಂದರೆ ಸತ್ಕರ್ಮದ ಉತ್ಕೃಷ್ಟವಾದಂತಹ ಮಟ್ಟ. ಈ ಸತ್ಕರ್ಮದ ಉತ್ಕೃಷ್ಟವಾದಂಥ ಮಟ್ಟ ಅಂದರೆ ನೀವು ಅತಿ ಹೆಚ್ಚು ಸತ್ಕರ್ಮಗಳನ್ನು ಕೈಗೊಳ್ಳುವುದಾದರೆ ಆ ಸತ್ಕರ್ಮಗಳನ್ನು ಕೈಗೊಳ್ಳುವಾಗ ಮತ್ತು ದೇವಭಕ್ತಿಯ ಕೆಲಸಗಳಲ್ಲಿ ಯಾವುದೇ ಇತರ ಧರ್ಮೀಯರು ನಿಮಗೆ ಸಹಾಯ ಮಾಡುವುದಾದರೆ ಸಹಾಯ ಪಡೆದುಕೊಳ್ಳಿರಿ. ವಲಾ ತಾವನು ಅಲಲ್ ಇಸ್ಮಿ ವಲ್ ಉದ್ವಾನ್, ವೈರತ್ವದ, ಶತ್ರುತ್ವದ ಮತ್ತು ದುಷ್ಕರ್ಮದ ಕೆಲಸಗಳಲ್ಲಿ ನೀವು ಯಾರಿಗೂ ಸಹಕರಿಸಬೇಡಿರಿ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸುತ್ತಾರೆ. ಅಂದರೆ ಪ್ರತಿಯೊಬ್ಬರಿಗೂ ಅವರವರ ಧರ್ಮವನ್ನು ಆಚರಿಸುವಂಥ ಅಧಿಕಾರವಿದೆ. ಆ ಅಧಿಕಾರವನ್ನು ಅವರಿಗೆ ಕಲ್ಪಿಸಿರಿ ಮತ್ತು ಅವರು ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ಧರ್ಮವನ್ನು ಆಚರಿಸುವ ಸಂದರ್ಭಗಳಲ್ಲಿ ಅವರು ಸತ್ಕರ್ಮಗಳನ್ನು ಕೈಗೊಂಡಾಗ ಆ ಸತ್ಕರ್ಮಗಳ ಜೊತೆ ನೀವು ಕೂಡ ಸೇರಿರಿ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮಾಜದಲ್ಲಿ ಕೊಟ್ಟಂತಹ ಎರಡನೇ ಸ್ವಾತಂತ್ರ್ಯವಾಗಿತ್ತು. ಅದು ಸ್ವಾತಂತ್ರ್ಯವಾಗಿತ್ತು. ಕ್ರೈಸ್ತರು, ಯಹೂದಿಗಳು ಮತ್ತು ಬಹುದೇವಾರಾಧಕರು ಪ್ರವಾದಿಯ ಕಾಲದಲ್ಲಿ ಬದುಕುತ್ತಿದ್ದಂಥ ಕಾಲದಲ್ಲಿ ಅಲ್ಲಾಹನ ಪ್ರವಾದಿ ಅವರೊಂದಿಗೆ ಒಂದು ಒಪ್ಪಂದ ಕೂಡ ಮಾಡಿಕೊಂಡಿದ್ದರು.
ಒಂದು ಒಪ್ಪಂದ ಕೂಡ ಮಾಡಿಕೊಂಡಿದ್ರು. ಯಾಕೆಂದರೆ ಧರ್ಮಗಳ ಅಫೀಮಾಗಿ ಸ್ವೀಕರಿಸುವಂತಹ, ಮತಾಂಧತೆಗೆ ಕಾರಣವಾಗಿ ಅದನ್ನು ಸ್ವೀಕರಿಸುವಂತಹ ಕಾಲದಲ್ಲಿ ಅದು ಅಫೀಮಾಗಿರಬಾರದು, ಮತಾಂಧತೆಗೆ ಕಾರಣವಾಗಿರಬಾರದು. ಬದಲಾಗಿ ಅದು ಸೌಹಾರ್ದತೆ, ಸಹಿಷ್ಣುತೆ, ಸಹಬಾಳ್ವೆಗೆ ಪ್ರೇರಣೆಯಾಗಿರಬೇಕು ಎಂಬ ಸಂದೇಶವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಡುತ್ತಾರೆ. ಆ ಬಳಿಕ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಮನುಷ್ಯರನ್ನು ಗೌರವಿಸಿರಿ. ವಲಕದ್ ಕರ್ರಮ್ನಾ ಬನಿ ಆದಮ್, ಮಾನವರನ್ನು ಗೌರವಿಸಬೇಕು. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಆತನಿಗೆ ತನ್ನದೇ ಆದಂಥ ಗೌರವ, ಹಿರಿಮೆ ಇದೆ. ಅದನ್ನು ನೀವು ಸಂರಕ್ಷಿಸಬೇಕು, ಅದನ್ನು ತಾವು ತಿಳಿದುಕೊಳ್ಳಬೇಕು. ಪ್ರತಿಯೊಬ್ಬರಿಗೂ ಕೂಡ ಗೌರವಯುತವಾದಂಥ ಸ್ಥಾನಮಾನವನ್ನು ಕೊಡಬೇಕು. ಒಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಕೂತಿದ್ರು ನೋಡಿ. ಎರಡು ಪ್ರವಾದಿಯ ವಚನಗಳಿವೆ, ಒಂದು ದೃಶ್ಯಗಳಿವೆ. ಒಂದು, ಒಮ್ಮೆ ಪ್ರವಾದಿ ಬಂದಾಗ, ಸಭೆಗೆ ಬಂದಾಗ ಪ್ರವಾದಿ ಅನುಯಾಯಿಗಳು ಎದ್ದು ನಿಲ್ಲುತ್ತಾರೆ. ಆಗ ಪ್ರವಾದಿ ಹೇಳ್ತಾರೆ, ಎದ್ದು ನಿಲ್ಲಬೇಡಿ, ಕೂತ್ಕೊಳ್ಳಿ. ನಾನು ಸಭೆಗಳಿಗೆ ಬಂದಾಗ ಯಾರು ಕೂಡ ಗೌರವಪೂರ್ಣವಾಗಿ, ನನಗೆ ಗೌರವ ಸೂಚಿಸಲಾಗಿ ಎದ್ದು ನಿಲ್ಲಬಾರದು. ಆ ಬಳಿಕ ಹೇಳ್ತಾರೆ, ಯಾರಾದರೂ ಸಭೆ ಸಮಾರಂಭಗಳಿಗೆ ಬಂದಾಗ, ನನ್ನನ್ನು ಕಂಡಾಗ ಇತರರು ಎದ್ದು ನಿಲ್ಲಬೇಕೆಂದು ಬಯಸುವುದಾದರೆ ಆತ ನರಕವಾಸಿಯಾಗಿದ್ದಾನೆ. ಸಮಾಜದಲ್ಲಿ ಮೇಲು ಕೀಳು ಎಂಬ ಆ ಒಂದು ವಿಂಗಡಣೆ ಮಾಡುವಂತಹ ಪಾಪಿಯಾಗುತ್ತಾನೆ. ಮನುಷ್ಯರೆಲ್ಲರೂ ಸಮಾನರೆಂಬ ಸಂದೇಶ ಕೊಟ್ಟರು. ಆದ್ದರಿಂದ ನಾನು ಸಭೆ ಸಮಾರಂಭಗಳಿಗೆ ಬಂದಾಗ ಗೌರವ ಸೂಚಿತವಾಗಿ ನನ್ನನ್ನು ನೀವು ಎದ್ದು ನಿಂತು ನನಗೆ ಗೌರವ ಸೂಚಿಸಬೇಡಿರಿ. ನೀವು ಅಲ್ಲೇ ನಿಮ್ಮ ಸ್ಥಳದಲ್ಲಿ, ನಿಮ್ಮ ಆಸನದಲ್ಲಿ ಆಸೀನರಾಗಿರಿ ಎಂದು ಹೇಳಿದಂಥ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಒಂದು ಮೃತ ಶರೀರ ಹಾದು ಹೋಗುತ್ತದೆ ಪ್ರವಾದಿಯ ಬಳಿಯಿಂದ. ಅವರು ಎದ್ದು ನಿಲ್ಲುತ್ತಾರೆ. ಆಗ ಅನುಯಾಯಿಗಳು ಹೇಳುತ್ತಾರೆ, ಅದು ಓರ್ವ ಯಹೂದಿಯ ಮೃತ ಶರೀರ. ತಮ್ಮ ಅನುಯಾಯಿಯ ಮೃತ ಶರೀರ ಅಲ್ಲ ಅದು. ತಮ್ಮ ಮೇಲೆ ನಂಬಿಕೆ ಇರಿಸಿರಂತಹ ಜನರ ವ್ಯಕ್ತಿಯ ಮೃತ ಶರೀರ ಅಲ್ಲ. ಬದಲಾಗಿ ಇಷ್ಟರ ತನಕ ತಮ್ಮನ್ನು ವಿರೋಧಿಸಿದಂತಹ ಜನಾಂಗದವರ ವ್ಯಕ್ತಿಯ ಮೃತ ಶರೀರ. ಆಗ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಅವರ ಮನುಷ್ಯರಲ್ಲವೇ ಜೀವಂತವಾಗಿರುವಾಗ ತನ್ನನ್ನು ಕಂಡಾಗ ಎದ್ದು ನಿಲ್ಲಬಾರದು ಎಂದು ಹೇಳಿದಂಥ ಪ್ರವಾದಿವರಿಯರು ಮೃತ ಶರೀರ ಹೋದಾಗ ಗೌರವ ಸೂಚಕವಾಗಿ ಎದ್ದು ನಿಲ್ಲುತ್ತಾರೆಂದರೆ ಪ್ರತಿಯೋರ್ವ ವ್ಯಕ್ತಿಗೆ ಆತನದೇ ಆದಂತಹ ಗೌರವವಿದೆ, ಹಿರಿಮೆದೆ. ಅದನ್ನು ಆತನಿಗೆ ನೀಡಿರಿ ಎಂಬ ಸಂದೇಶವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಡುತ್ತಾರೆ. ಮತ್ತು ಆ ಸಂದೇಶವನ್ನು ಜಗತ್ತಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾರುತ್ತಾರೆ. ಮತ್ತು ವ್ಯಕ್ತಿಗಳ ಕುರಿತು ನೋಡಿ, ಹೆಚ್ಚಾಗಿ ತಾವು ಗ್ರಂಥಗಳಲ್ಲಿ ಅಥವಾ ಲೇಖನಗಳಲ್ಲಿ ಭಾಷಣ ಕೇಳುವಂಥ ಒಂದು ಸೂಕ್ತ ವಚನ ಇದೆ ಪವಿತ್ರ ಕುರಾನಲ್ಲಿ. ಮನ್ ಕತಲ ನಫ್ಸಂ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದಿ ಫಕಅನ್ನಮ ಕತಲನ್ನಾಸ ಜಮಿಯ. ನಾವು ನಮ್ಮ ಸಮುದಾಯವನ್ನು ಡಿಫೆಂಡ್ ಮಾಡಲಿಕ್ಕೆ ಕೂಡ ಈ ವಚನವನ್ನು ಉಪಯೋಗಿಸ್ತೇವೆ. ಡಿಫೆಂಡ್ ಏನೆಂದರೆ, ಮುಸಲ್ಮಾನರು ಭಯೋತ್ಪಾದಕರು ಎಂದು ಇಲ್ಲಿಯ ಮೀಡಿಯಾಗಳು, ಇಲ್ಲಿಯ ಸಾಹಿತಿಗಳು, ಇಲ್ಲಿಯ ಲೇಖಕರು ಏಕಪಕ್ಷೀಯವಾಗಿ ವಿವರಿಸುವಾಗ ನಾವು ಹೇಳುವುದುಂಟು, ಧರ್ಮಕ್ಕೂ ಅದಕ್ಕೆ ಯಾವುದೇ ಸಂಬಂಧವಿಲ್ಲ, ಅದನ್ನು ಸಮೀಕರಿಸಬೇಡಿ ಹೇಳುವಾಗ ಇಲ್ಲ, ಸಮೀಕರಿಸಿ ಅವರು ಹೇಳ್ತಾ ಇರ್ತಾರೆ. ನಾನೊಮ್ಮೆ ಕೇಳಿದ್ದೊಮ್ಮೆ, ಇಲ್ಲಿ ಒಬ್ಬ ದಂತಚೋರ ಕಾಡುಗಳ್ಳ ವೀರಪ್ಪನ್ ಇದ್ದ. ಪೊಲೀಸ್ ಆಫೀಸರ್ ಕೊಲ್ತಾನೆ. ಮರುದಿನ ಪತ್ರಿಕೆಯಲ್ಲಿ ಬರ್ತದೆ, ಕಾಡುಗಳ್ಳ ವೀರಪ್ಪನ್ 10 ಮಂದಿ ಪೊಲೀಸರನ್ನು ಕೊಂದ. ಸಮಸ್ಯೆ ಇಲ್ಲ, ನಮಗೆ ಯಾವ ಸಮಸ್ಯೆಗಳು ಇಲ್ಲ. ಅದೇ ಒಬ್ಬ ಅಬ್ದುಲ್ಲಾ ಒಬ್ಬ ವ್ಯಕ್ತಿಯನ್ನು ಚೂರಿ ಹಾಕಿ ಸಾಯಿಸ್ತಾನೆ. ಒಬ್ಬ ಮುಸಲ್ಮಾನ್ ಭಯೋತ್ಪಾದಕ ಚೂರಿ ಇರಿದು ಸಾಯಿಸಿದ್ದಾನೆ. ನಾನು ಕೇಳಿದ್ದೆ ಪತ್ರಕರ್ತರಲ್ಲಿ, ವೀರಪ್ಪನಿಗೆ ಧರ್ಮ ಇರಲಿಲ್ವ ಅಂತ. ಯಾಕೆ ಇಷ್ಟರ ತನಕ ಒಂದೇ ಒಂದು ಪತ್ರಿಕೆ ಮಾಧ್ಯಮಗಳು ವೀರಪ್ಪನ ಧರ್ಮದ ಬಗ್ಗೆ ಚರ್ಚೆ ಮಾಡಲಿಲ್ಲ? ಆತ ಯಾವ ಮದ್ರಸಾದ ವಿದ್ಯಾರ್ಥಿಯಾಗಿದ್ದ ವೀರಪ್ಪನ್? 168 ಮಂದಿಯನ್ನು ಕೊಂದಿದ್ದಾನೆ. ಮದ್ರಸಾದಲ್ಲಿ ಭಯೋತ್ಪಾದನೆಯನ್ನು ಕರೆಸಲಾಗುತ್ತದೆ ಎಂದು ಹೇಳುವಂಥ ಜನರು ಅವರು ಅರ್ಥ ಮಾಡಿಕೊಳ್ಳಬೇಕು, ವ್ಯಕ್ತಿ ಒಂದು ವೇಳೆ ಭಯೋತ್ಪಾದಕನಾಗಬೇಕಿದ್ದರೆ ಆತನ ಮನಮಸ್ತಿಷ್ಕದಲ್ಲಿ ಆಗಿರುವಂಥ ಬದಲಾವಣೆ ಹೊರತು ಧರ್ಮ ಕಾರಣವಲ್ಲ ಅದಕ್ಕೆ. ಒಂದು ವೇಳೆ ಧರ್ಮ ಕಾರಣವಾಗಿರುತ್ತಿದ್ದರೆ ಅಮಾವಾಸ್ಯೆ ದಿನ ತಪ್ಪದೆ ಪೂಜೆ ಮಾಡುತ್ತಿದ್ದಂಥ, ಹಿಂದೂ ಧರ್ಮವನ್ನು ಪಾಲಿಸುತ್ತಿದ್ದಂತಹ ವೀರಪ್ಪನ್
168 ಮಂದಿಯನ್ನು ಕೊಂದಿದ್ದ. ಆದರೆ ಯಾರು ಕೂಡ ಧರ್ಮಕ್ಕೆ ಸಮೀಕರಿಸಿ ಆತನ ಕೃತ್ಯವನ್ನು ಇಲ್ಲಿ ಪ್ರಸ್ತಾಪಿಸ್ತಾ ಇರಲಿಲ್ಲ. ಒಬ್ಬ ಮುಸಲ್ಮಾನ ಮಾಡಿದಾಗ ಅದನ್ನು ಆ ನಿಟ್ಟಿನಲ್ಲಿ ನೋಡುವುದಾದರೆ ಪ್ರವಾದಿ ಸಲಾ ಅಲೈಹಿ ವಸಲ್ಲಂ ಹೇಳುತ್ತಾರೆ, ಧರ್ಮಕ್ಕೂ ಭಯೋತ್ಪಾದನೆಗೂ ಯಾವುದೇ ಸಂಬಂಧ ಇಲ್ಲ. ಮನ್ ಕತಲ ನಫ್ಸಂ ಬಿಗೈರಿ ನಫ್ಸಿನ್, ಒಬ್ಬ ವ್ಯಕ್ತಿಯನ್ನು ನಿರಾಯುಧ, ನಿಸ್ಸಹಾಯಕ, ನಿರಾಧಾರವಾಗಿ ವಿನಾಕಾರಣ ಕೊಂದರೆ ಸಕಲ ಮನುಷ್ಯರನ್ನು ಕೊಂದಂತಾತ. ಒಬ್ಬ ವ್ಯಕ್ತಿಯನ್ನು ಕೊಲ್ಲುವುದರ ಬದಲಾಗಿ ಸಕಲ ಮನುಷ್ಯರನ್ನು ಕೊಂದಂತೆ. ಒಮನ್ ಅಹಯಾಹ, ಅದೇ ರೀತಿ ಒಬ್ಬ ವ್ಯಕ್ತಿಗೆ ಜೀವದಾನ ಮಾಡಿದರೆ ಫಕ ಅನ್ನಮ ಅಹಯ್ಯನ್ನಾಸ ಜಮಿಯಾ, ಆತ ಸಕಲ ಮನುಷ್ಯರಿಗೆ, ಮಾನವ ಕುಲಕ್ಕೆ ಜೀವದಾನ ಮಾಡಿದಂತೆಂದು ಹೇಳಿದಂಥ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿಯಲ್ಲೇ ಕೇಳಲಾಯಿತು, ಮಾನವ ಸ್ವಾತಂತ್ರ್ಯ, ನಾನು ರಸ್ತೆಯಲ್ಲಿ ಹೋಗುವಾಗ ಬಾಂಬ್ ಸ್ಫೋಟ ಆಗ್ತದೆ ಮತ್ತು ನಾನು ಸಾಯ್ತೇನೆ ಅಂದಾದರೆ ನನಗೆ ಸ್ವಾತಂತ್ರ್ಯ ಎಲ್ಲಿದೆ? ಆದ್ದರಿಂದಲೇ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಯಾವುದೇ ಕಾರಣವಿಲ್ಲದೆ, ಈ ಕಾರಣಕ್ಕೆ ಕೂಡ ಒಂದು ಸ್ಟಾರ್ ಇದೆ. ಕಾರಣ ಅಂದರೆ, ಒಂದು ವೇಳೆ ಇಸ್ಲಾಮಿ ಶರಿಯತ್ ಕೋರ್ಟ್ ಇದ್ದರೆ ಒಬ್ಬನನ್ನು ಕೊಂದರೆ ಆ ಕೊಂದಂಥ ವ್ಯಕ್ತಿಯನ್ನು ಕೊಲೆ ಮಾಡಲಿಕ್ಕಾಗಿ ಅಧಿಕಾರ ಇರುವುದು ಸರ್ಕಾರಕ್ಕೆ ಮಾತ್ರ, ವ್ಯಕ್ತಿಗಲ್ಲ. ಪ್ರತೀಕಾರ ಪಡೆಯುವಂಥ ಅಧಿಕಾರ ಸರ್ಕಾರಕ್ಕೆ, ಕಾನೂನಿಗೆ ಮತ್ತು ಕೋರ್ಟಿಗೆ ಮಾತ್ರ ಇರುವುದು. ಅದನ್ನು ವ್ಯಕ್ತಿಗತವಾಗಿ ಕೊಟ್ಟದ್ದಲ್ಲ. ಆದರೂ ಕೂಡ ಯಾವುದೋ ಒಬ್ಬ ವ್ಯಕ್ತಿ ಭಯೋತ್ಪಾದನ, ಒಂದು ವೇಳೆ ವ್ಯಕ್ತಿ ಕೋಮುವಾದ ಮತ್ತು ಭಯೋತ್ಪಾದದ ಕಡೆಗೆ ಕರೆದರೆ ಆತನ ಕುರಿತು ಪ್ರವಾದಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೈಸ ಮಿನ್ನ, ಮುಸಲ್ಮಾನನೇ ಅಲ್ಲ ಅಂತ. ಆತ ಮುಸಲ್ಮಾನನೇ ಅಲ್ಲ. ಕೋಮುವಾದದ ಕಡೆಗೆ ಕರೆಯುವವನು, ಕೋಮುವಾದವನ್ನು ಪ್ರೋತ್ಸಾಹಿಸುವವನು, ಕೋಮುವಾದಕ್ಕಾಗಿ ಸಾಯುವವನು ಮುಸಲ್ಮಾನನೇ ಅಲ್ಲ, ನಮ್ಮವನೇ ಅಲ್ಲ, ನನ್ನ ಅನುಯಾಯಿ ಅಲ್ಲ ಎಂದು ಸ್ಪಷ್ಟವಾಗಿ ಸಾರಿದ್ದಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಬಳಿಕ ಅಲ್ಲಾಹನ ಪ್ರವಾದಿ ಹೇಳುತ್ತಾ, ವಲಾ ತಖ್ತುಲು ನಫ್ಸಲ್ಲತಿ ಹರ್ರಮಲ್ಲಾಹು ಇಲ್ಲಾ ಬಿಲ್ ಹಕ್, ಅಲ್ಲಾಹನು ನಿಷಿದ್ಧಗೊಳಿಸಿರುವಂತಹ, ಜಗತ್ಸೃಷ್ಟಿಕರ್ತನು ನಿಷಿದ್ಧಗೊಳಿಸಿರುವಂತಹ ಯಾವ ಜೀವವನ್ನು ಹಾನಿ ಮಾಡಬೇಡಿರಿ, ಯಾವ ವ್ಯಕ್ತಿಯನ್ನು ಕೂಡ ಕೊಲ್ಲಬೇಡಿರಿ ಎಂದು ಸ್ಪಷ್ಟವಾಗಿ ಅಲ್ಲಾಹನ ಪ್ರವಾದಿ ಸಾರುತ್ತಾರೆ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇಲ್ಲಿ ಬದುಕುವಂಥ ಅಧಿಕಾರವಿದೆ. ಇನ್ನೊಂದು ವಿಶೇಷ ಇದೆ, ಇಸ್ಲಾಮಿ ಸಮಾಜ ಅಂದರೆ, ಈಗ ಎಕ್ಸಾಂಪಲ್ ಹೇಳೋದು ಸೌದಿ ಅರೇಬಿಯಾ, ಅಲ್ಲಿ ಸರ್ಕಾರ ಮುಸಲ್ಮಾನರದ್ದು, ಕಾನೂನು ಪವಿತ್ರ ಕುರಾನ್ದು. ಅಲ್ಲಿ ಒಬ್ಬ ಮುಸ್ಲಿಮೇತರ ವ್ಯಕ್ತಿಯನ್ನು ಛೇಡಿಸಿದರೆ ಸಿಗುವ ಶಿಕ್ಷೆ 1400 ವರ್ಷಗಳ ಹಿಂದೆ ಪ್ರವಾಸ ಬೋಧಿಸುತ್ತಾರೆ, ಜಿಮ್ಮಿ ಎಂದು ಹೇಳೋದು. ಇಸ್ಲಾಮಿ ರಾಷ್ಟ್ರದಲ್ಲಿರುವಂಥ ಮುಸ್ಲಿಮೇತರ ವ್ಯಕ್ತಿಗಳಿಗೆ ಅರಬಿ ಭಾಷೆಯಲ್ಲಿ ಜಿಮ್ಮಿ ಅಂತ ಹೇಳೋದು. ಎಂದಾದರೂ ತಾವು ಈ ಪದ ಓದಿದಾಗ ತಮಗೆ ಅರ್ಥ ಆಗಲಿ, ನಾನು ಹೇಳ್ತಾ ಇದ್ದೇನೆ. ಜಿಮ್ಮಿ ಎಂದು ಹೇಳೋದು, ಓರ್ವ ವ್ಯಕ್ತಿ ಜಿಮ್ಮಿಯನ್ನು ಕೊಂದರೆ, ಇವತ್ತು ದುಬೈಯಲ್ಲಿ ಓರ್ವ ನ್ಯೂಸ್ ಓದಿದ್ದೀರಾ? ಒಂದು ಮರ್ಡರ್ ಆಗಿದೆ ಇವತ್ತು ದುಬೈಯಲ್ಲಿ. ಯಾರದ್ದು ಮರ್ಡರ್ ಆಗಿದೆ ಇವತ್ತು ದುಬೈಯಲ್ಲಿ? ಅಲ್ಲಿ ಮರ್ಡರ್ ಆಗುವುದಿಲ್ಲ, ಇವತ್ತಾಗಿದೆ. ಓರ್ವ ಯಹೂದಿ ಗುರುವನ್ನು ಕೊಂದಿದ್ದಾರೆ. ಯಾರು ಕೊಂದು ಗೊತ್ತಿಲ್ಲ, ಅವರು ಯಹೂದಿ ಗುರುವನ್ನು ಕೊಂದಿದ್ದಾರೆ. ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಜಿಮ್ಮಿ ಮುಸ್ಲಿಮೇತರ ವ್ಯಕ್ತಿ. ಯಾವ ಮುಸ್ಲಿಮೇತರ ವ್ಯಕ್ತಿ? ಆ ಮುಸ್ಲಿಮೇತರ ವ್ಯಕ್ತಿ ಇಸ್ಲಾಮಿ ರಾಷ್ಟ್ರಕ್ಕೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ ಮತ್ತು ಅವನಿಗೆ ಎಲ್ಲ ರೀತಿಯ ಸವಲತ್ತುಗಳು ಕೂಡ ಕೊಡಲಾಗಿದೆ. ಅಂಥ ವ್ಯಕ್ತಿಯನ್ನು ಕೊಂದರೆ ಆತನಿಗೆ ಸ್ವರ್ಗ ನಿಷೇಧವಾಗಿದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸುತ್ತಾರೆ. ಇಲ್ಲಿ ಯಾವ ರೀತಿ ಬಿಂಬಿಸಲಾಗ್ತಾ ಇದೆ ಅಂದರೆ, ಒಬ್ಬ ವ್ಯಕ್ತಿಯನ್ನು ಕೊಂದರೆ ಮುಸಲ್ಮಾನರಿಗೆ ಸ್ವರ್ಗ ಸಿಗುತ್ತದೆ ಎಂದು ಪವಿತ್ರ ಕುರಾನ್ ಇದೆ ಅಂತೆ. ಇಲ್ಲ, ಪವಿತ್ರ ಕುರಾನ್ನಲ್ಲಿ ಹಾಗೆ ಇಲ್ಲ. ಒಬ್ಬ ಮುಸ್ಲಿಮೇತರನ್ನು ಕೊಂದರೆ, ಒಬ್ಬ ವ್ಯಕ್ತಿಯನ್ನು ಕೊಂದರೆ ಆತನಿಗೆ ಸ್ವರ್ಗ ಸಿಗುತ್ತದೆ ಮತ್ತು ಒಬ್ಬ ಹುಡುಗಿಯ ಮೇಲೆ ಅತ್ಯಾಚಾರ ನಡೆಸಿದರೆ ಆತನಿಗೆ ಸ್ವರ್ಗದಲ್ಲಿ ಹೂರು ಸಿಗುತ್ತದೆ ಎಂಬ ಸುಳ್ಳನ್ನು ಪುಂಖಾಪುಂಖವಾಗಿ ಘೋಷಿಸಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಸಂದರ್ಭಗಳಲ್ಲಿ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಅತ್ಯಾಚಾರ ಮತ್ತು ವ್ಯಭಿಚಾರಕ್ಕೆ ಕಲ್ಲೇಟಿನ ಶಿಕ್ಷೆ ನೀಡಿರುವುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆತ ಯಾವುದೇ ಧರ್ಮದ ಹುಡುಗಿಯನ್ನು ಅತ್ಯಾಚಾರ ಮಾಡಿರಲಿ, ಆತನನ್ನು ಶೀಘ್ರ ಬಂಧಿಸಬೇಕು ಮತ್ತು ಅದೇ ಕ್ಷಣ ಕಲ್ಲೆಸೆದು ಸಾಯಿಸಬೇಕು ಎಂದು ಇಸ್ಲಾಂ ಬೋಧಿಸುವಾಗ, ಅಂತಹ ವ್ಯಕ್ತಿ ಸ್ವಾತಂತ್ರ್ಯವನ್ನು ಇಸ್ಲಾಂ ಅಷ್ಟು ರೀತಿಯಲ್ಲಿ ಅಷ್ಟು ಮಹತ್ವಪೂರ್ಣವಾಗಿ ಪ್ರೋತ್ಸಾಹಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈಗ ಮೊನ್ನೆ ನಾನು ಇಂಟರ್ವ್ಯೂ ನೋಡಿದೆ. ಅಲ್ಲಿ ಅವರ ಹುಡುಗಿ ಹೇಳೋದು, ದುಬೈಯಲ್ಲಿ ಈಗ ರಾತ್ರಿ 3 ಗಂಟೆ ಆಗಿದೆ, ನನ್ನ ಆಫೀಸಿಂದ ಕಾಲ್ ಸೆಂಟರ್, ನಾನು ನನ್ನ ಮನೆಗೆ ಹೋಗ್ತಾ ಇದ್ದೇನೆ, ಏಕಾಂತಳಾಗಿ
ಏಕಾಂಗಿಯಾಗಿ ಹೋಗುವುದು. ನನಗೆ ಯಾರ ಭಯ ಕೂಡ ಇಲ್ಲ. ಯಾಕೆ? ಅಲ್ಲಿ ಯಾರಾದರೂ ಆ ಹೆಣ್ಣನ್ನು ಛೇಡಿಸಿದರೆ, ಯಾರಾದರೂ ಆ ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆಸಿದರೆ ಆತ ಮರುದಿನ ಸುಪ್ರಭಾತ ನೋಡುವುದಿಲ್ಲ. ಅಲ್ಲಿ ಕಾನೂನು ಅಷ್ಟಿದೆ. ಪವಿತ್ರ ಕುರ್ಆನ್ ಅಷ್ಟು ಟೈಟ್ ಮಾಡಿದೆ ಅವರನ್ನು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಷ್ಟು ಟೈಟ್ ಮಾಡಿದ್ದಾರೆ ಅವರನ್ನು. ಆದ್ದರಿಂದ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ, ಸಮಾಜದಲ್ಲಿ ವ್ಯಕ್ತಿಗಳ ಜನರ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥ ಯಾವುದೇ ಅಪರಾಧ ಅದು ಸ್ವೀಕಾರಾರ್ಹವಲ್ಲ, ಬದಲಾಗಿ ಅದು ಉಗ್ರ ಶಿಕ್ಷೆಗೆ ಅರ್ಹವಾಗಿರುವಂಥ ಅಪರಾಧವಾಗಿದೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ. ಆ ಬಳಿಕ ಬಹಳ ಸರಳವಾದಂಥ ಒಂದು ಸೂತ್ರವನ್ನು ಕಲ್ಪಿಸಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮನುಷ್ಯರು ಯಾರು ಕೇಳಿದಾಗ ಅಲ್ಲಾಹನು ಹೇಳುತ್ತಾನೆ ಪವಿತ್ರ ಕುರಾನ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕಾಲದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ವಿಂಗಡಿಸಲ್ಪಟ್ಟಿದ್ದಂಥ ಜನಾಂಗ, ಆತ ಸವರ್ಣೀಯ, ಆತ ಅವರ್ಣೀಯ, ಆತ ಕರಿಯ, ಆತ ಬಿಳಿಯ ಎಂಬ ಭೇದ ಭಾವಗಳಲ್ಲಿ ವಿಭಾಜಿಸಲ್ಪಟ್ಟಿದ್ದಂಥ ಜನತೆಯ ಮುಂದೆ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಯಾ ಅಯ್ಯುಹನ್ನಾಸ್, ಓ ಮನುಷ್ಯರೇ, ಇನ್ನ ಖಲಕ್ನಾಕುಂ ಮಿನ್ ذಕರಿನ್ ವ ಉನ್ಸಾ, ನೀವು ಓರ್ವ ಪುರುಷನಿಂದ ಓರ್ವ ಸ್ತ್ರೀಯಿಂದ ನೀವು ಸೃಷ್ಟಿಸಲ್ಪಟ್ಟಿದ್ದೀರಿ, ನಿಮ್ಮನ್ನು ಸೃಷ್ಟಿಸಲಾಗಿದೆ. ವಜಅಲ್ನಾಕುಂ, ನಿಮ್ಮನ್ನು ಮಾಡಲಾಗಿದೆ. ಶುಊಬಂ ವ ಕಬಾಯಿಲ, ವಿವಿಧ ಗೋತ್ರಗಳಲ್ಲಿ, ವಿವಿಧ ಭಾಷೆಗಳಲ್ಲಿ, ವಿವಿಧ ಪಂಗಡಗಳಲ್ಲಿ, ವಿವಿಧ ವರ್ಣಗಳಲ್ಲಿ, ವಿವಿಧ ಜಾತಿಗಳಲ್ಲಿ ನಿಮ್ಮನ್ನು ವಿಂಗಡಿಸಿರುವುದು ಯಾಕೆ? ತಮ್ಮ ಮೇಲ್ಮೆಯನ್ನು ಪ್ರಸ್ತಾಪಿಸಲಿಕ್ಕಾಗಿ ಅಲ್ಲ, ತಮ್ಮ ಮೇಲ್ಮೆಯನ್ನು ಸಾರಲಿಕ್ಕಾಗಿ ಅಲ್ಲ, ಬದಲಾಗಿ ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ. ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ, ಯಾರಿಗೆ ದೇವಭಯ ಇದೆಯೋ ಆ ದೇವಭಯ ಉಳ್ಳವನೇ ನಿಮ್ಮಲ್ಲಿ ಮೇಲ್ಮೆಯುಳ್ಳವನು ಎಂಬ ಸಂದೇಶವನ್ನು ಕೂಡ ಪವಿತ್ರ ಕುರಾನ್ ಕೊಡುತ್ತದೆ. ಇವತ್ತು ಕೂಡ ನಾನು ಹೇಳ ಬಯಸ್ತೇನೆ, ನೀವು ಮುಸಲ್ಮಾನರ ಯಾವುದೇ ಮಸೀದಿಗಳಿಗೆ ಬನ್ನಿ, ಜಗತ್ತಿನ ಯಾವುದೇ ಮಸೀದಿಗೆ ಹೋಗುವಂಥ ನಮಗೆ ಅವಕಾಶ ಇದೆ. ಅಲ್ಲಿ ನಾನು ಸೌದಿಯಲ್ಲಿ ಹೋಗಲಿಕ್ಕಿಲ್ಲ, ನಾವು ಅಮೇರಿಕಾದಲ್ಲಿ ಹೋಗಲಿಕ್ಕಿಲ್ಲ, ಇಲ್ಲಿ ಮಂಗಳೂರಲ್ಲಿ ಆ ಮಸೀದಿಗೆ ಹೋಗಲಿಕ್ಕಿಲ್ಲ, ಈ ಎಲ್ಲ ಮಸೀದಿಗೆ ಮುಸಲ್ಮಾನರು ಹೋಗ್ಬೋದು. ಮಾತ್ರವಲ್ಲ, ಈಗ ಒಬ್ಬ ವ್ಯಕ್ತಿ ನನ್ನ ಧನಿಯೊಬ್ಬರು ಇದ್ದಾರೆ, ನಾನು ಬಹಳಷ್ಟು ಹೆದರ್ತೇನೆ, ನನಗೆ ಸಂಬಳ ಕೊಡ್ತಾರೆ. ಈಗ ನಾನು ಅವರೊಟ್ಟಿಗೆ ಮಸೀದಿಗೆ ನಾವು ಪ್ರವೇಶಿಸಿದ್ದೇವೆ. ಈಗ ನಮಾಜ್ಗಾಗಿ ನಾವು ಸರತಿ ಸಾಲಲ್ಲಿ ನಿಂತಿದ್ದೇವೆ. ನಿಂತಾಗ ಸಾಲಾಗಿ ನಾವು ನಿಲ್ಲುವಾಗ ಭುಜಕ್ಕೆ ಭುಜ ತಾಗಿಸಬೇಕು, ಕಾಲಿಗೆ ಕಾಲು ತಾಗಿಸಿ ನಿಲ್ಲಬೇಕು. ಆಗ ನನ್ನ ಆಚೆ ಇರುವವರು ನನ್ನ ಧನಿಗಳು, ನನ್ನ ಮಾಲಕರು. ಆದರೂ ಕೂಡ ಇಸ್ಲಾಂ ಹೇಳುತ್ತದೆ, ನಿನ್ನ ಗುಲಾಮ, ನಿನ್ನ ಸೇವಕ ಎಂಬ ನೆಪ ಇಟ್ಟುಕೊಂಡು ದೂರ ಸರಿಯಬಾರದು. ಆತನ ಭುಜಕ್ಕೆ ಭುಜ ತಾಗಿಕೊಂಡು, ಆತನ ಕಾಲಿಗೆ ಕಾಲು ತಾಗಿಸಿಕೊಂಡು ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ಹಾಗೆ ಮಾಡದಿದ್ದರೆ ನಿನ್ನ ಪ್ರಾರ್ಥನೆಯೇ ಸ್ವೀಕಾರಾರ್ಹವಲ್ಲ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಪಷ್ಟವಾಗಿ ಸಾರುತ್ತಾರೆ. ಅದನ್ನೇ ಅಲ್ಲಾಮ ಇಕ್ಬಾಲ್ ಹೇಳದ್ದು, ಏಕ್ ಹಿ ಸಫ್ ಮೇ ಖಡೆ ಹೋ ಗಯೆ ಮಹಮೂದ್ ಅಯಾಸ್, एक ही सफ़ में खड़े हो गए महमूद अयाज, न कोई बंदा रहा न कोई बंदा नवाज. ಒಂದೇ ಸಾಲಲ್ಲಿ ನಿಂತರು ಮಹಮೂದ್ ಗಜ್ನವಿ ಮತ್ತು ಆತನ ಕರಿಯ ಸೇವಕ, ಆತನ ಕುದುರೆಯ ಲಾಲವನ್ನು ಹಿಡಿದಂತಹ, ಹಗ್ಗವನ್ನು ಹಿಡಿಯುವಂತಹ ಆ ಸೇವಕ ನಮಾಜಿನ ಸಮಯ ಬಂದಾಗ ಒಂದೇ ಸಾಲಲ್ಲಿ ನಿಂತರು. ಅಲ್ಲಿ ನೋಡುವಾಗ ಯಾರು ಧನಿಕ, ಯಾರು ಬಡವ, ಯಾರು ಮಾಲಕ, ಯಾರು ಗುಲಾಮ ವ್ಯತ್ಯಾಸವೇ ಇಲ್ಲದಂತಹ ಇಂತಹ ಮಾನವ ಸ್ವಾತಂತ್ರ್ಯವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲ್ಪಿಸಿಕೊಟ್ಟರು ಮತ್ತು ಹೇಳಿದರು, ಯಾರಾದರೂ ಮನುಷ್ಯರಲ್ಲಿ ತಾರತಮ್ಯ ಮಾಡುವುದಾದರೆ ಆತ ಮನುಷ್ಯನೇ ಅಲ್ಲ, ಆತ ಮುಸಲ್ಮಾನ ಅಲ್ಲ ಎಂಬ ಸಂದೇಶವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಬೋಧಿಸಿದ್ದಾರೆ. ಹಜರತ್ ಅಲಿ ರಜಿಯಲ್ಲಾಹು ತಾಲಾ ಅನ್ಹು, ಅಲಿ ಅಂದರೆ ಪ್ರವಾದಿ ಇಸ್ಲಾಮಿನ 4ನೇ ಖಲೀಫಾ. ಪ್ರವಾದಿಯ ಬಳಿಕ ಖಿಲಾಫತ್ ಜಾರಿಯಾಯಿತು. ಆ ಖಿಲಾಫತ್ ಜಾರಿಯಾದ ಬಳಿಕ 4ನೇ ಖಲೀಫರಾಗಿದ್ದರು ಹಜರತ್ ಅಲಿ ರಜಿಯಲ್ಲಾಹು ತಾಲಾ ಅನ್ಹು. ಅವರಲ್ಲಿ ಕೇಳಲಾಯಿತು, ಮನುಷ್ಯರಿಗೂ ಮತ್ತು ಪ್ರಾಣಿಗೆ ಇರುವಂಥ ವ್ಯತ್ಯಾಸವೇನು? ಮಾನವರಿಗೂ ಮತ್ತು ಪ್ರಾಣಿಗೆ ಇರುವಂಥ ವ್ಯತ್ಯಾಸ ಏನೆಂದರೆ, ಪ್ರಾಣಿ ತನ್ನ ಬಗ್ಗೆ ಮಾತ್ರ ಚಿಂತಿಸುತ್ತದೆ, ಪ್ರಾಣಿ ತನ್ನ ಬಗ್ಗೆ ಮಾತ್ರ ಆಲೋಚಿಸುತ್ತದೆ, ಮಾನವ ಇತರರ ಬಗ್ಗೆ ಕೂಡ ಆಲೋಚಿಸುತ್ತಾನೆ. ಒಬ್ಬ ವ್ಯಕ್ತಿಗೆ ತನ್ನ ಬಗ್ಗೆ ಮಾತ್ರ ಚಿಂತೆ ಇದೆ, ಇತರ ಬಗ್ಗೆ ಚಿಂತೆ ಇಲ್ಲ ಎಂದಾದರೆ ಆತ ಮನುಷ್ಯನಾಗಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಕೊಡುತ್ತಾರೆ. ಆದ್ದರಿಂದಲೇ ಅಲ್ಲಾಮ ಇಕ್ಬಾಲ್ ಹೇಳುತ್ತಾರೆ, ದರ್ದೆ ದಿಲ್ ಕೆ ವಾಸ್ತೆ ಪೈದಾ ಕಿಯಾ ಇನ್ಸಾನ್ ಕು, दर्द दिल के वास्ते पैदा किया इंसान को, वरना ताअत के लिए कुछ कम न थे करो भी. ಈ ಜಗತ್ತಿನಲ್ಲಿ ಮಾನವ ಸೃಷ್ಟಿಯಾಗುವ ಮುಂಚೆ ಅನೇಕ ಸೃಷ್ಟಿಗಳನ್ನು ಸೃಷ್ಟಿಸಲಾಗಿದೆ. ಆ ಸೃಷ್ಟಿಗಳ ಜೊತೆಗೆ ಆ ಬಳಿಕ ಮಾನವರನ್ನು ಸೃಷ್ಟಿಸಿರುವುದು ಯಾಕೆ? ಪರಸ್ಪರ ನೋವನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗಿ,
ಪರಸ್ಪರ ನೋವನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಸಹಕರಿಸಲಿಕ್ಕಾಗಿ. ಒಂದು ವೇಳೆ ಮನುಷ್ಯರಲ್ಲಿ ಇಂತಹ ಸಹಕಾರ ಮನೋಭಾವ ಇಲ್ಲದಿರುತ್ತಿದ್ದರೆ ಖಂಡಿತವಾಗಿಯೂ ದೇವ ಮನುಷ್ಯರನ್ನು ಸೃಷ್ಟಿಸದೇ ಇರಲಿಲ್ಲ ಜಗತ್ತಿನಲ್ಲಿ. ಅವನು ಸೃಷ್ಟಿಸಿರುವುದೇ ಪರಸ್ಪರರಿಗಾಗಿ ಎಂದು ಅಲ್ಲಾಹ್ ಇಕ್ಬಾಲ್ ಹೇಳುತ್ತಾರೆ. ಆದ್ದರಿಂದ ದರ್ದ ದಿಲ್ ಕೆ ವಾಸ್ತೆ ಪೈದಾ ಕಿಯಾ ಇನ್ಸಾನೋಂ ಕೋ ವರ್ನಾ ತಾತ್ ಕೇಲೆ ಕುಚ್ ಕಮ್ ನತೆ ಕರ್ರೋಬಿಯಾ ಎಂಬ ಅಲ್ಲಾಹ್ ಇಕ್ಬಾಲ್ ಹೇಳುತ್ತಾರೆ. ಆ ಸಂದೇಶವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಡುತ್ತಾರೆ. ಮಾತ್ರವಲ್ಲ, ಈ ಜಗತ್ತಿನಲ್ಲಿ ತನ್ನ ಸಂದೇಶಗಳ ಮೂಲಕ ಒಂದು ಹೊಸ ಬದುಕನ್ನು ಮನುಷ್ಯರಿಗೆ ಮಾನವರಿಗೆ ನೀಡುತ್ತಾರೆ. ಆ ಬದುಕಿನ ಮೂಲಕ ಜಗತ್ತಿನ ಕೇಂದ್ರ ಬಿಂದುವಾಗಿದ್ದಂತಹ ಅರಬಿ ಪ್ರದೇಶದ ಕೇಂದ್ರ ಬಿಂದುವಾಗಿದ್ದಂತಹ ಮಕ್ಕಾದಲ್ಲಿ ಆ ಕಾಲದಲ್ಲಿದ್ದಂಥ ಎಲ್ಲ ಕೆಡುಕುಗಳ ಒಂದು ಕಾರ್ಯಸ್ಥಾನವಾಗಿತ್ತು, ಉಗಮ ಕೇಂದ್ರವಾಗಿತ್ತು. ಯಾವ ಕೇಂದ್ರದಲ್ಲಿ ಕೆಡುಕುಗಳು ಉದ್ಭವವಾಗುತ್ತಿತ್ತೋ ಆ ಕೇಂದ್ರಗಳನ್ನು ಮಲಿನಗಳಿಂದ ಶುಚಿಗೊಳಿಸಿದರು. 23 ವರ್ಷಗಳಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವೀಯ ಸಂದೇಶವನ್ನು ಅಲ್ಲಿ ಸ್ಥಾಪಿಸಿದರು. ಅಲ್ಲಿರುವಂತಹ ಮಾನವ ಬಾಂಧವ್ಯವನ್ನು ಅವರು ಗಟ್ಟಿಗೊಳಿಸಿದರು ಮತ್ತು ಮಾನವ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಜನರಲ್ಲಿ ಸೌಹಾರ್ದ ಮತ್ತು ಸಹಿಷ್ಣುತೆಯ ಒಂದು ವ್ಯವಸ್ಥೆಯನ್ನು ಅವರು ಕಲ್ಪಿಸಿದರು. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮಾತು ಮುಗಿಸುವ ಮುಂಚೆ ಇಷ್ಟೆಲ್ಲ ಮಾಡಿದಂಥ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಸಂದೇಶವನ್ನು ಆರಂಭಿಸಿದಾಗ ಒಬ್ಬ ವ್ಯಕ್ತಿಯಾಗಿದ್ದರು. ತಾನು ಈ ಜಗತ್ತು ಬಿಟ್ಟು ಹೋಗುವಾಗ ಅವರು 2 ರಾಷ್ಟ್ರಗಳ ಅಧಿಪತಿಯಾಗಿದ್ದರು. ಆ ಕಾಲದಲ್ಲಿ ಮಕ್ಕಾ ಮತ್ತು ಮದೀನಾ 2 ಬೇರೆ ಬೇರೆ ರಾಷ್ಟ್ರಗಳಾಗಿತ್ತು. 2 ರಾಷ್ಟ್ರಗಳ ಅಧಿಪತಿಯಾಗಿದ್ದರು. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ಸಂದೇಶವನ್ನು ಜನತೆಗೆ ಕೊಟ್ಟಿದ್ದರೋ ಅದನ್ನು ಪ್ರಾಯೋಗಿಕವಾಗಿ ಅನುಷ್ಠಾನಿಸಿದರು. ಆದ್ದರಿಂದ ಅವರು ಪೀಠವನ್ನು ರಚಿಸಲಿಲ್ಲ, ಅವರು ಮಹಲನ್ನು ಕಟ್ಟಲಿಲ್ಲ ಮತ್ತು ನಾನು ಇತರಿಗಿಂತ ಶ್ರೇಷ್ಠನಾಗಿದ್ದೇನೆ ಎಂದು ಎಂದೂ ಅವ್ರಿಗೂ ಸ್ವತಃ ಅವರು ಹೇಳಲಿಲ್ಲ. ಬದಲಾಗಿ ತನ್ನನ್ನು ಕಾಣಲು ಬರುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಮುಕ್ತವಾಗಿ ಅವರು ಭೇಟಿಯಾಗ್ತಾ ಇದ್ದರು. ಅವರ ಸಮಸ್ಯೆಗಳನ್ನು ಮುಕ್ತವಾಗಿ ಆಲಿಸ್ತಾ ಇದ್ದರು ಮತ್ತು ಅಷ್ಟೇ ಬಹಳ ಮುಕ್ತವಾಗಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತಿದ್ದರು. ಆದ್ದರಿಂದಲೇ ಬರ್ನಾರ್ಡ್ ಶಾ ಹೇಳಿದ್ದು, ಆಧುನಿಕ ಕಾಲದ ಜಟಿಲ ಸಮಸ್ಯೆಗಳನ್ನು ಕಂಡಾಗ ಈ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿದೆ ಎಂದು ಕೇಳಿದಾಗ, ಈ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಎಂದು ಜನರು ಆಲೋಚಿಸುವಾಗ ಬರ್ನಾರ್ಡ್ ಶಾ ಹೇಳುವಂಥ ಮಾತು ನನಗೆ ಅನಿಸುತ್ತದೆ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರ ಏಕೈಕ ವ್ಯಕ್ತಿಯಾಗಿದ್ದಾರೆ. ಅವರು ಇವತ್ತು ಜಗತ್ತಿನ ಸರ್ವಾಧಿಕಾರಿಯಾದರೆ ಅವರು ಆಗಬಾರ್ದು, ಅವರ ಅಧ್ಯಕ್ಷನಾಗಬಾರ್ದು, ಅವರು UN ಅಧ್ಯಕ್ಷವಾದ ಕಾರ್ಯದರ್ಶಿ ಆಗಬಾರ್ದು. ಬದಲಾಗಿ ಜಗತ್ತಿನ ಸರ್ವಾಧಿಕಾರವನ್ನು ಅವರಿಗೆ ಕೊಟ್ಟರೆ ಜಗತ್ತಿನ ಸಕಲ ಸಮಸ್ಯೆಗಳನ್ನು ಕೆಲವೇ ವರ್ಷಗಳಲ್ಲಿ ಅವರು ಪರಿಹಾರವನ್ನು ಸೂಚಿಸುತ್ತಾರೆ, ಪರಿಹಾರ ಮಾಡುತ್ತಾರೆ. ಅಂತಹ ಮನುಷ್ಯರ ಮಾನವ ಹೃದಯದಲ್ಲಿ ತನ್ನ ಸಂದೇಶಗಳ ಮೂಲಕ ಒಂದು ಹೊಸ ಕಲ್ಪನೆಗಳನ್ನು ಹುಟ್ಟುಹಾಕಿದಂತಹ ಮಹಾನುಭಾವರಾಗಿದ್ದಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ಅಲ್ಲಾಹನು ಹೇಳುತ್ತಾನೆ, ಈ ಪ್ರವಾದಿ ಕೇವಲ ಮುಸಲ್ಮಾನರ ಪ್ರವಾದಿ ಅಲ್ಲ, ಬದಲಾಗಿ ಈ ಜಗತ್ತಿಗೆ ಎಲ್ಲ ಕಾಲದಲ್ಲೂ ಪ್ರವಾದಿ ಬಂದಿದ್ದರು. ಆ ಪ್ರವಾದಿಗಳು ಬದುಕಿರುವಾಗ ಆ ಪ್ರವಾದಿಗಳು ಜಗತ್ತಿನಾದ್ಯಂತ ಇರುವಂಥ ಜನರಿಗಾಗಿ ಇರುವಂತಹ ಪ್ರವಾದಿಯಾಗಿದ್ದರು. ಆ ಬಳಿಕ ಬಂದಿರುವಂಥ ಕೊನೆಯ ಪ್ರವಾದಿ, ನಿಮಗೆ ಮೋಕ್ಷ ಬೇಕಿದ್ದಲ್ಲಿ, ನಿಮಗೆ ವಿಮೋಚನೆ ಬೇಕಿದ್ದಲ್ಲಿ ನೀವು ಆ ಪ್ರವಾದಿಯನ್ನು ಅರಿಯಿರಿ, ಆ ಪ್ರವಾದಿಯನ್ನು ತಿಳಿಯಿರಿ, ಆ ಪ್ರವಾದಿಯ ಸಂದೇಶವನ್ನು ಅಧ್ಯಯನಗೊಳಿಸಿರಿ ಮತ್ತು ಆದಷ್ಟು ಅದನ್ನು ಅನುಷ್ಠಾನಗೊಳಿಸಿರಿ. ಆಗ ಒಂದು ಹೊಸ ಸುಪ್ರಭಾತ ಜಗತ್ತಿನಲ್ಲಿ ಗೋಚರಿಸುತ್ತದೆ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಮಾನವ ಸ್ವಾತಂತ್ರ್ಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ವಿಷಯದಲ್ಲಿ ತಮ್ಮ ಅದ್ಭುತ ವಿಚಾರಗಳನ್ನು ಮಂಡಿಸಿದ ಜನಾಬ್ ರಫೀಯುದ್ದೀನ್ ಕುದ್ರೋಳಿ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಮುಖ್ಯ ಅತಿಥಿಗಳಿಗೆ ನೆನಪಿನ ಕಾಣಿಕೆ ಅಥವಾ ಸ್ಮರಣಿಕೆಯನ್ನು ನೀಡುವ ಒಂದು ಪುಟ್ಟ ಕಾರ್ಯಕ್ರಮ. ಅದಕ್ಕಾಗಿ ಮಂಗಳೂರು ಶಾಖೆಯ ಅಧ್ಯಕ್ಷ ಜನಾಬ್ ಉಬೈದುಲ್ಲಾ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರು ಇಂದಿನ ಮುಖ್ಯ ಅತಿಥಿಯಾದಂತಹ ಡಾಕ್ಟರ್ GK ಭಟ್ ಸಂಕಬಿತ್ತಲು ಇವರಿಗೆ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ. ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಚಾರ್ಲ್ಸ್ ವಿ ಫುರ್ಟಾಡೋ ಇವರನ್ನು ಉಳ್ಳಾಲ ಶಾಖೆಯ ಹಿರಿಯ ಸದಸ್ಯ ಜನಾಬ್ BM ಬದ್ರುದ್ದೀನ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಕಾರ್ಯಕ್ರಮದ ಅಂತ್ಯದಲ್ಲಿ ಧನ್ಯವಾದ ಸಮರ್ಪಣೆ. ತಮ್ಮ ನಿಬಿಡತೆಯ ನಡುವೆಯೂ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯ ವಿಚಾರಗಳನ್ನು ಮಂಡಿಸಿದ ಡಾಕ್ಟರ್ JK ಭಟ್ ಇವರಿಗೆ ಧನ್ಯವಾದ ಸಮರ್ಪಿಸುತ್ತೇನೆ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಚಾರ್ಲ್ಸ್ ವಿ ಇವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಎಲ್ಲ ಸಹೋದರರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದಂತಹ ಜನಾಬ್ ರಫೀಯುದ್ದೀನ್ ಕುದ್ರೋಳಿ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಸೌಂಡ್ ಸಿಸ್ಟಮನ್ನು ನೆರವೇರಿಸಿದ ನಮ್ಮ ರಾಜ ಸೌಂಡ್ ಸಿಸ್ಟಮ್ ಇವರಿಗೂ ಕೂಡ ಧನ್ಯವಾದ ಸಮರ್ಪಿಸುತ್ತಾ, ತಮಗೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದವನ್ನು ಸಮರ್ಪಿಸಿ ವರಹಮತುಲ್ಲಾಹಿ ವಬರಕಾತು. ವಾಖಿರು ದವಾನಾ ಅನಿಲ್ ಹಮ್ದುಲಿಲ್ಲಾಹ್.